ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ LMS. ನನ್ನ ಹೆಸರು ಮಂಜುನಾಥ್ HJ ಅಂತೇಳಿ. ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕುಶಾಲನಗರ ಇಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ಸೆಷನಲ್ಲಿ CNC ಪ್ರೋಗ್ರಾಮಿಂಗ್ ಆ್ಯಂಡ್ ಮೆಷಿನಿಂಗ್ ಅನ್ನೋ 4th ಸೆಮಿಸ್ಟರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲಿ 11th ವೀಕ್ ಟೀಚ್ ಮಾಡ್ತಾ ಇದ್ದೀನಿ. 11th ವೀಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಕೋರ್ಸ್ ಔಟ್ಕಮ್ ಬಂದು 4. ಇದ್ರ ಮೇನ್ ಟಾಪಿಕ್ ಬಂದು CNC ಪಾರ್ಟ್ ಪ್ರೋಗ್ರಾಮ್ ಬೈ ಯೂಸಿಂಗ್ CAM ಸಾಫ್ಟ್ವೇರ್ ಅಂತೇಳಿ. CNC ಪಾರ್ಟ್ ಪ್ರೋಗ್ರಾಮ್ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಪಾರ್ಟ್ ಪ್ರೋಗ್ರಾಮ್ ಬೈ ಯೂಸಿಂಗ್ ಮೆಕ್ಯಾನಿಕಲ್ CAM ಸಾಫ್ಟ್ವೇರ್. CAM ಸಾಫ್ಟ್ವೇರ್ ಮೀನ್ಸ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಾಫ್ಟ್ವೇರ್. ಯಾವುದೋ ಒಂದು ಪ್ರೊಫೈಲ್ನ ಮೆಷಿನಿಂಗ್ ಮಾಡಬೇಕು. ಇಟ್ ಮೇ ಬಿ ಟರ್ನಿಂಗ್ ಇರ್ಬೋದು, ಮಿಲ್ಲಿಂಗ್ ಇರ್ಬೋದು. ಆ ಮೆಷಿನಿಂಗ್ ಮಾಡಲಿಕ್ಕೆ ನೀವು ಮೆಕ್ಯಾನಿಕಲ್ CAM ಸಾಫ್ಟ್ವೇರ್ನ ಯೂಸ್ ಮಾಡಿ ಯಾವ ಥರ ಪ್ರೋಗ್ರಾಮ್ನ ಜನ್ರೇಟ್ ಮಾಡ್ತೀರಾ ಅಂಥೇಳಿ. ಇದರಲ್ಲಿ ಈಗ ಒಂದು ಪ್ರೊಫೈಲ ಕೊಟ್ಟಿದ್ದೀನಿ. ಈ ಪ್ರೊಫೈಲಲ್ಲಿ ಇಲ್ಲಿ ಏನು ಹೇಳಿದ್ವಿ, ಇದೊಂದು ಪ್ರೊಫೈಲು, ಇದೊಂದು ಕಾಂಪೊನೆಂಟ್ ಕೊಟ್ಟಿದ್ದೀನಿ. ಈ ಕಾಂಪೊನೆಂಟ್ಗೆ ನೀವು ಆಲ್ರೆಡಿ ಮೆಷಿನಿಂಗ್ ಮಾಡಿದ್ದೀರಾ. ಪ್ರೀವಿಯಸ್ ಸೆಷನಲ್ಲಿ ಈ ಸೇಮ್ ಕಾಂಪೊನೆಂಟ್ಗೆ ನೀವು ಮ್ಯಾನ್ಯುವಲಿ ಪ್ರೋಗ್ರಾಮ್ನ ಬರೆದು ಆ ಮ್ಯಾನ್ಯುವಲಿ ಪ್ರೋಗ್ರಾಮ್ನ ಯಾವುದೋ ಒಂದು CNC ಸಿಮ್ಯುಲೇಟರ್ನ ಯೂಸ್ ಮಾಡಿ, ಇಟ್ ಮೇ ಬಿ ಡೆನ್ಫ್ರೋಡ್, ಫನುಕ್ ಇರ್ಬೋದು, ಸಮ್ ಕಾಲೇಜಸ್ನಲ್ಲಿ CNC ಸ್ವಾನ್ಸಾಫ್ಟ್ ಇರ್ಬೋದು. ಇದರ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿ ನೀವು ಕೋಡನ್ನು ಜನ್ರೇಟ್ ಮಾಡಿರ್ತೀರಿ. ಕೋಡನ್ನು ಜನ್ರೇಟ್ ಮಾಡಿ ಆ ಕೋಡನ್ನು ನೀವು ಸಿಮ್ಯುಲೇಟರ್ಗೆ ಇನ್ಪುಟ್ ಮಾಡಿ ಮೆಷಿನಿಂಗ್ ಮಾಡಿರ್ತೀರಿ. ಈಗ ಇದೇ ಥರ ಕಾಂಪೊನೆಂಟ್ ಕೊಟ್ಟಾಗ ನಾವು ಮೆಕ್ಯಾನಿಕಲ್ CAM ಸಾಫ್ಟ್ವೇರ್ನ ಯೂಸ್ ಮಾಡಿ ಯಾವ ಥರ ಕೋಡನ್ನು ಜನ್ರೇಟ್ ಮಾಡೋದು ಏನಿದೆ, ಜನರೇಟ್ ದಿ CNC ಪಾರ್ಟ್ ಪ್ರೋಗ್ರಾಮ್ ಫಾರ್ ದಿ ಕಾಂಪೊನೆಂಟ್ ಆ್ಯಸ್ ಶೋನ್ ಬೈ ಯೂಸಿಂಗ್ CAM ಸಾಫ್ಟ್ವೇರ್. ಈ ಕಾಂಪೊನೆಂಟ್ಗೆ ನಾವು CNC ಪಾರ್ಟ್ ಪ್ರೋಗ್ರಾಮ್ನ ಜನ್ರೇಟ್ ಮಾಡಬೇಕು. CNC ಪಾರ್ಟ್ ಪ್ರೋಗ್ರಾಮ್ನ ಜನ್ರೇಟ್ ಮಾಡಲಿಕ್ಕೆ ಏನನ್ನು ಯೂಸ್ ಮಾಡಬೇಕು, ಮೆಕ್ಯಾನಿಕಲ್ CAM ಸಾಫ್ಟ್ವೇರ್ನ ಯೂಸ್ ಮಾಡಬೇಕು. ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ CAM ಸಾಫ್ಟ್ವೇರ್ ಅಂತಂದರೆ ಅದರಲ್ಲಿ ನೀವು ಎಡ್ಸ್ಕ್ಯಾಮ್ ಇರ್ಬೋದು, ಕ್ರಿಯೋ ಇರ್ಬೋದು. ಎಡ್ಸ್ಕ್ಯಾಮ್ ಅಂದ್ರೆ ನಾವು ಕೋಡನ್ನು ಜನ್ರೇಟ್ ಮಾಡ್ಬೋದು. ಕ್ರಿಯೋದಲ್ಲಿ ಕೋಡನ್ನು ಜನ್ರೇಟ್ ಮಾಡ್ಬೋದು. ಯೂನಿಗ್ರಾಫಿಕ್ಸ್ ಅಂದರೆ UG ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ, ಅದರಲ್ಲಿ ಕೋಡನ್ನು ಜನ್ರೇಟ್ ಮಾಡ್ಬೋದು. ಅಥವಾ ಎಡ್ಸ್ಕ್ಯಾಮ್ ಅಂತೇಳಿ ಬರುತ್ತೆ, ಅದರದ್ದು ನೀವು ಕೋಡನ್ನು ಜನ್ರೇಟ್ ಮಾಡ್ಬೋದು. ನಾನು ಈ ಕಾಂಪೊನೆಂಟ್ಗೆ ಕೋಡನ್ನ ಜನ್ರೇಟ್ ಮಾಡಲಿಕ್ಕೆ CAM ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದೀನಿ. CAM ಸಾಫ್ಟ್ವೇರ್ ಯಾವುದು ಅಂದರೆ ಕ್ರಿಯೋ 7.0. ಕ್ರಿಯೋ ಇದು ಓಲ್ಡರ್ ವರ್ಷನ್ Pro E ಅಂತ ಹೇಳಿ ಇತ್ತು. ಈಗ ಅದು ಕ್ರಿಯೋ ಅಡ್ವಾನ್ಸ್ ವರ್ಷನ್ ಕ್ರಿಯೋ ಅಂತ ಬಂದಿದೆ. ಅದ್ರ 7.0 ಇದು ಅಡ್ವಾನ್ಸ್ ವರ್ಷನ್ನು ಕ್ರಿಯೋದು. ಅದನ್ನು ಯೂಸ್ ಮಾಡಿ ನಾನು ಒಂದು ಈ ಪ್ರೊಫೈಲ್ಗೆ, ಇದೊಂದು ಟರ್ನಿಂಗ್ ಪ್ರೊಫೈಲ್ಗೆ ಕೋಡನ್ನು ಜನ್ರೇಟ್ ಮಾಡ್ತಿದ್ದೀನಿ. ಈ CAM ಸಾಫ್ಟ್ವೇರ್ದು ಏನು ಮೈನ್ ಯೂಸು ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಗಳಲ್ಲಿ ಕಾಂಪ್ಲಿಕೇಟೆಡ್ ಶೇಪ್ ಇರುತ್ತೆ. ಆ ಕಾಂಪ್ಲಿಕೇಟೆಡ್ ಶೇಪ್ಗೆ ನಾರ್ಮಲಿ ನಾವು ಕೋಡನ್ನು ಜನ್ರೇಟ್ ಮ್ಯಾನ್ಯುವಲಿ ಕೋಡನ್ನು ಬರೀಲಿಕ್ಕಾಗಲ್ಲ, ಸ್ಟೆಪ್ ಜಾಸ್ತಿ ಆಗುತ್ತೆ. ಅಥವಾ ಯಾವುದೋ ಒಂದು ಸ್ಟೆಪ್ಪಲ್ಲಿ ಮಿಸ್ ಆಗ್ಬೋದು ಪ್ರೋಗ್ರಾಮು. ಅಥವಾ ಒಂದೇ ಒಂದು ಕಾಂಪೊನೆಂಟ್ಗೆ, ಟರ್ನಿಂಗ್ ಕಾಂಪೊನೆಂಟ್ಗೆ 5 to 6 ಟೂಲ್ನ ಇಂಡೆಕ್ಸ್ ಮಾಡಿ ನಾವು ಪ್ರೋಗ್ರಾಮ್ನ ರನ್ ಮಾಡಬೇಕಾಗಿರುತ್ತೆ. ಆ ಪ್ರೋಗ್ರಾಮ್ನ ರನ್ ಮಾಡಬೇಕಾದ್ರೆ ನಾವು ಯಾವುದೋ ಒಂದು ಸ್ಟೆಪ್ನಲ್ಲಿ ಪ್ರೋಗ್ರಾಮ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಕಾಂಪ್ಲಿಕೇಟೆಡ್ ಶೇಪ್ಗೆ ನಾವು ಪ್ರೋಗ್ರಾಮ್ನ ಮಾಡಬೇಕಂತಂದರೆ ನಾವು ಈ ಥರ CAM ಸಾಫ್ಟ್ವೇರ್ನ ಯೂಸ್ ಮಾಡಿ ಪ್ರೋಗ್ರಾಮ್ನ ಜನ್ರೇಟ್ ಮಾಡಿ ಆ ಪ್ರೋಗ್ರಾಮ್ನ ನಾವು ಸಿಮ್ಯುಲೇಟ್ರಿಗೆ ಇನ್ಪುಟ್ ಮಾಡಿ ಅದರಿಂದ ನಾವು ಮಷಿನಿಂಗ್ ಆಪ್ರೇಷನ್ನ ಮಾಡ್ತೀವಿ. ಈಗ ಕ್ರಿಯೋ ಸಾಫ್ಟ್ವೇರ್ನ ಯೂಸ್ ಮಾಡಿ ಈ ಆಬ್ಜೆಕ್ಟಿಗೆ ಈ ಒಂದು ಕಾಂಪೊನೆಂಟ್ಗೆ ಯಾವ ಥರ ನಾವು ಕೋಡನ್ನು ಜನ್ರೇಟ್ ಮಾಡ್ತೀವಿ ಅಂತೇಳಿ ನೋಡೋಣ. ಈ ಕೋಡನ್ನು ಜನ್ರೇಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾವುದೇ CAM ಸಾಫ್ಟ್ವೇರ್ ಇರ್ಬೋದು, ಫಸ್ಟು ಈ ಕಾಂಪೊನೆಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದೊಂದು ಮಾಡೆಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಮಾಡೆಲ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಲ್ರೆಡಿ ನೀವು 3rd ಸೆಮಿಸ್ಟರ್ನಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ಅಥವಾ 2nd ಸೆಮಿಸ್ಟರ್ ಸ್ಟಡಿ ಮಾಡಿದ್ದೀರಾ. ಕಾಂಪೊನೆಂಟ್ ಕ್ರಿಯೇಟ್ ಮಾಡೋದು, 3D ಮಾಡೆಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ. ಮೋಸ್ಟ್ ಆಫ್ ದಿ ಕಾಲೇಜಸ್ಗಳಲ್ಲಿ ಸಾಲಿಡ್ ಹೆಡ್ಸ್ನ ಯೂಸ್ ಮಾಡಿರ್ತಾರೆ.
3D ಮಾಡೆಲ್ನ ಕ್ರಿಯೇಟ್ ಮಾಡಲಿಕ್ಕೆ. ಸಮ್ ಕಾಲೇಜಸ್ಗಳಲ್ಲಿ ಕ್ರಿಯೋ ಯೂಸ್ ಮಾಡಿರ್ಬೋದು, ಅಥವಾ ಯೂನಿಗ್ರಾಫಿಕ್ಸ್ನ ಯೂಸ್ ಮಾಡಿರ್ಬೋದು, ಅಥವಾ ಕ್ಯಾಟಿಯಾ ಯೂಸ್ ಮಾಡಿರ್ಬೋದು. ಸೊ ಮೋಸ್ಟ್ ಆಫ್ ದಿ ಕಾಲೇಜಲ್ಲಿ ಸಾಲಿಡ್ ಎಡ್ಜ್ನ ಯೂಸ್ ಮಾಡಿರೋದ್ರಿಂದ ಕ್ರಿಯೋನ ಯೂಸ್ ಮಾಡಿ ಫಸ್ಟು ನಾವು ಈ ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತೇಳಿ ನಾನು ಫಸ್ಟು ಹೇಳ್ತೀನಿ. ಈ ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಇದಕ್ಕೆ ಕೋಡನ್ನು ಜನ್ರೇಟ್ ಮಾಡ್ಬೋದು. ಕ್ರಿಯೋ 7.0ನ ಯೂಸ್ ಮಾಡಿ ಯಾವ ಥರ ಫಸ್ಟ್ ಕಾಂಪೊನೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು, ನಾನು ಫಸ್ಟ್ ಸೆಕ್ಷನ್ ಪಾರ್ಟಲ್ಲಿ ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ, ಸ್ಕೆಚ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ, ಸ್ಕೆಚ್ಚಿಂದ 3D ಕನ್ವರ್ಷನ್ ಯಾವ ಥರ, 3D ಕನ್ವರ್ಟ್ ಮಾಡಿದ್ಮೇಲೆ ಕಾಂಪೊನೆಂಟ್ ಕ್ರಿಯೇಟ್ ಆಗುತ್ತೆ, ನಮಗೆ ಈ ಮಾಡೆಲ್ ಕ್ರಿಯೇಟ್ ಆಗುತ್ತೆ. ಈ ಮಾಡೆಲ್ ಕ್ರಿಯೇಟ್ ಆದಮೇಲೆ ಇದಕ್ಕೆ ನಾವು ಮಷೀನಿಂಗ್ ಮಾಡಲಿಕ್ಕೆ ಕ್ರಿಯೋದಲ್ಲಿ ಯಾವ ಥರ ಕೋಡನ್ನ ಜನರೇಟ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಹೋಗ್ತೀನಿ. ಫಸ್ಟು ನಾವು ಕಾಂಪೊನೆಂಟ್ ಕ್ರಿಯೇಟ್ ಮಾಡೋಣ. ಈ ಕಾಂಪೊನೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಫಸ್ಟು ಕ್ರಿಯೋ ಓಪನ್ ಮಾಡ್ತೀನಿ. ಕ್ರಿಯೋ ಓಪನ್ ಮಾಡಿದಾಗ ನೋಡಿ, ನಾರ್ಮಲಿ ಕ್ರಿಯೋ ಓಪನ್ ಮಾಡಿದಾಗ ನಮಗೆ ವಿಂಡೋದಲ್ಲಿ ನಾವು ಕ್ರಿಯೋ ಓಪನ್ ಮಾಡಲಿಕ್ಕೆ ಕ್ರಿಯೋದು ಶಾರ್ಟ್ಕಟ್ ಇಲ್ಲಿದೆ. ಕ್ರಿಯೋ ಶಾರ್ಟ್ಕಟನ್ನು ನೀವು ಓಪನ್ ಮಾಡಿದ್ರೆ, ಡಬಲ್ ಕ್ಲಿಕ್ ಮಾಡಿದ್ರೆ ಕ್ರಿಯೋ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸಮ್ ಟೈಮ್ ವೆಯ್ಟ್ ಮಾಡಬೇಕು. ಇದು ಹೈ ಕಾನ್ಫಿಗರೇಷನ್ ಸಾಫ್ಟ್ವೇರ್ ಆದ್ದರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಕ್ರಿಯೋ 7.0 ಓಪನ್ ಆಗ್ತಾ ಇದೆ. ಕ್ರಿಯೋ 7.0 ಓಪನ್ ಆದಮೇಲೆ ಈ ಥರ ಒಂದು ಡೈಲಾಗ್ಸ್ ಬಾಕ್ಸ್ ಓಪನ್ ಆಗುತ್ತೆ. ಇದನ್ನು ನೋ ಸ್ಟಾರ್ಟ್ ವರ್ಕಿಂಗ್ ಅಂತ ಹೇಳಿ ಕೊಡಬೇಕು. ನೆಕ್ಸ್ಟು ಇದ್ರದ್ದು ಸೋರ್ಸ್ ಸೆಂಟರ್ ಓಪನ್ ಆಗುತ್ತೆ. ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲೊಂದು ಇಂಟರ್ನೆಟ್ ಇದು ಬಂದಿರುತ್ತೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇದು ಕ್ಲೋಸ್ ಮಾಡಿದ ನಂತರ ನಾವು ಯಾವುದೇ ಒಂದು ಸಾಫ್ಟ್ವೇರ್ನಲ್ಲಿ ನಾವು ಒಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ವರ್ಕಿಂಗ್ ಡೈರೆಕ್ಟ್ರಿನ ಸೆಟ್ ಮಾಡ್ಕೋಬೇಕು. ವರ್ಕಿಂಗ್ ಡೈರೆಕ್ಟ್ರಿ ಅಂತಂದರೆ ನಾವು ಇದರಲ್ಲಿ ಏನೇ ಕ್ರಿಯೇಟ್ ಮಾಡಿ ಸೇವ್ ಮಾಡೋದಿರ್ಬೋದು, ಅದು ನಾವು ಯಾವ ಫೋಲ್ಡ್ರಲ್ಲಿ ಇದು ಮಾಡ್ತೀವಿ, ಯಾವ ಫೋಲ್ಡರ್ಗೆ ನಾವು ಪಾತ್ ಕೊಟ್ಟಿರ್ತೀವಿ ಅಲ್ಲಿಗೆ ಹೋಗಿ ಸೇವ್ ಆಗಬೇಕು, ಬೇರೆ ಕಡೆ ಸೇವ್ ಆಗಿರ್ಬಾರ್ದು ಕಂಪ್ಯೂಟರ್ನಲ್ಲಿ. ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಸೆಲೆಕ್ಟ್ ವರ್ಕಿಂಗ್ ಡೈರೆಕ್ಟ್ರಿ ಅಂತ ಇದೆಯಲ್ಲ ಅದನ್ನು ಸೆಟ್ ಮಾಡಬೇಕು. ಅದನ್ನು ಸೆಟ್ ಮಾಡಲಿಕ್ಕೆ ನೀವು ಫಸ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದ್ರೆ ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಮಾಡ್ತೀನಿ ನಾನು. ಸ್ಟಾರ್ಟ್ಗೆ ಹೋಗಿ ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ನೇಮ್ ಕೊಡ್ತೀನಿ. ನನಗೆ ಮಾಡ್ತಾ ಇರೋದು ಟರ್ನಿಂಗ್ ಆಪರೇಷನ್ ಆದ್ದರಿಂದ ಟರ್ನಿಂಗ್ ಅಂತೇಳಿ ನೇಮ್ ಕೊಡ್ತೀನಿ. ಇನ್ನು ಫೋಲ್ಡರ್ಗೆ ನೇಮ್ನ ನಾನು ಟರ್ನಿಂಗ್ ಅಂತೇಳಿ ಕೊಡ್ತೀನಿ. ಟರ್ನಿಂಗ್ ಅಂತೇಳಿ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡೆ. ಈ ನಾವು ಏನೇ ಸೇವ್ ಮಾಡಿದ್ರು ಈ ಟರ್ನಿಂಗ್ ಫೋಲ್ಡರ್ ಒಳಗಡೆ ಸೇವ್ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕಂತಂದರೆ ಇಲ್ಲಿ ಮೇಲ್ಗಡೆ ಅಡ್ರೆಸ್ ಬಾರ್ ಇದೆಯಲ್ಲ, ಈ ಅಡ್ರೆಸ್ ಬಾರ್ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ರೆಸ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತಲ್ಲ ಸಿ ಯೂಸರ್ ಅಂತೇಳಿ ಇದಿಲ್ಲ, ಅಡ್ರೆಸ್ಸಲ್ಲಿ ಏನಿದೆ ಅದನ್ನು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಮತ್ತೆ ಕ್ರಿಯೋಗೆ ಬರಬೇಕು. ಕ್ರಿಯೋಗೆ ಬಂದು ನೆಕ್ಸ್ಟು ಸೆಲೆಕ್ಟ್ ವರ್ಕಿಂಗ್ ಡೈರೆಕ್ಟ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಮಗೀಗ ಡಿಫಾಲ್ಟಾಗಿ ಯಾವುದೋ ಒಂದು ಡಾಕ್ಯುಮೆಂಟ್ ಫೋಲ್ಡರ್ ಸೇವ್ ಆಗ್ತಾ ಇದೆ. ಇದ್ರ ಪಾತ್ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಸೇವ್ ಆಗ್ತಿದೆ ಅಂತ. ಇದ್ರ ಬದಲು ನಮಗೆ ಈಗ ಟರ್ನಿಂಗ್ ಅನ್ನೋ ಫೋಲ್ಡರ್ನಲ್ಲಿ ಸೇವ್ ಆಗಬೇಕು. ಅದಕ್ಕೆ ನೋಡಿ ಇಲ್ಲಿ ಕೆಳಗಡೆ ಒಂದು ಡಾಟ್ ಅಂತ ಇದೆ ನೋಡಿ, ಸೆಲೆಕ್ಟ್ ಆಗಿದೆಯಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಸ್ಟ್ ಕೊಡಬೇಕು. ಈಗ ನೋಡಿ ಟರ್ನಿಂಗ್ ಫೋಲ್ಡರ್ ಬಂತು. ಈಗ ಓಕೆ ಕೊಡಿ. ಓಕೆ ಕೊಟ್ಟಾಗ ನೀವು ಇದರಲ್ಲಿ ಈ ವರ್ಕ್ ಬೆಂಚ್ನಲ್ಲಿ ಕ್ರಿಯೋದಲ್ಲಿ ಏನೇ ಸೇವ್ ಮಾಡಿದ್ರು ಅದು ಡೈರೆಕ್ಟ್ ಹೋಗಿ ಟರ್ನಿಂಗ್ ಅನ್ನೋ ಫೋಲ್ಡರ್ನಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಈಗ ಕ್ರಿಯೋ ಓಪನ್ ಮಾಡಿದ ಕೂಡಲೇ ನಾವೀಗ ನ್ಯೂ ಕಾಂಪೊನೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ, 3D ಕಾಂಪೊನೆಂಟು. ಇದು ಆ್ಯಸ್ ಪರ್ ದಿ ಡ್ರಾಯಿಂಗು, ಈ ಡ್ರಾಯಿಂಗ್ ಕೊಟ್ಟಿದ್ದಾನಲ್ವಾ, ಇದು ಆ್ಯಸ್ ಪರ್ ದಿ ಡೈಮೆನ್ಷನ್, ಆ್ಯಸ್ ಪರ್ ದಿ ಡ್ರಾಯಿಂಗು. ಇದನ್ನು ನಾವು ವ್ಯೂ ಮಾಡಿ ನಾವು ಡೈಮೆನ್ಷನ್ನ ತಗೊಂಡು ಒಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಕಾಂಪೊನೆಂಟ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಒಂದು ನ್ಯೂಗೆ ಹೋಗಬೇಕು. ಗೋ ಟು ನ್ಯೂಗೆ ಹೋಗಿ ಇಲ್ಲಿ ನೋಡಿ ಟೈಪ್ ಆಫ್ ಇದೆಲ್ಲ ವರ್ಕ್ ಬೆಂಚಸ್ಸು. ಕ್ರಿಯೋದಲ್ಲಿ ಏನೆಲ್ಲ ವರ್ಕ್ ಮಾಡ್ಬೋದು ಅಂತೇಳಿ ಆ ವರ್ಕ್ ಬೆಂಚಸ್ಸಲ್ಲಿ ನಾವೀಗ ಪಾರ್ಟನ್ನು ಕ್ರಿಯೇಟ್ ಮಾಡ್ತಾ ಇರೋದು. 3D ಮಾಡಲನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಪಾರ್ಟ್ ಅಂತೇಳಿ ಇದೆ ನೋಡಿ, ಥರ್ಡ್ ಒನ್ನು. ಆ ಪಾರ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪಾರ್ಟ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಈಗ ಪಾರ್ಟ್ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಪಾರ್ಟ್ ಯಾವಾಗಲೂ ನಮಗೆ ಸಾಲಿಡ್ ಆಗಿರಬೇಕು. ಆದರೆ ಸಾಲಿಡ್ ಬೇಕಾ ಸಿಟ್ ಮೆಟಲ್ ಬೇಕಂತೇಳಿ ಕೇಳುತ್ತೆ, ಅಥವಾ ಬಲ್ಕ್ ಬೇಕಂತೇಳಿ ನಾವು ಸಾಲಿಡ್ ಪಾರ್ಟ್ನೇ ಕ್ರಿಯೇಟ್ ಮಾಡ್ತಾ ಇರೋದು. ಇಲ್ಲಿ
ಕೆಳಗಡೆ ಒಂದು ಟೆಂಪ್ಲೇಟ್ ಇದೆ ನೋಡಿ, ಯೂಸ್ ಡಿಫಾಲ್ಟ್ ಟೆಂಪ್ಲೇಟ್ ಅಂತ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಅದು ಅನ್ಸೆಲೆಕ್ಟ್ ಮಾಡಬೇಕು, ಕಂಪಲ್ಸರಿ ಅನ್ಸೆಲೆಕ್ಟ್ ಮಾಡಬೇಕು. ನೀವು ಅನ್ಸೆಲೆಕ್ಟ್ ಏನಕ್ಕೆ ಮಾಡಬೇಕಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯೂನಿಟ್ನ ಸೆಟ್ ಮಾಡಬೇಕು. ಕ್ರಿಯೋದಲ್ಲಿ ನಾವು ಎಲ್ಲ ಡೈಮೆನ್ಷನ್ ಮಿಲಿಮೀಟರ್ನಲ್ಲಿ ಇದೆ. ಇಲ್ಲಿ ಡ್ರಾಯಿಂಗ್ ಅಂತ ಅಂದ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆಲ್ ಡೈಮೆನ್ಷನ್ಸ್ ಆರ್ ಇನ್ ಮಿಲಿಮೀಟರ್ಸ್ ಅಂತೇಳಿ. ನೀವಿಲ್ಲಿ ಯೂಸ್ ಡಿಫಾಲ್ಟ್ ಟೆಂಪ್ಲೇಟ್ ಅಂತಂದರೆ ಕ್ರಿಯೋನಲ್ಲಿ ಯಾವುದು ಡಿಫಾಲ್ಟ್ ಇರುತ್ತೆ, ಇದು ಇಂಚಸ್ ಇರ್ಬೋದು, ಸೆಂಟಿಮೀಟರ್ ಇರ್ಬೋದು, ಡಿಫಾಲ್ಟ್ ಯಾವ್ದು ಕೊಟ್ಟಿರ್ತಾನೆ ಅದು ಸೆಲೆಕ್ಟ್ ಆಗಿಬಿಡುತ್ತೆ. ನಮಗೆ ಮಿಲಿಮೀಟರ್ ಬೇಕು ನಾವು ಕಾಂಪೋನೆಂಟು, ಹಾಗಾಗಿ ಡಿಫಾಲ್ಟನ್ನ ತೆಗಿಬೇಕು. ಸೆಲೆಕ್ಟ್ ಆಗಿರೋದು ಅನ್ಸೆಲೆಕ್ಟ್ ಮಾಡಬೇಕು. ಮತ್ತು ಇಲ್ಲಿ ಯಾವ ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅದಕ್ಕೆ ನೇಮ್ ಕೊಡಬೇಕು. ನೇಮು ಫಾರ್ ಎಕ್ಸಾಂಪಲ್ ನಾನು ನೇಮ್ 1 ಅಂತಲೇ ಕೊಡ್ಕೊತೀನಿ, 1, ಅಥವಾ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಆದರೆ 2 ಅಂತ ಕೊಟ್ಕೊಳ್ಳಿ, ಥರ್ಡ್ ಎಕ್ಸ್ಪೆರಿಮೆಂಟ್ ಆದರೆ 3 ಅಂತ ಕೊಟ್ಕೊಳ್ಳಿ. ನೀವು ಹೀಗೆ ಕೊಡಬೇಕಂತ ಏನು ಕಂಡೀಷನ್ ಇಲ್ಲ, ನೇಮ್ ಕೊಡಬೇಕು. ನೇಮ್ ಕೊಟ್ಟ ನಂತರ ಓಕೆ ಅಂತೇಳಿ ಮಾಡ್ತೀನಿ. ಈಗ ನೋಡಿ, ನಿಮಗೆ ಡೈಮೆನ್ಷನ್ನ ಸೆಲೆಕ್ಟ್ ಮಾಡಲಿಕ್ಕೆ, ಯೂನಿಟನ್ನ ಸೆಲೆಕ್ಟ್ ಮಾಡಲಿಕ್ಕೆ ನೋಡಿ, ಇದೆಲ್ಲ ಯೂನಿಟ್ಸು, ಡಿಫ್ರೆಂಟ್ ಯೂನಿಟ್ಸು, ಕ್ರಿಯೋದಲ್ಲಿ ಏನೆಲ್ಲ ಯೂನಿಟ್ ಇದೆ ಅಂತೇಳಿ ನೋಡಿ. ಇದು ಇಂಚಸ್ ಪ್ರೋ ಕಾಂಪೊನೆಂಟು. ನಮಗೆ MMNS ಅಂತ ಬರಬೇಕು, ಮಿಲಿಮೀಟರ್ನಲ್ಲಿ ಮಾಡ್ತಾ ಇರೋದು MMNS. ಇದು ಕೇರ್ಫುಲಿ ಸೆಲೆಕ್ಟ್ ಮಾಡ್ಕೋಬೇಕು. MMNS ಪಾರ್ಟ್ ಸಾಲಿಡ್, ನಾವು ಪಾರ್ಟ್ ಮಾಡ್ತಾ ಇದ್ದೀವಿ, ಸಾಲಿಡ್ ಪಾರ್ಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಅಬ್ಸಲ್ಯೂಟ್ ಪಾರ್ಟ್ ಮಾಡ್ತಾ ಇದ್ದೀವಿ. MMNS ಪಾರ್ಟ್ ಸಾಲಿಡ್ ABS ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕು. ಈಗ ಓಕೆ ಕೊಟ್ಟ ನಂತರ ಈಗ ನಮಗೆ ಆ್ಯಸ್ ಪರ್ ದಿ ಡ್ರಾಯಿಂಗ್ ಏನಿದೆ ಅದನ್ನು ಸ್ಕೆಚ್ನ ಕ್ರಿಯೇಟ್ ಮಾಡಬೇಕು. ಸ್ಕೆಚ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಇಲ್ಲಿ 3 ಪ್ಲೇನ್ ಇರುತ್ತೆ. ಇಲ್ಲಿ ಏನು ಪ್ಲೇನ್ ಬರುತ್ತೋ ಆ ಪ್ಲೇನು ಇಲ್ಲೂ ಬಂದಿರುತ್ತೆ. ಇದು ಮಾಡೆಲ್ ಟ್ರೀ ಅಂತೇಳಿ ಕರಿತೀವಿ. ಇದು ವರ್ಕಿಂಗ್ ಏರಿಯಾ. ಈ ಮಾಡೆಲ್ ಟ್ರೀನಲ್ಲೂ ಏನು ಬರುತ್ತೋ ಅದು ಇಲ್ಲಿ ವರ್ಕಿಂಗ್ ಏರಿಯಾದಲ್ಲೂ ಬಂದಿರುತ್ತೆ. ಇಲ್ಲಿ 3 ಪ್ಲೇನ್ ಕಾಣ್ತಾ ಇದೆ, ಆ 3 ಪ್ಲೇನು ಇಲ್ಲಿ ಬಂದಿದೆ ನೋಡಿ. ಕೋಆರ್ಡಿನೇಟ್ ಸಿಸ್ಟಮ್ ಇದೆ, ಆ ಕೋಆರ್ಡಿನೇಟ್ ಸಿಸ್ಟಮ್ ಇಲ್ಲೂ ಬಂದಿದೆ. ನಾವು ಏನೇ ಕ್ರಿಯೇಟ್ ಮಾಡಿದ್ರು ವರ್ಕಿಂಗ್ ಏರಿಯಾದಲ್ಲಿ ಮಾಡೆಲ್ ಟ್ರೀನಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂತಂದರೆ ನೆಕ್ಸ್ಟು ಯಾವ ಪ್ಲೇನ್ ಬೇಕು ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ನೋಡಿ. ಇದು ನಾವು ಡ್ರಾಯಿಂಗ್ ನೋಡ್ಕೋಬೇಕು. ಇದು ಯಾವ ವ್ಯೂ, ಫ್ರಂಟ್ ವ್ಯೂ, ನಾರ್ಮಲಿ ಫ್ರಂಟ್ ವ್ಯೂ ಇರುತ್ತೆ. ನಾವು ಹಾಗಾಗಿ ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಫ್ರಂಟ್ ವ್ಯೂ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ನೋಡಿ, ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಕೆಚ್ ಅನ್ನೋ ಆಪ್ಷನ್ ಇದೆ, ಗೋ ಟು ಸ್ಕೆಚ್. ಓಕೆ, ಈಗ ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಆಗಿರುತ್ತೆ. ನೀವು ಸ್ಕೆಚ್ಗೆ ಹೋದ ಕೂಡಲೇ 2 ಆ್ಯಕ್ಸಿಸ್ ಬಂದಿದೆ. ಈ 2 ಆ್ಯಕ್ಸಿಸ್ ನಿಮಗೆ ಅಲೈನ್ ಆಗಬೇಕು, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಅಥವಾ ಈ ಥರ ಅಲೈನ್ ಆಗಬೇಕಂತಂದರೆ ಇಲ್ಲಿ ಒಂದು ಆಪ್ಷನ್ ಇದೆ, ಅಲೈನ್ಮೆಂಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫ್ರಂಟ್ ಪ್ಲೇನು ಸೆಲೆಕ್ಟ್ ಆಗಿದೆ ಸ್ಕೆಚ್ ಮಾಡಲಿಕ್ಕೆ. ಈಗ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋಣ. ನಾವು ಡೈಮೆನ್ಷನ್ ಓಪನ್ ಮಾಡಿಕೊಂಡು ನೋಡಿ, ಸ್ಕೆಚ್ಚನ್ನು ಓಪನ್ ಮಾಡ್ಕೊಳ್ಳೋಣ. ಆ್ಯಸ್ ಪರ್ ದಿ ಸ್ಕೆಚ್ಚು ಡೈಮೆನ್ಷನ್ ಮಾಡ್ತಾ ಹೋಗಬೇಕು. ಓಕೆ, ಈಗ ನೋಡಿ ಇಲ್ಲಿ ಇದೊಂದು ಟರ್ನಿಂಗ್ ಪ್ರೊಫೈಲ್ ಯಾವಾಗಲೂ ನಮಗೆ ಸರ್ಕ್ಯುಲರ್ ಆಬ್ಜೆಕ್ಟ್ ಇರುತ್ತೆ. ಸರ್ಕ್ಯುಲರ್ ಆಬ್ಜೆಕ್ಟ್ ಆದ್ದರಿಂದ ನಾವು ಈ ಪ್ರೊಫೈಲ್ನ ನಾನು ಏನು ತೋರಿಸ್ತಾ ಇದ್ದೀನಿ, ಈ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ರಿವಾಲ್ವ್ ಕೊಟ್ಟರೆ ನಮಗೆ ಈ ಎಂಟೈರ್ ಕಾಂಪೊನೆಂಟ್ ಬರುತ್ತೆ. ಯಾವ ಥರ, ಈ ಟೋಟಲು 60 ಇದೆ ಅಂತಂದರೆ ಇಲ್ಲಿಂದ ಮೇಲ್ಗಡೆಗೆ ಎಷ್ಟಿರಬೇಕು, 60ನಲ್ಲಿ ಅರ್ಧ ಅಂದರೆ 30 ಇರಬೇಕು. ಇಲ್ಲಿಂದ ಇದು ಸೆಂಟ್ರ್ ಆ್ಯಕ್ಸಿಸು, ಈ ಸೆಂಟ್ರ್ ಆ್ಯಕ್ಸಿಸಿಂದ ಮೇಲ್ಗಡೆ ಪ್ರೊಫೈಲ್ ಮಾತ್ರ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ 30 ಇರುತ್ತೆ. ಇದು ಟೋಟಲ್ ಇಲ್ಲಿಂದ ಇಲ್ಲಿಗೆ 60 ಆದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 30 ಇರುತ್ತೆ. ಆ 30ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. 30 ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟು ನೋಡಿ, ನೀವು ಸ್ಕೆಚ್ಗೆ ಹೋಗಿದ್ದೀರಾ, ಇಲ್ಲಿ ಸ್ಕೆಚ್ ಟೂಲ್ ಬಂದಿರುತ್ತೆ. ಓಕೆ, ಇಲ್ಲಿ ಸ್ಕೆಚ್ ಟೂಲ್ ಬಂದಿದೆ. ಸ್ಕೆಚ್ಗೆ ಹೋಗಿದ್ದೀರಾ, ಸ್ಕೆಚ್ ಟೂಲ್ ಬಂದಿರುತ್ತೆ. ಅಲ್ಲಿ ಫಸ್ಟು ಇಲ್ಲಿ ಲೈನ್ ಆಪ್ಷನ್ ಇದೆ, ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಲೈನ್. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಅಲ್ವಾ. ಈಗ ಇದು ಸೆಂಟರು, ದಿಸ್ ಈಸ್ ದಿ ಸೆಂಟರ್. ಈ ಸೆಂಟ್ರಿಂದ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಲೈನ್ ಡ್ರಾ ಮಾಡಿಕೊಂಡೆ. ಓಕೆ, ಲೈನ್ ಬಂದಿದೆ. ಈ ಲೈನ್ ಬಂದಿದೆ, ಆ ಲೈನ್ಗೆ ಡೈಮೆನ್ಷನ್ ಬಂದಿದೆ. ಈ ಡೈಮೆನ್ಷನ್ನು ನಮಗೆ ಕನ್ಸ್ಟ್ರೈನ್ ಆಗಿರಲ್ಲ, ನಾವು ಕನ್ಸ್ಟ್ರೈನ್ ಮಾಡಬೇಕು. ಕನ್ಸ್ಟ್ರೈನ್ ಅಂದರೆ ಒರಿಜಿನಲ್ ಡೈಮೆನ್ಷನ್ನ ಕೊಡಬೇಕು. ಒರಿಜಿನಲ್ ಡೈಮೆನ್ಷನ್ನು ಈ ಲೈನ್ ಎಷ್ಟಿದೆ, ನಮಗೆ 30 ಇದೆ. ಆ 30ನ ಕೊಡ್ತೀನಿ. 30 ಕೊಟ್ಟೆ, ಎಂಟರ್.
ಎಂಟ್ರ್ ಆದಮೇಲೆ ಇದು ನನಗೆ ನಾರ್ಮಲಿ ಬರಬೇಕು ಅಂತಂದರೆ ಫಿಟ್ ಮಾಡ್ಕೊತೀನಿ. ಇಲ್ಲಿ ಹೋಗಿ ಫಿಟ್ ಮಾಡಿಕೊಂಡ್ರೆ ಡಿಸ್ಪ್ಲೇ ಕರೆಕ್ಟಾಗಿ ಕೂರುತ್ತೆ. ನೆಕ್ಸ್ಟು ಈ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿಂದ ಇಲ್ಲಿಗೆ ಲೈನ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಲೈನ್ ಎಷ್ಟಿದೆ? 15 ಇದೆ. ಅಗೈನ್ ಗೋ ಟು ಸ್ಟ್ರೈಟ್ ಲೈನ್, ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್. ಓಕೆ, ನೆಕ್ಸ್ಟು ಈ ಸೆಲೆಕ್ಟ್ ಮಾಡಿ ಡೈಮೆನ್ಷನ್ನ, ಇದೆಷ್ಟು? 15. ಓಕೆ, 30 ಆಯಿತು, 15 ಆಯಿತು. ನೆಕ್ಸ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬಂದಿದೆ, ನಂತರ ರೇಡಿಯಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬಂದಿದೆಯಲ್ವಾ, ಸ್ಟ್ರೈಟ್ ಎಷ್ಟು ಬಂದಿದೆ ಅಂತ ನೋಡಬೇಕು. ಮತ್ತು ರೇಡಿಯಸ್ ಎಷ್ಟಿದೆ ನೋಡಬೇಕು. ರೇಡಿಯಸ್ ಎಷ್ಟಿದೆ? 5 ಇದೆ. ರೇಡಿಯಸ್ 5 ಇದೆ ಅಂತಂದರೆ ಟೋಟಲ್ ನೋಡಿ, ಈ ಡಯಾಮೀಟ್ರ್ ನೋಡಿ, ಈ ಡಯಾಮೀಟ್ರ್ ನಮಗೆ 40 ಇದೆ. ಡಯಾಮೀಟ್ರ್ ತೋರಿಸ್ತಾ ಇದ್ದೇನೆ. ಈ ಡಯಾಮೀಟ್ರ್ ಎಷ್ಟಿದೆ? 40 ಇದೆ. ಈ ಡಯಾಮೀಟ್ರ್ ನಮಗೆ 40 ಇದೆ. ಇಲ್ಲಿಂದ ಇಲ್ಲಿಗೆ 40 ಇದೆ ಈ ಡಯಾಮೀಟ್ರು. ಈ ಡಯಾಮೀಟ್ರು 60 ಇದೆ. 16.5 ಅಂದರೆ 30, 14.5 ಅಂದರೆ 20. ಅಂದರೆ ಇಲ್ಲಿಂದ ಇಲ್ಲಿಗೆ 20 ಇದೆ. ಈ ಲೈನಿಂದ ಸೆಂಟ್ರ್ ಆಕ್ಸಿಸಿಂದ ಇಲ್ಲಿಗೆ 20 ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 5 ಆಯಿತು. ಇಲ್ಲಿಂದ ಇಲ್ಲಿಗೆ ಎಷ್ಟಿರಬೇಕು? ರಿಮೈನಿಂಗ್ 5. ಅಂದರೆ ಇಲ್ಲಿಂದ ಇಲ್ಲಿಗೆ 20, ಇಲ್ಲಿಂದ ಇಲ್ಲಿಗೆ 60 ಅಂತಂದರೆ ಇಲ್ಲಿಂದ ಇಲ್ಲಿಗೆ 10 ಇರುತ್ತೆ. 10ನಲ್ಲಿ 5 ರೇಡಿಯಸ್ ತೆಗಿರಿ. ಅಂದರೆ ಉಳಿದಿದ್ದು ಸ್ಟ್ರೈಟ್ ಡೈಮೆನ್ಷನ್ ಹೇಳ್ತಾರೆ ನಾನು, ಲೀನಿಯರ್ ಡೈಮೆನ್ಷನ್ ಅದೆಷ್ಟಿದೆ? 5 ಇದೆ. ದೆನ್ ರೇಡಿಯಸ್ 5 ಇದೆ. ಆ ಲೀನಿಯರ್ ಡೈಮೆನ್ಷನ್ನ ಫಸ್ಟ್ ಡ್ರಾ ಮಾಡ್ಕೊತೀನಿ. ಸ್ಟ್ರೈಟ್ ಲೈನ್, ಇಲ್ಲಿ ಕೆಳಗಡೆ ಬಂದು ಎಷ್ಟು? 5 ಕೆಳಗಡೆ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಒಟ್ಟಿಗೆ ಡೈಮೆನ್ಷನ್ ಮಾಡ್ತೀನಿ. ಎಷ್ಟಿದೆ? 5 ಎಷ್ಟು ಆಗಬೇಕದು? 5 ಆಗಬೇಕು. 5 ಕ್ರಿಯೇಟ್ ಮಾಡಿದೆ. ನಂತರ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ 5 ಇದೆ. ಇಲ್ಲಿಂದ ಇಲ್ಲಿಗೆ ರೇಡಿಯಸ್ 5 ಇದೆ. ರೇಡಿಯಸ್ 5 ಇದೆ ಅಂದರೆ ರೇಡಿಯಸ್ ಟು ಸೆಂಟ್ರ್ ನೋಡ್ಕೊಳ್ಳಿ. ರೇಡಿಯಸ್ ಟು ಸೆಂಟ್ರು ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? 5 ಇರುತ್ತೆ. ಇಲ್ಲಿಂದ ಇಲ್ಲಿಗೆ 5 ಇರುತ್ತೆ. ಅಂದರೆ ಈಗ ಇದು ಫಸ್ಟು ಇದು ಲೀನಿಯರ್ ಡೈಮೆನ್ಷನ್ ಮಾಡಿಕೊಂಡು ಆಮೇಲೆ ರೇಡಿಯಸ್ ಕೊಡ್ತೀನಿ ನಾನು. ಇಲ್ಲಿಂದ 5 ಇದು ಕೆಳಗಡೆನು 5. ಓಕೆ, ಈ ಡೈಮೆನ್ಷನ್ ಕೊಡೋಣ. ಇದೆಷ್ಟಿದೆ? 5. ದೆನ್ ದಿಸ್ ಒನ್ ಈಸ್ ಆಲ್ಸೋ 5. ಓಕೆ, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ 5 ಆಯಿತು. ನೆಕ್ಸ್ಟು ಈ 5ನಲ್ಲಿ ನನಗೆ ರೇಡಿಯಸ್ ಬರಬೇಕು. ಇಲ್ಲಿ ರೇಡಿಯಸ್ ಬರಬೇಕು. ರೇಡಿಯಸ್ ಬರಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಆರ್ಕ್ ಅಂತ ಒಂದು ಆಪ್ಷನ್ ಇದೆ, 3 ಪಾಯಿಂಟ್ ಆರ್ಕು. ಈ ಆರ್ಕನ್ನು ತೆಗೆದುಕೊಂಡು ಆರ್ಕ್ ತಗೋತಾ ಇದ್ದೀನಿ. ಆರ್ಕ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು? ಆರ್ಕ್ ಬಂದಿದೆ. ಈ ಆರ್ಕ್ ನಮಗೆ ಎಷ್ಟಿದೆ ಚೆಕ್ ಮಾಡಬೇಕು. ಆರ್ಕ್ ಎಷ್ಟಿದೆ ಚೆಕ್ ಮಾಡಬೇಕಂತಂದರೆ ಡೈಮೆನ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಡೈಮೆನ್ಷನ್ ನೋಡಿ 5 ಇದೆ. ಆರ್ಕ್ ಎಷ್ಟು ಬಂದಿದೆ? 5 ಬಂದಿದೆ. ಓಕೆ, ನೆಕ್ಸ್ಟು ನನಗೆ ಈ ಲೈನ್ ಬೇಡ, ಈ ಲೈನ್ ಬೇಡ. ನೋಡಿ, ಅವೆರಡು ಲೈನ್ ಇಲ್ಲ ಇಲ್ಲಿ. ಹಾಗಾಗಿ ಇವೆರಡನ್ನು ಟ್ರಿಮ್ ಮಾಡಬೇಕು. ಇಲ್ಲಿ ಟ್ರಿಮ್ ಆಪ್ಷನ್ ಇದೆ. ಇದನ್ನು ಅನ್ಸೆಲೆಕ್ಟ್ ಮಾಡ್ತೀನಿ. ನೋಡಿ, ರೇಡಿಯಸ್ 5 ಬಂತು, ಇಲ್ಲಂತೂ 5 ಇದೆ. ಈಗ ನನಗೆ ಈ ಪಾಯಿಂಟ್ ಬಂದಿದೆ ನಮಗೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 10 ಇದೆ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 10 ಇದೆ. ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 10 ಇದೆ. ರೇಡಿಯಸ್ ನಮಗೆ 5 ಆಯಿತು. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 5 ಇರುತ್ತೆ. 10ನಲ್ಲಿ 5 ಕಳೆದ್ರೆ, ರೇಡಿಯಸ್ 5 ಕಳೆದ್ರೆ ರಿಮೈನಿಂಗು ಲೀನಿಯರ್ ಡೈಮೆನ್ಷನ್ ಈಸ್ 5. ಆ 5ನ ಡ್ರಾ ಮಾಡಬೇಕು. ನೆಕ್ಸ್ಟು ಲೈನ್, ಸ್ಟ್ರೈಟ್ ಲೈನ್, ದೆನ್ ಲೈನ್ ಡ್ರಾ ಮಾಡಿ ಓಕೆ, ಅದರ ಡೈಮೆನ್ಷನ್ ಹೇಳಬೇಕು. ಇದರ ಡೈಮೆನ್ಷನ್ನು ಟೋಟಲ್ ಡೈಮೆನ್ಷನ್, ಇದ್ರದ್ದು ಡೈಮೆನ್ಷನ್. ಓಕೆ, ಇದೆಷ್ಟಿದೆ? 5 ಇದೆ. ಓಕೆ, 5 ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ತನಕ ಬಂತು ನಮಗೀಗ, ಇಲ್ಲಿ ತನಕ ಬಂದಿದೆ. ಇಲ್ಲಿ ತನಕ ಬಂದಿದೆ. ಈಗ
ಇಲ್ಲಿ ತನಕ ಆಗಿದೆ. ಈಗ ನೋಡಿ ಈ ಟೇಪರ್ ಡೈಮೆನ್ಷನ್ ಡ್ರಾ ಮಾಡಬೇಕು. ನಾವು ಇದೊಂದೇ ಕಾಂಪೊನೆಂಟಲ್ಲಿ ಎಲ್ಲ ಬಂದಿದೆ ನೋಡಿ. ರೇಡಿಯಸ್ ಬಂದಿದೆ, ಲೀನಿಯರ್ ಡೈಮೆನ್ಷನ್ ಬಂದಿದೆ, ರೇಡಿಯಸ್ ಬಂದಿದೆ, ಇಲ್ಲೂ ರೇಡಿಯಸ್ ಬಂದಿದೆ, ಟೇಪರ್ ಬಂದಿದೆ. ಈ ಟೇಪರ್ ಡೈಮೆನ್ಷನ್ ಎಷ್ಟಿದೆ, ಟೇಪರ್ದು ಲೆಂತ್ ಎಷ್ಟಿದೆ ನೋಡಿ. ಇದು ಟೋಟಲ್ 10 ಇದೆ. ಇಲ್ಲಿಂದ ಇಲ್ಲಿಗೆ 10 ಇದೆ. ನೆಕ್ಸ್ಟು ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಎಷ್ಟಿದೆ, 25 ಇದೆ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಈ ಡಯಾಮೀಟರ್ ಎಷ್ಟು, 25. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, 25 ಅರ್ಧ, ಹಾಫ್ ಆಫ್ 25 ಇಸ್ 12.5. ಇಲ್ಲಿಂದ ಇಲ್ಲಿಗೆ 12.5. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 10. ಇದಕ್ಕೆ ನಾವು ಸಿಂಪಲ್ ವೇ ಅಂತಂದರೆ ಆ್ಯಕ್ಸಿಸ್ನ ಡ್ರಾ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಇಲ್ಲಿ ಸೆಂಟ್ರ್ ಆ್ಯಕ್ಸಿಸ್ ಅಂತ ಬರುತ್ತೆ. ಗೋ ಟು ಸೆಂಟ್ರ್ ಆ್ಯಕ್ಸಿಸ್, ಸೆಂಟ್ರ್ ಆ್ಯಕ್ಸಿಸ್, ಸೆಂಟ್ರ್ ಆ್ಯಕ್ಸಿಸ್ ಅಂತ 2 ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು ಆ್ಯಕ್ಸಿಸ್, ಅದರ್ ಒನ್ ಇಸ್ ದಿಸ್ ಆ್ಯಕ್ಸಿಸ್. ಓಕೆ, ಈಗ ಈ ಆ್ಯಕ್ಸಿಸ್ಗೆ ಡೈಮೆನ್ಷನ್ ಮಾಡ್ಕೋಬೇಕು. ಗೋ ಟು ಡೈಮೆನ್ಷನ್, ಗೋ ಟು ಡೈಮೆನ್ಷನ್ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು, 12.5 ಇತ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 12.5 ಇದೆ. ಆ 12.5 ದೆನ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಂದರೆ ನನಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟಿದೆ, 10 ಇದೆ. 10 ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಗೋ ಟು ಡೈಮೆನ್ಷನ್, ದೀಸ್ ಪಾಯಿಂಟ್ ಟು ದೀಸ್ ಆ್ಯಕ್ಸಿಸ್ ಎಷ್ಟು, 10. ಆಲ್ರೆಡಿ ಆಗಿದೆ. ಇದು ಈ ಆಕ್ಸಿಸ್ ನಮಗೆ 10 ಬೇಕು. ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿಂದ ಇಲ್ಲಿಗೆ ನೋಡ್ತಿದ್ದೆ 10, ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, 15 + 10 + 10 ಎಷ್ಟು, 20 + 15 35. ಅದನ್ನೇ ಕೊಟ್ಕೊಳ್ಳೋಣ. ಡೈಮೆನ್ಷನ್ ಈ ದಿಸ್ ಲೈನ್ ಟು ದಿಸ್ ಲೈನ್ ಎಷ್ಟಿದು, 35. ಓಕೆ, 35 ಬಂದಿದೆ ನೋಡಿ. ಇದು ಬೇಡ ನಮಗೆ. ನೋಡಿ 2 ಆ್ಯಕ್ಸಿಸ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು. ಈ ಆ್ಯಕ್ಸಿಸ್ಸು ಫ್ರಮ್ ಸೆಂಟ್ರ್ ಆ್ಯಕ್ಸಿಸಿಂದ 12.5. ದೆನ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 35 ಯಾವ ಥರ ಅಂತೇಳಿ ಹೇಳಿದೆ ನಾನು. ಇಲ್ಲಿಂದ ಇಲ್ಲಿಗೆ ಟೇಪರ್ ಪಾಯಿಂಟಿಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 10 + 10 + 15 20 + 15 35 ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಈ ಪಾಯಿಂಟ್ ಆಲ್ರೆಡಿ ಸಿಕ್ಕಿತ್ತು. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಬೇಕೀಗ. ಸ್ಟ್ರೈಟ್ ಲೈನ್ ಬೇಕಂತಂದರೆ ನೆಕ್ಸ್ಟು ಲೈನ್, ಗೋ ಟು ಲೈನ್, ದೆನ್ ಈ ಲೈನಿಂದ ಸೆಲೆಕ್ಟ್ ಮಾಡಿಕೊಂಡು ಈ ಪಾಯಿಂಟಿಂದ ನನಗೆ ಇಲ್ಲಿಗೆ ಲೈನ್ ಬಂತು. ಓಕೆ, ಇದು ಆದಮೇಲೆ ನೆಕ್ಸ್ಟು ನನಗೆ ಇಲ್ಲಿಂದ ಇಲ್ಲಿಗೆ ಬೇಕು. ಅಂದರೆ ಇಲ್ಲಿ ಈ ಲೈನ್ ಬೇಕು. ಈ ಲೈನು ರೇಡಿಯಸ್ ಇದೆಲ್ಲ ನಂತರ ಮಾಡ್ಕೊಳ್ಳೋಣ. 3Dನಲ್ಲಿ ಯಾವ ಥರ ರೇಡಿಯಸ್ ಮಾಡೋದಂತ ಹೇಳ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಟೋಟಲು 20 ಇದೆ. 20ನ ಕ್ರಿಯೇಟ್ ಮಾಡ್ಕೊತೀನಿ. ಲೈನ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಎಷ್ಟು ಬಂದಿದೆ ನೋಡಿ, ಎಷ್ಟು 15 ಇದೆ. ಇಲ್ಲಿ ಎಷ್ಟಾಗಬೇಕದು, 20 ಆಗಬೇಕು. 20 ಆಯಿತು. ಓಕೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ. ಓಕೆ, ದೆನ್ ಇಲ್ಲಿಂದ ಇಲ್ಲಿಗೆ. ಹಾಗೆ ಒಂದು 3D ಆಗಬೇಕಂತಂದರೆ ನಾವು ಅದನ್ನು ರಿವಾಲ್ವ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ನಮಗೆ ಪ್ರೊಫೈಲ್ ಕ್ಲೋಸ್ ಆಗಿರಬೇಕು. ಕ್ರಿಯಾದಲ್ಲಿ ಈ ಥರ ಪ್ರೊಫೈಲ್ ಕ್ಲೋಸ್ ಆಗಿರಬೇಕು. ಕ್ಲೋಸ್ ಪ್ರೊಫೈಲ್ ಅಂತ ಯಾವ ಥರ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಈ ಲೈನ್ನ ಡಿಲೀಟ್ ಮಾಡ್ತೀನಿ ನಾನು. ಈಗ ಇದು ಓಪನ್ ಪ್ರೊಫೈಲ್ ಆಯಿತು, ಒಳಗಡೆ ಏನು ಫಿಲ್ ಆಗಲಿಲ್ಲ. ಇದಕ್ಕೆ ಪ್ರೊಫೈಲ್ ಕ್ಲೋಸ್ ಆಗಿದೆ ಅಂತಂದರೆ ನೋಡಿ, ಈ ಲೈನ್ನ ಕ್ಲೋಸ್ ಮಾಡ್ತೀನಿ. ಈ ಲೈನ್ ಇಲ್ಲಿ ಕ್ಲೋಸ್ ಮಾಡಿದ್ರೆ ನೋಡಿ, ಇದು ಫುಲ್ಲು ಕಂಪ್ಲೀಟ್ ಆಯಿತು, ಪ್ರೊಫೈಲ್ ಕಂಪ್ಲೀಟ್ ಆಯಿತು. ಈ ಥರ ಪ್ರೊಫೈಲ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ 3D ಬರುತ್ತೆ. 3D ಬರಬೇಕಂತಂದರೆ ನೋಡಿ, ಆ್ಯಸ್ ಪರ್ ದಿ ಗಿವನ್ ಸ್ಕೆಚ್
ಇಲ್ಲಿ ಏನು ಸ್ಕೆಚ್ ಕೊಟ್ಟಿದ್ದಾನೆ, ಈ ಸ್ಕೆಚ್ದು ಅರ್ಧ ಪಾರ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು ಕ್ರಿಯೆ ಯೂಸ್ ಮಾಡಿಕೊಂಡು. ಅರ್ಧ ಪಾರ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಇನ್ನು ರಿವಾಲ್ವ್ ಮಾಡ್ಕೋಬೇಕು. ರಿವಾಲ್ವ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ನಮಗೆ ಆಲ್ರೆಡಿ ಎಲ್ಲ ಡೈಮೆನ್ಷನ್ಸ್ ಇದೆ. ಈಗ ಕ್ರಿಯೆನ ಎಕ್ಸ್ಪಾಂಡ್ ಮಾಡ್ಕೊಳ್ಳೋಣ. ಕ್ರಿಯೆ ಎಕ್ಸ್ಪಾಂಡ್ ಮಾಡ್ಕೋಬೇಕಾದ್ರೆ 3Dಗೆ ಹೋಗ್ಬೇಕಿಂತ ಮುಂಚೆ ನಮಗೆ ಒಂದು ಸೆಂಟ್ರ್ ಆಕ್ಸಿಸ್ ಬೇಕು. ಸೆಂಟ್ರ್ ಆಕ್ಸಿಸ್ ಬೇಕು ಅಂತಂದರೆ ಇಲ್ಲೇನು ನಾವು ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಸಿಸ್ಟಮ್ ಮಾಡಿದ್ವಲ್ಲ ಅವು ಬೇಡ, ಅದನ್ನು ರಿಮೂವ್ ಮಾಡೋಣ. ಅದು ರಿಮೂವ್ ಮಾಡಿದ್ಮೇಲೆ ನೆಕ್ಸ್ಟು ನಮಗೆ ಇದು ರಿವಾಲ್ವ್, ಈ ಆಕ್ಸಿಸ್ ಅಬೌಟ್ ದಿಸ್ ಆಕ್ಸಿಸ್ ರಿವಾಲ್ವ್ ಆಗಬೇಕು. ಆ ಆಕ್ಸಿಸ್ ಆಗೇ ಇರಲಿ. ಅದೊಂದು ಸೆಂಟ್ರಲ್ ಲೈನ್ ತಗೋಬೇಕು, ಸೆಂಟ್ರಲ್ ಲೈನ್. ಓಕೆ, ಈಗ ಗೋ ಟು 3Dಗೆ ಬಂದೆ. 3Dಗೆ ಬಂದ ಕೂಡಲೇ ಇಲ್ಲಿ ರಿವಾಲ್ವ್ ಅಂತ ಒಂದು ಆಪ್ಷನ್ ಇದೆ. ರಿವಾಲ್ವ್ ನೋಡಿ, ರಿವಾಲ್ವ್ ಕೊಟ್ಟ ಕೂಡಲೇ ಅದೇ ರಿವಾಲ್ವ್ ತಗೋತಾ ಇದೆ. ಯಾವ ಥರ ರಿವಾಲ್ವ್ ಆಯಿತು ನೋಡಿ, 360 ಡಿಗ್ರಿ ರಿವಾಲ್ವ್ ಆಗಿದೆ. ಈಗ 360 ಡಿಗ್ರಿ ರಿವಾಲ್ವ್ ಆಗಿದೆ ಅಲ್ವಾ. ಇಲ್ಲಿ ನೋಡಿ ರಿವಾಲ್ವ್ಗೆ ನೀವು ಎಷ್ಟು ರಿವಾಲ್ವ್ದು ಡಿಗ್ರಿ 90 ಡಿಗ್ರಿ ಕೊಟ್ಟರೆ 90 ಡಿಗ್ರಿ ಮಾತ್ರ ರಿವಾಲ್ವ್ ಆಗುತ್ತೆ, ಅಥವಾ 180 ಕೊಟ್ಟರೆ 180 ಡಿಗ್ರಿ ಮಾತ್ರ ರಿವಾಲ್ವ್ ಆಗುತ್ತೆ. ಇಲ್ಲಿ 360 ಕೊಟ್ಟರೆ 370 ಕೊಟ್ಟರೆ 370 ರಿವಾಲ್ವ್ ಆಗುತ್ತೆ. ಅಥವಾ ನೀವು ಇಲ್ಲಿ ಆ್ಯಂಗಲ್ನ ಬೇಕಾದರೆ ನೀವು ಟೈಪ್ ಮಾಡ್ಬೋದು, ಅಥವಾ 320 ಡಿಗ್ರಿ ಬೇಕು ಅಂತ ಅಂದ್ಕೊಳ್ಳಿ. 320 ಡಿಗ್ರಿ ಅಂತಂದರೆ 320 ಡಿಗ್ರಿ ಮಾತ್ರ ರಿವಾಲ್ವ್ ಆಗುತ್ತೆ. ಒಂದು ಕಂಪ್ಲೀಟ್ ಸರ್ಕಲ್ ಅಂದರೆ ನಮಗೆ 360 ಡಿಗ್ರಿ ಬೇಕಲ್ವಾ, ಹಾಗಾಗಿ ಇಲ್ಲಿ 360 ಅಂತೇಳಿ ಕೊಟ್ಟರೆ ಕಂಪ್ಲೀಟ್ ರಿವಾಲ್ವ್ ಆಯ್ತು. ಇದು ಕಾಂಪೊನೆಂಟು ನಮಗೆ ಆ್ಯಸ್ ಪರ್ ದಿ ಡ್ರಾಯಿಂಗು ಕಾಂಪೊನೆಂಟು 3D ಮಾಡಲು ಬಂದಿದೆ. ನೆಕ್ಸ್ಟ್ ಇದನ್ನು ಓಕೆ ಕೊಟ್ಕೊಡ್ತೀನಿ. ಓಕೆ, ಇದೆಲ್ಲ ಬೇಕಿದ್ದು ನಮಗೆ ಇದೊಂದು ಟರ್ನಿಂಗ್ ಕಾಂಪೊನೆಂಟು. ಈ ಟರ್ನಿಂಗ್ ಕಾಂಪೊನೆಂಟು ಆ್ಯಸ್ ಪರ್ ದಿ ಡ್ರಾಯಿಂಗು ಬಂದಿದೆ. ನೆಕ್ಸ್ಟು ಬಟ್ ಇಲ್ಲಿ ರೇಡಿಯಸ್ ಇದೆ ನೋಡಿ, ಇಲ್ಲಿ ರೇಡಿಯಸ್ ಇದೆ. ರೇಡಿಯಸ್ 2.5 ಇದೆ, ಅದನ್ನು ನಾನು ಕೊಟ್ಟಿಲ್ಲ. ಆ ರೇಡಿಯಸ್ನ ಇಲ್ಲಿ ಹೇಳ್ತೀನಿ 3Dನಲ್ಲಿ ಯಾವ ಥರ ಅಂತೇಳಿ. ರೇಡಿಯಸ್ ಬೇಕಂತಂದರೆ ಇಲ್ಲಿ ರೌಂಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಗೋ ಟು ರೌಂಡ್. ನೆಕ್ಸ್ಟು ಎಲ್ಲಿ ಬೇಕಿರೋದು ನಮಗೆ ರೌಂಡು, ಇಲ್ಲಿ ರೌಂಡ್ ಬೇಕಿರೋದು. ಎಷ್ಟದು ರೌಂಡು ರೇಡಿಯಸ್ಸು ಅದು ಡಿಫಾಲ್ಟು 1.2 ತೊಗೊಂಡಿದ್ದೆ. ನಮಗೆ ಅದರ ಡೈಮೆನ್ಷನ್ ಬಂದು 2.5 ನೋಡಿ, ಇಲ್ಲಿ 2.5 ಇರೋದು ರೇಡಿಯಸ್ 2.5 ಕೊಟ್ಟಿದ್ದೀನಿ. ದೆನ್ 2.5 ಓಕೆ. ಈಗ ರೇಡಿಯಸ್ ಕನ್ವರ್ಟ್ ಆಯ್ತಿದ್ದು 2.5 ಓಕೆ ಆಗಿದೆಯಲ್ವಾ. 3D ಕಾಂಪೊನೆಂಟು ಆಗಿದೆ. ಈ 3D ಕಾಂಪೊನೆಂಟ್ನ ನಾವು ಈಗ ಫಸ್ಟು ಸೇವ್ ಮಾಡ್ಕೋಬೇಕು. ಫಸ್ಟು ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಲ್ವಾ, ಫೋಲ್ಡ್ರ್ ಕ್ರಿಯೇಟ್ ಮಾಡಿದ್ದೀವಿ. ಫೋಲ್ಡ್ರ್ ಡೆಸ್ಕ್ಟಾಪ್ ಮೇಲೆ ಫೋಲ್ಡ್ರ್ ಕ್ರಿಯೇಟ್ ಮಾಡಿದ್ದೀವಿ. ಡೆಸ್ಕ್ಟಾಪ್ ಮೇಲೆ ಫೋಲ್ಡ್ರ್ ಕ್ರಿಯೇಟ್ ಮಾಡಿದ್ದೀವಿ. ಆ ಫೋಲ್ಡ್ರಿಗೆ ನೇಮನ್ನು ಹೇಳಿದ್ದೀವಿ, ಟರ್ನಿಂಗ್ ಅಂತ ಫೋಲ್ಡ್ರ್ ನೇಮ್ ಹೇಳಿದ್ದೀವಿ. ಈ ಫೋಲ್ಡ್ರ್ನಲ್ಲಿ ಸೇವ್ ಆಗಬೇಕಂದ್ರೆ ಜಸ್ಟ್ ನೀವು ವರ್ಕಿಂಗ್ ಡೈರೆಕ್ಟರಿ ಸೆಟ್ ಮಾಡಿರೋದ್ರಿಂದ ಜಸ್ಟ್ ಸೇವ್ ಅಂತ ಕೊಟ್ಟರೆ ಸಾಕು. ಸೇವ್ ಎಲ್ಲಿ ಸೇವ್ ಆಗಬೇಕು ನೋಡಿ, ಬಂದಿದೆ ಅದೇ ನೋಡಿ. ನಾವು ವರ್ಕಿಂಗ್ ಡೈರೆಕ್ಟರಿ ಸೆಟ್ ಮಾಡಿರೋದ್ರಿಂದ ಟರ್ನಿಂಗ್ ಅನ್ನೋ ಫೋಲ್ಡ್ರ್ ಲಾಸ್ಟಿಗೆ ಬರ್ತಾ ಇದೆ. ಈಗ ನಾವು ಓಕೆ ಕೊಟ್ಟರೆ ನಮ್ಮ ಒಂದು ನೇಮ್ ಇರೋ ಕಾಂಪೊನೆಂಟು ಟರ್ನಿಂಗ್ ಫೋಲ್ಡ್ರಲ್ಲಿ ಸೇವ್ ಆಯಿತು. ಒಂದ್ಸರಿ ಕನ್ಫರ್ಮ್ ಬೇಕಾದ್ರೆ ಮಾಡ್ಕೊಳ್ಳಿ. ಟರ್ನಿಂಗ್ ಫೋಲ್ಡ್ರಿಗೆ ಹೋಗಿ, ಡೆಸ್ಕ್ಟಾಪ್ಗೆ ಹೋಗಿ, ಗೋ ಟು ಡೆಸ್ಕ್ಟಾಪ್ ಆ್ಯಂಡ್ ಟರ್ನಿಂಗ್ ಫೋಲ್ಡರ್ ಓಪನ್ ಮಾಡಿ. ನೋಡಿ, ಕಾಂಪೊನೆಂಟ್ ಬಂದಿದೆ 1.part ಅಂತೇಳಿ. ಒಂದೊಂದು ನಾವು ಕೊಟ್ಟಿದ್ದ ನೇಮು .part ಅಂದರೆ ಪಾರ್ಟ್, ಇದು ಸಾಲಿಡ್ ಪಾರ್ಟು, ಹಾಗಾಗಿ 1.part ಅಂತೇಳಿ ಕಾಂಪೊನೆಂಟ್ ಬಂದಿದೆ. ಇದು ನಮಗೆ ಫಸ್ಟು ಯಾವ ಟು ಕ್ರಿಯೇಟ್ 3D ಮಾಡೆಲ್. 3D ಮಾಡೆಲ್ ಕ್ರಿಯೇಟ್ ಮಾಡಿದ್ಮೇಲೆ ಈ 3D ಮಾಡೆಲ್ಗೆ ನಾವು ಪ್ರೋಗ್ರಾಮ್ನ ಜನ್ರೇಟ್ ಮಾಡಬೇಕು. ಇಟ್ ಈಸ್ ದ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಈ ಕಾಂಪೊನೆಂಟನ್ನು ನಾವು ಯಾವ ಥರ ಪ್ರೋಗ್ರಾಮ್ನ ಜನ್ರೇಟ್ ಮಾಡಬೇಕು ಅಂತೇಳಿ ನೋಡೋಣ. ನಾವೀಗ 3D ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ ಆ್ಯಸ್ ಪರ್ ದಿ ಡ್ರಾಯಿಂಗು. ಅದರಲ್ಲಿ ನೋಡಿ ಎಲ್ಲ ಆಪ್ರೇಷನ್ ಬಂದಿದೆ. ರೇಡಿಯಸ್ ಬಂದಿದೆ, ಪ್ಲೈನ್ ಟರ್ನಿಂಗ್ ಬಂದಿದೆ, ಟೇಪರ್ ಟರ್ನಿಂಗ್ ಬಂದಿದೆ, ದೆನ್ ಲೀನಿಯರ್ ಪ್ಲೈನ್ ಟರ್ನಿಂಗ್, ರೇಡಿಯಸ್ ಎಲ್ಲ ನಾರ್ಮಲಿ ಟರ್ನಿಂಗ್ ಇರುವಂಥ ಎಲ್ಲ ಆಪ್ಷನು ಒಂದೇ ಕಾಂಪೊನೆಂಟ್ ಬಂದಿದೆ. ಇದರದ್ದು ಈಗ ನಾವು 3Dನ ಕ್ರಿಯೇಟ್ ಮಾಡಬೇಕು, ಕೋಡನ್ನು ಜನ್ರೇಟ್ ಮಾಡಬೇಕು. ಈ ಕಾಂಪೊನೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕಂದ್ರೆ, ಮೆಷಿನಿಂಗ್ ಮಾಡಬೇಕಂತಂದರೆ ನಾವು ಮೆಕ್ಯಾನಿಕಲ್ ಸಾಫ್ಟ್ವೇರ್ನ ಯೂಸ್ ಮಾಡಿ ಈ ಕಾಂಪೊನೆಂಟ್ಗೆ ನಾವು G ಕೋಡ್ M ಕೋಡ್ನ ಜನ್ರೇಟ್ ಮಾಡಬೇಕು. CNC ಪಾರ್ಟ್ ಪ್ರೋಗ್ರಾಮ್ನ ಜನ್ರೇಟ್ ಮಾಡಬೇಕು. ಆ CNC ಪಾರ್ಟ್ ಪ್ರೋಗ್ರಾಮ್ನ ಯಾವ ಥರ ಜನ್ರೇಟ್ ಮಾಡ್ಬೋದು, ನೀವು ಮ್ಯಾನ್ಯುವಲಿ ಆಲ್ರೆಡಿ ನೀವೇ ಬರೆದು ಕೋಡನ್ನು ಅದನ್ನು ಆಲ್ರೆಡಿ ಸಿಮ್ಯುಲೇಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀರಿ ಅಂತ ಹೇಳಿದ್ದೀನಿ. ಬಟ್ ಈಗ ನಾವು ಈ ಮೆಕ್ಯಾನಿಕಲ್ ಸಾಫ್ಟ್ವೇರ್ನ ಯೂಸ್ ಮಾಡಿ, ಕ್ರಿಯೆನ ಯೂಸ್ ಮಾಡಿ ಯಾವ ಥರ ಕ್ರಿಯೇಟ್ ಮಾಡ್ತೀವಿ, ಯಾವ ಥರ ಕೋಡನ್ನು ಜನ್ರೇಟ್ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ಯಾವ ಥರ ಕೋಡನ್ನು ಜನ್ರೇಟ್ ಮಾಡ್ತೀವಿ. ಕೋಡನ್ನು ಜನ್ರೇಟ್ ಮಾಡಲಿಕ್ಕೆ ನೋಡಿ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಆಲ್ರೆಡಿ ಸೇವ್ ಮಾಡಿರೋದ್ರಿಂದ ಇದು ಅವಶ್ಯಕತೆ ಇಲ್ಲ, ಕ್ಲೋಸ್ ಮಾಡ್ಕೊಳ್ಳಿ.
ಅದಾದಮೇಲೆ ಇಲ್ಲಿ ಎರೇಸ್ ನಾಟ್ ಡಿಸ್ಪ್ಲೇಡ್ ಅಂತ ಬಂದಿದೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ಪಾರ್ಟ್ 1 ಬಂದಿದೆ, ನಾವು ಕ್ರಿಯೇಟ್ ಮಾಡಿದ್ವು, ಅದನ್ನು ಹೋಗಿ ಎರೇಸ್ ಮಾಡಿ, ಇಲ್ಲಿ ಏನೂ ಇರಬಾರ್ದು. ನೆಕ್ಸ್ಟ್ ಈಗ ಹೊಸ ವಿಂಡೋ ಓಪನ್ ಮಾಡ್ಕೋಬೇಕು. ಆಲ್ರೆಡಿ ಸೇವ್ ಮಾಡಿದ್ದೀವಿ ಪಾರ್ಟ್ 1 ಅಂತೇಳಿ ನಾವು ಸೇವ್ ಮಾಡಿದ್ದೀವಿ. ನಮಗೆ ಏನು ಬೇಕು ಆ ಕಾಂಪೊನೆಂಟನ್ನು. ಮತ್ತು ಹೊಸ ವಿಂಡೋಗೆ ಹೋಗಬೇಕು. ಎಗೇನ್ ಗೋ ಟು ನ್ಯೂಗೆ ಹೋಗಿ ಹಾಗೆ ನಾವು ಪಾರ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಈಗ ನಾವು ಅಸೆಂಬ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಇಟ್ ಇಸ್ ದಿ ಅನದರ್ ವರ್ಕಿಂಗ್ ಬೆಂಚ್ ಆಫ್ ಕ್ರಿಯೋ ಮ್ಯಾನುಫ್ಯಾಕ್ಚರಿಂಗ್. ಗೋ ಟು ಮ್ಯಾನುಫ್ಯಾಕ್ಚರಿಂಗ್ ಹೋಗಿ ಮಕ್ಕಳ. ಅಲ್ಲಿ ರೈಟಲ್ಲಿ ಸಬ್ ಟೈಪ್ ಏನೋ, ಮೈನ್ ಟೈಪು ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು, ಸಬ್ ಟೈಪು NC ಅಸೆಂಬ್ಲಿ ಇರಬೇಕು. ನ್ಯೂಮೆರಿಕಲಿ ಕಂಟ್ರೋಲ್ಡ್ ಪ್ರೋಗ್ರಾಮ್ ಅಲ್ವಾ ನಾವು ಮಾಡ್ತಿರೋದು, ಹಾಗಾಗಿ ನ್ಯೂಮೆರಿಕಲಿ ಕಂಟ್ರೋಲ್ಡ್ ಅಸೆಂಬ್ಲಿ ಅದು ಸೆಲೆಕ್ಟ್ ಆಗಿರಬೇಕು. ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಡಿಫಾಲ್ಟನ್ನ ತೆಗೀರಿ ಅಂತೇಳಿ ಹೇಳಿದ್ದೀನಿ. ಏನಕ್ಕೆ ನಾವು ಯೂನಿಟನ್ನು ಸೆಟ್ ಮಾಡಬೇಕು. ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ ಯಾವುದು ಪ್ರೋಗ್ರಾಮು, ನೀವು ಏನು ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಪ್ರೋಗ್ರಾಮು ಅಲ್ಲಿ ಒಂದಂತ ಕಾಂಪೊನೆಂಟ್ ಮಾಡಿದ್ವು, ಪಾರ್ಟ್ ಮಾಡಿದ್ವು, ಇದು ಒಂದಂತ ಸೇಮ್ ನೇಮಲ್ಲೇ ಕೊಡ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಕಾಂಪೊನೆಂಟು ಅದೇ ನೇಮಲ್ಲಿ ಬರಬೇಕು, ಬಟ್ ಅದು ಪಾರ್ಟು, ಇದು ಮ್ಯಾನುಫ್ಯಾಕ್ಚರಿಂಗು, ಇದು ಒಂದಂತನೇ ಕೊಡ್ತೀನಿ. ನೆಕ್ಸ್ಟು ಒಂದಂತ ಕೊಟ್ಟಿದ್ದೀನಿ. ಓಕೆ, ಈಗ ನಿಮಗೆ ಡೈಮೆನ್ಷನ್ ಆಪ್ಷನ್ ಬಂದಿದೆ ನೋಡಿ. ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡೈಮೆನ್ಷನ್ ಯಾವ ಸೆಲೆಕ್ಟ್ ಮಾಡಿದ್ರಿ, ಅಲ್ಲಿ MMNS ಅಲ್ವಾ, MMNS ಪಾರ್ಟ್ ಸಾಲಿಡ್ ಅಂತ ಮಾಡಿದ್ರಿ. ಇಲ್ಲಿ MMNS MFG NC ABS ಅಂತಲೇ ಮಾಡಬೇಕು. MMNS ಅಂದರೆ ಮಿಲಿಮೀಟ್ರು, MFG ಅಂದರೆ ಮ್ಯಾನುಫ್ಯಾಕ್ಚರಿಂಗ್, NC ಅಂದರೆ ನ್ಯೂಮೆರಿಕಲಿ ಕಂಟ್ರೋಲ್, ABS ನಾವು ಪ್ರೀವಿಯಸ್ ಮಾಡಿದ್ವಲ್ಲ ಅಬ್ಸಲ್ಯೂಟ್ ಅಂತೇಳಿ, ಇದನ್ನೇ ಸೆಲೆಕ್ಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಇದು ಬಿಟ್ಟು ನೀವು ಬೇರೆ ಯಾವುದನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಅಲ್ಲಿ MMNS ಪಾರ್ಟ್ ಸಾಲಿಡ್ ಮಾಡಿದರೆ ಇಲ್ಲೂ ನೀವು MMNS MFG NC ABS ಸೆಲೆಕ್ಟ್ ಮಾಡ್ಕೋಬೇಕು, MMNS ಸೆಲೆಕ್ಟ್ ಮಾಡ್ಕೋಬೇಕು. ಅದು ಬಿಟ್ಟು ನೀವು ಇಂಚಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೋಗ್ರಾಮು ತಪ್ಪಾಗುತ್ತೆ. MMNS MFG NC ABS ಸೆಲೆಕ್ಟ್ ಮಾಡಿದ್ದೀನಿ. ದೆನ್ ಓಕೆ. ಇದು ಆದಮೇಲೆ ನಾವು ಆ ಕಾಂಪೊನೆಂಟ್ನ ಕಾಲ್ ಮಾಡಬೇಕು. ವರ್ಕಿಂಗ್ ಡೈರೆಕ್ಟ್ರಿ ಆಲ್ರೆಡಿ ಸೆಟ್ ಮಾಡಿದ್ದೀವಿ, ಮತ್ತೆ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಕಾಂಪೊನೆಂಟ್ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿಗೆ, ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಬೆಂಚ್ಗೆ ಕಾಲ್ ಮಾಡಬೇಕು. ಅದನ್ನು ತೊಗೊಂಬರ್ಬೇಕು. ಯಾವ ಥರ ಅಂತಂದರೆ ಇಲ್ಲಿ ನೋಡಿ, ರೆಫರೆನ್ಸ್ ಮಾಡಲ್ ಅಂತ ಒಂದು ಆಪ್ಷನ್ ಇದೆ. ಗೋ ಟು ರೆಫರೆನ್ಸ್ ಮಾಡಲ್ನಲ್ಲಿ ಅಸೆಂಬ್ಲಿ ಪ್ರಿಫರೆನ್ಸ್ ಮಾಡಲ್ ಅಂತಿದೆ. ಯಾವ ಮಾಡಲು ನಿಮ್ಗೆ ಬೇಕಿರೋದು ಮ್ಯಾನುಫ್ಯಾಕ್ಚರಿಂಗ್ಗೆ ಅಂತೇಳಿ ಅಲ್ಲಿಗೆ ಹೋಗಿ ನಿಮ್ಮ ವರ್ಕಿಂಗ್ ಡೈರೆಕ್ಟ್ರಿ ಹೊರಟೋಗುತ್ತದು. ವರ್ಕಿಂಗ್ ಡೈರೆಕ್ಟ್ರಿ ನಾವೇನು ಮಾಡಿದ್ವು, ಟರ್ನಿಂಗ್ ಅನ್ನೋ ಫೋಲ್ಡರ್ ಮಾಡಿದ್ವಲ್ವಾ, ವರ್ಕಿಂಗ್ ಡೈರೆಕ್ಟ್ರಿ ಸೆಟ್ ಮಾಡಿರೋದ್ರಿಂದ ಅದು ಅಲ್ಲಿಗೆ ಹೋಗಿದೆ. ಅದರೊಳಗಡೆ ಏನು ಕಂಪೋನೆಂಟ್ ಇದೆ ಅದನ್ನು ತಗೊಂಡಿದೆ ನೋಡಿ. ಒಂದಂತ ಕ್ರಿಯೇಟ್ ಮಾಡಿದ್ವು, ಪಾರ್ಟ್ ಇದು, ಆ ಪಾರ್ಟ್ ಬರ್ತಾ ಇದೆ. ಬೇಕಾದ್ರೆ ನೋಡಬೇಕು ಅಂದರೆ ಇನ್ನೊಂದ್ಸತಿ ಕನ್ಫರ್ಮ್ ನೋಡ್ಬೇಕಂತಂದರೆ ಇಲ್ಲಿ ಕೆಳಗಡೆ ಒಂದು ಪ್ರಿವ್ಯೂ ಅಂತ ಆಪ್ಷನ್ ಇದೆ, ಅಲ್ಲಿಗೆ ಹೋಗಿ ಬೇಕಾದ್ರೆ ನೋಡಿ ನಾವು ಮಾಡಿದ ಕಾಂಪೊನೆಂಟ್ ಬಂದಿದೆ ನೋಡಿ. ಇದೇ ಅಲ್ವಾ ಮಾಡಿದ್ದು ನಾವು ಪ್ರೀವಿಯಸ್ಸು, ಇದೇ ಕಾಂಪೊನೆಂಟು. ಇದನ್ನು ನೀವು ಈಗ ಓಪನ್ ಅಂತ ಕೊಟ್ಕೊತೀನಿ. ಈಗ ಓಪನ್ ಅಂತ ಕೊಟ್ಕೊಂಡ್ಮೇಲೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಇದು ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಆಗಿರಬೇಕು. ಅಂದರೆ ಇದು ಅಸೆಂಬ್ಲಿಗೆ ಕಂಪ್ಲೀಟ್ಲಿ ಫಿಕ್ಸ್ ಆಗಿರ್ಬೇಕಂತೇಳಿ ಇಲ್ಲಿ ನೋಡಿ ಸ್ಟೇಟಸ್ ಕಾಣ್ತಾ ಇದೆ ನಿಮಗೆ. ಇದು ನಾಟ್ ಫುಲ್ಲಿ ಕನ್ಸ್ಟ್ರೈನ್ಡ್ ಅಂತ ಬರ್ತಿದೆ. ಇದನ್ನು ನಾವು ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಅಂತ ಮಾಡಬೇಕು. ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಅಂತ ಮಾಡಲಿಕ್ಕೆ ಇಲ್ಲಿ ನೋಡಿ, ಇಲ್ಲಿ ಅಸೆಂಬ್ಲಿದು ಇಲ್ಲಿ ಇದೆ ಡಿಫ್ರೆಂಟ್ ಆಪ್ಷನ್ ಇದೆ. ಅದರಲ್ಲಿ ಡಿಫ್ರೆಂಟ್ ಆಪ್ಷನಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಆಟೋಮೆಟಿಕಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ ಅದೇ ಡಿಫಾಲ್ಟ್ ಅಂತ ಇದೆ. ಆ ಡಿಫಾಲ್ಟನ್ನು ಸೆಲೆಕ್ಟ್ ಮಾಡಬೇಕು. ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ಕೂಡಲೇ ನೋಡಿ ಮಕ್ಕಳ, ನೋಡಿ ಇಲ್ಲಿ ಫುಲ್ಲಿ ಕನ್ಸ್ಟ್ರೈನ್ಡ್ ಅಂತ ಬರ್ತಾ ಇದೆ ಅಲ್ವಾ. ಫುಲ್ಲಿ ಕನ್ಸ್ಟ್ರೈನ್ ಅಂತ ಕಂಪಲ್ಸರಿ ಬರಬೇಕು. ಫುಲ್ಲಿ ಕನ್ಸ್ಟ್ರೈನ್ ಅಂತ ಬಂದಿಲ್ಲ ಅಂತಂದರೆ ನೀವೇನೇ ಪ್ರೋಗ್ರಾಮನ್ನು ನೆಕ್ಸ್ಟು ಫೇಲ್ಯೂರ್ ಆಗ್ತಾ ಹೋಗುತ್ತೆ. ನೀವು ಅಸೆಂಬ್ಲಿ ಮಾಡಲಿಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಮ್ ಜನರೇಟ್ ಮಾಡಲಿಕ್ಕಾಗಲ್ಲ. ಫುಲ್ಲಿ ಕನ್ಸ್ಟ್ರೈನ್ ಅಂತ ಕಂಪಲ್ಸರಿ ಬಂದಿರಬೇಕು. ಅದು ಬರಬೇಕಂದ್ರೆ ನೀವು ಇಲ್ಲಿ ಡಿಫಾಲ್ಟನ್ನು ಸೆಟ್ ಮಾಡಬೇಕು. ಡಿಫಾಲ್ಟ್ ಸೆಟ್ ಆಯಿತು. ಈಗ ಓಕೆ ಕೊಟ್ಕೊಳ್ಳಿ. ಓಕೆ, ಈಗ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿಗೆ ಬಂತಿದ್ದು. ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿ ಬಂದಮೇಲೆ ನಾವೀಗ ರಾ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ರಾ ಮೆಟೀರಿಯಲ್ ಏನಕ್ಕೆ ಬೇಕು ನಮಗೆ, ನೋಡಿ ಡೈರೆಕ್ಟ್ ನಾವು ಈ ಟರ್ನಿಂಗ್ ಮಾಡಬೇಕಂದ್ರೆ ಪ್ರೊಫೈಲ್ನ ಮೊದಲು ರಾ ಮೆಟೀರಿಯಲ್ ಬೇಕು. ರಾ ಮೆಟೀರಿಯಲ್ ಎಷ್ಟಿರಬೇಕು ಡೈಮೆನ್ಷನ್ನು ನೋಡಿ, ನಾವು ಅಲ್ಲಿ ಕ್ರಿಯೋದಲ್ಲಿ ಮಾಡ್ತಿರೋದ್ರೆ ರಾ ಮೆಟೀರಿಯಲ್ ಎಷ್ಟಿರಬೇಕು ಡೈಮೆನ್ಷನ್ ನೀವು 60 ಇರಬೇಕು ಅಲ್ವಾ. ರಾ ಮೆಟೀರಿಯಲ್ ಎಷ್ಟಿರಬೇಕು, ನಾರ್ಮಲಿ 60 ಇರಬೇಕು. 60 ಡಯಾಮೀಟರ್ ಇರಬೇಕು. ಲೆಂತ್ ಎಷ್ಟು ಬೇಕು ನಮಗೆ, ಇಲ್ಲಿಂದ ಇಲ್ಲಿ ತನಕ ಲೆಂತ್ ಎಷ್ಟಿದೆ, ಫ್ರಮ್ ದೀಸ್ ಎಂಡ್ ಟು ದೀಸ್ ಎಂಡ್ ಎಷ್ಟಿದೆ ಲೆಂತು, 15 + 10 + 10 + 20 ಎಷ್ಟಾಯಿತು, 15 + 10 25 + 10 35 + 20 55. ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ರಾ ಮೆಟೀರಿಯಲ್ನ ಡಯಾಮೀಟ್ರು 60 ಇರಬೇಕು, ಲೆಂತು
55 ಇರಬೇಕು. ಅದೊಂದು ರಾ ಮೆಟೀರಿಯಲ್ನ ಕ್ರಿಯೇಟ್ ಮಾಡ್ಕೋಬೇಕು. ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡಿ ಆಪ್ಷನ್ನು ವರ್ಕ್ ಪೀಸ್ ಅಂತ ಒಂದು ಆಪ್ಷನ್ ಇದೆ. ಗೋ ಟು ವರ್ಕ್ ಪೀಸ್. ವರ್ಕ್ ಪೀಸ್ ನೀವು ಡಿಫ್ರೆಂಟ್ ಮೆಥಡಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನಾನು ನಾರ್ಮಲ್ಲಿ ಕ್ರಿಯೇಟ್ ವರ್ಕ್ ಪೀಸ್ ಮಾಡ್ಕೊತೀನಿ. ಆಟೋಮೆಟಿಕ್ ವರ್ಕ್ ಪೀಸ್ ಕೊಡ್ಕೋಬೋದು, ಈ ಬೇರೆ ಆಪ್ಷನಲ್ಲೂ ವರ್ಕ್ ಪೀಸ್ ಬರುತ್ತೆ. ಬಟ್ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಕ್ರಿಯೇಟ್ ವರ್ಕ್ ಪೀಸ್ಗೆ ಹೋಗಿ, ಕ್ರಿಯೇಟ್ ವರ್ಕ್ ಪೀಸ್ಗೆ ಹೋದ್ಮೇಲೆ ನಾರ್ಮಲಿ ಇಲ್ಲಿ ಆಪ್ಷನ್ ಇದೆ ನೋಡಿ, ಎಂಟರ್ ದಿ ಪಾರ್ಟ್ ನೇಮ್ ಅಂತ ಇದೆ. ಇಲ್ಲಿ ಏನು ಪಾರ್ಟ್ ನೇಮ್ ಇದೆ ಅದನ್ನೇ ಎಂಟ್ರಿ ಮಾಡಬೇಕು. ಇದೇನಿದೆ PRT0001 ಇದೆ, ಅದನ್ನೇ ಟೈಪ್ ಮಾಡಬೇಕು. ಬೇರೆ ಏನು ಟೈಪ್ ಮಾಡಿದ್ರು ಮತ್ತೆ ನಿಮ್ಗೆ ಕ್ರಿಯೇಟ್ ಆಗಲ್ಲ. ಬ್ರಾಕೆಟಲ್ಲಿ ಕೊಟ್ಟಿದ್ದೆ ನೋಡಿ, ಇದನ್ನೇ ಟೈಪ್ ಮಾಡಬೇಕು. PRT0001 ಅದೇನು ಕೊಟ್ಟಿದ್ದಾನೆ ಇಲ್ಲಿ, ಅಥವಾ PRT0002 ಅಂತ ಕೊಟ್ಟಿದ್ರೆ ಇಲ್ಲೂ ನೀವು ಅದನ್ನೇ ಟೈಪ್ ಮಾಡಬೇಕು. ಇಲ್ಲಿ PRT0001 ಅಂತ ಕೊಟ್ಟಿದ್ದಾನೆ, ನಾನು ಹಾಗೆ PRT ಅಲ್ಲಿ ಯಾಸ್ಪರ್ದು ಏನಿದೆ ಅದೇ ಥರ ಟೈಪ್ ಮಾಡಿ 300 ಅಂತ ಇದೆ ನೋಡಿ, PRT0001 ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ಓಕೆ ಕೊಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಡ್ಲಿ. ಇದು ನೋಡಿ ಹೈಡ್ ಆಯ್ತು. ಇದು ಈ ಥರ ಶೇಡ್ ಹೋಗಿದೆ. ಈಗ ನಿಮಗೆ ಸಾಲಿಡ್ ಇರಬೇಕು. ನಮಗೆ ರಾ ಮೆಟೀರಿಯಲ್ ಸಾಲಿಡ್ ಆಗಿರಬೇಕು. ಈಗ ಶೇಪ್ನ ಪ್ರಿಫರ್ ಮಾಡಬೇಕು. ಶೇಪ್ ಓಕೆ, ಶೇಪ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಆ ಶೇಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಶೇಪ್ ಎಲ್ಲಿಂದ ಕ್ರಿಯೇಟ್ ಆಗಬೇಕಂತಂದರೆ ನೆಕ್ಸ್ಟ್ ನಮಗೆ ಇಲ್ಲಿಂದ ಕ್ರಿಯೇಟ್ ಆಗಬೇಕು. ಇದೆಲ್ಲ ಇಲ್ಲೇ ನಿಮಗೆ ಬೇಸು, ಇದು ನಮಗೆ ಕೋಆರ್ಡಿನೇಟು, ಇನಿಷಿಯಲ್ ಕೋಆರ್ಡಿನೇಟು. ಹಂಗಾಗಿ ಇಲ್ಲಿಂದ ಪ್ರಿಫರ್ ಆಗಬೇಕು. ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಮೇಲೆ ಮಕ್ಕಳ ಇದಕ್ಕೆ ಒಂದು ಸ್ಕೆಚ್ ಮಾಡಬೇಕಂದ್ರೆ ಮತ್ತೆ ಈ ಅಗೇನ್ ಇದು ಸ್ಕೆಚ್ ವರ್ಕ್ ಬೆಂಚ್ಗೆ ಹೋಯಿತು. ಸ್ಕೆಚ್ ಮಾಡೋದಲ್ಲ, ಪ್ರೀವಿಯಸ್ ನಾವು ಅದೇ ಥರ ವರ್ಕ್ ಬೆಂಚ್ಗೆ ಹೋಯಿತು. ಸ್ಕೆಚ್ಗೆ ಹೋದ ಕೂಡಲೇ ನೀವು ಇಲ್ಲಿ ಓರಿಯೆಂಟೇಷನ್ ಕ್ಲಿಕ್ ಮಾಡಬೇಕು. ಓರಿಯೆಂಟೇಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲೈನ್ ಆಗುತ್ತೆ, ಕರೆಕ್ಟಾಗಿ ಅಲೈನ್ ಆಗುತ್ತೆ. ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಲೈನ್ ಆದಮೇಲೆ ಇದಕ್ಕೆ ನೀವು ನೋಡಿ ಇಲ್ಲಿ ಆ್ಯಕ್ಸಿಸ್ ಕೇಳ್ತಾ ಇದೆ. 2 ಆ್ಯಕ್ಸಿಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಆ್ಯಕ್ಸಿಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲೊಂದು ಆ್ಯಕ್ಸಿಸು, ಇಲ್ಲೊಂದು ಆ್ಯಕ್ಸಿಸ್ ನೋಡಿ, 2 ಆ್ಯಕ್ಸಿಸ್ ಬಂತು. ಹಾರಿಜಾಂಟಲ್ ಆ್ಯಕ್ಸಿಸ್, ವರ್ಟಿಕಲ್ ಆ್ಯಕ್ಸಿಸ್. ಯಾವುದೇ ಕ್ರಿಯೆಯಲ್ಲಿ ನೀವು ಏನೇ ಸ್ಕೆಚ್ ಮಾಡಬೇಕಂದ್ರೂ ಒಂದು ಎಕ್ಸ್ ಆ್ಯಕ್ಸಿಸು ಇಂದು ವೈ ಆ್ಯಕ್ಸಿಸ್ ಇರಲೇಬೇಕು, ಇಲ್ಲಾಂದರೆ ನಿಮಗೆ ಸ್ಕೆಚ್ ಆಗಲ್ಲ. ಓಕೆ, ಈಗ ಆದಮೇಲೆ ನಮಗೆ ಡಯಾಮೀಟರ್ ಎಷ್ಟಪ್ಪ, ಡಯಾಮೀಟರ್ ಎಷ್ಟು ಬೇಕಿತ್ತು ನಮಗೆ 60 ಬೇಕಿತ್ತು. ಈಗ ಸರ್ಕಲ್ ತಗೊಳ್ಳೋಣ. ಸರ್ಕಲ್ ಕೊಟ್ಟು ಸರ್ಕಲ್ ನೋಡಿ ಎಷ್ಟದು ಸೆಂಟ್ರ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ನೋಡಿ ಅದೇ ತಗೊಳ್ತಾ ಇದೆ ನೋಡಿ. ಇಲ್ಲಿ ತನಕ ಬೇಕಿತ್ತು ಸರ್ಕಲ್ಲು ನೋಡಿ. ಈ ಸರ್ಕಲ್ ಇಲ್ಲಿ ತನಕ ಹೋಗಿ ಓಕೆ ಕೊಡ್ತೀನಿ. ಡಿಫಾಲ್ಟೇ ತಗೊಂಡಿರುತ್ತೆ, 60 ತಗೊಂಡಿರುತ್ತೆ. ಅದು ಸರ್ಕಲ್ ಬಂತು, 60 ಸರ್ಕಲ್ಲು ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಓಕೆ ಕೊಡ್ಕೊತೀನಿ ನೋಡಿ. ಬರ್ತಾ ಇದೆ ನೋಡಿ, ಪ್ರೊಟ್ರೂಜನ್ ಬರ್ತಾ ಇದೆ. ಇದು ಯಾವ ಸೈಡ್ ಬರಬೇಕು ವರ್ಕ್ ಪೀಸು, ಇದು ವರ್ಕ್ ಪೀಸ್ ಸೈಡ್ ಬರಬೇಕಲ್ವಾ, ಇದು ರಿವರ್ಸ್ ಸೈಡ್ ಹೋಗ್ತಾ ಇದೆ. ಅದು ಹಂಗಾಗಿ ವರ್ಕ್ ಪೀಸ್ ಸೈಡ್ ಬರಬೇಕಂದ್ರೆ ಇದನ್ನು ರಿವರ್ಸ್ ಡೈರೆಕ್ಷನ್ ಹಾಕ್ಕೊತೀನಿ. ರಿವರ್ಸ್ ಡೈರೆಕ್ಷನ್ ಹಾಕ್ಕೊಂಡು ಮಕ್ಕಳ ಕೇರ್ಫುಲಿ ಇದ್ರ ಡೈಮೆನ್ಷನ್ ಕಡಿಮೆ ಮಾಡಿ ನೋಡಿ. ಡಿಕ್ರೀಸ್ ಮಾಡ್ಬೋದು, ಎಷ್ಟು ದೂರ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು, ಎಷ್ಟು ಲೆಂತ್ ಬೇಕಾದ್ರೂ ಕಡಿಮೆ ಮಾಡ್ಬೋದು. ಇದಕ್ಕೆ ನೀವೇನು ಮಾಡಬೇಕು, ಈ ಡಿಕ್ರೀಸ್ ಮಾಡಿ ನನಗೆ ಈ ವರ್ಕ್ ಪೀಸ್ ಇಲ್ಲಿಂದ ಇಲ್ಲಿ ತನಕ ಬರಬೇಕಲ್ವಾ, ಈ ಎಂಡ್ ತನಕ ಬರಬೇಕು. ಈ ಎಂಡ್ ತನಕ ಬರಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ನೀವು 55 ಅಂತ ಟೈಪ್ ಮಾಡಿದ್ರು ಬರುತ್ತೆ. ಅಥವಾ ಇನ್ನೂ ಸಿಂಪಲ್ ಮೆಥಡ್ ಅಂತಂದರೆ ಗೋ ಟು ನೆಕ್ಸ್ಟ್ ಪೇಸ್ ಅಂತ. ಇದು ನೆಕ್ಸ್ಟ್ ಪೇಸ್ ತನಕ ಬೇಕು. ನೆಕ್ಸ್ಟ್ ಫೇಸ್ ಇದು ಲಾಸ್ಟ್ ಒನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಯಾವ ಫೇಸು ಅಂತ ಕೇಳುತ್ತೆ, ಈ ಫೇಸು ನೋಡಿ. ಈ ಕಂಪ್ಲೀಟ್ ವರ್ಕ್ ಪೀಸ್ ಬಂತು. ಈಗ ಇದನ್ನು ಓಕೆ ಅಂತ ಕೊಡಬೇಕು ನೋಡಿ. ಈಗ ಏನು ಗ್ರೀನ್ ಕಾಣ್ತಾ ಇದೆ, ಈ ಗ್ರೀನ್ ಕಾಣ್ತಾ ಇರೋದು ಮಕ್ಕಳ ನಮಗೆ ವರ್ಕ್ ಪೀಸು. ನನಗೆ ಒಳಗಡೆ ಇರೋದು ಪ್ರೊಫೈಲು ನಾವು ಕ್ರಿಯೇಟ್ ಮಾಡಿದ್ದೀವಿ. ಈಗ ವರ್ಕ್ ಪೀಸ್ ಬಂದಿದೆ. ಈ ವರ್ಕ್ ಪೀಸು ಗ್ರೀನ್ ಬಂದಿದ್ದಿಲ್ಲ, ಅದು ವರ್ಕ್ ಪೀಸು. ಈ ವರ್ಕ್ ಪೀಸ್ನ ಇದು ಎಕ್ಸ್ಟ್ರಾ ಮೆಟೀರಿಯಲ್ ಸ್ಟಾಕ್, ಇದು ಎಕ್ಸ್ಟ್ರಾ ಸ್ಟಾಕ್ನ ರಿಮೂವ್ ಮಾಡಬೇಕು, ಮೆಷಿನಿಂಗ್ ಮಾಡಬೇಕು. ಯಾವ ಥರ ಮಿಷಿನಿಂಗ್ ಮಾಡ್ತೀರಿ ಅನ್ನೋದು ನಮಗೆ ಈಗ ಪ್ರೊಸೀಜರು. ಈಗ ಮಿಷಿನಿಂಗ್ ಮಾಡಬೇಕಾದ್ರೆ ನಾವು ಕೋಆರ್ಡಿನೇಟ್ ಸಿಸ್ಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕೋಆರ್ಡಿನೇಟ್ ಸಿಸ್ಟಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಆ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಮಕ್ಕಳ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಬೇಕು, ಕೋಆರ್ಡಿನೇಟ್ ಸಿಸ್ಟಮ್ ಏನಕ್ಕೆ ಬೇಕು ಅಂತಂದರೆ ಮಿಷಿನಿಂಗ್ ಎಲ್ಲಿ ಸ್ಟಾರ್ಟ್ ಆಗಬೇಕು ಅಂತೇಳಿ. ನೀವು ಅಲ್ಲಿ ವರ್ಕ್ 0 ಪಾಯಿಂಟ್ ಅಂತ ಆ್ಯಕ್ಚುಲಿ ನೀವು CNC ಮಷಿನಲ್ಲಿ ವರ್ಕ್ 0 ಪಾಯಿಂಟ್, ಮೆಷಿನ್ 0 ಪಾಯಿಂಟ್ ಅಂತ ಇರುತ್ತೆ. ಮೆಷಿನ್ ರೆಫರೆನ್ಸ್ ಪಾಯಿಂಟ್ ಅಥವಾ ವರ್ಕ್ 0 ಪಾಯಿಂಟ್ ಅಂತ ಇರುತ್ತೆ. ವರ್ಕ್ 0 ಪಾಯಿಂಟೇ ಬೇರೆ, ಮೆಷಿನ್ 0 ಪಾಯಿಂಟೇ ಬೇರೆ. ನೀವು ವರ್ಕ್ 0 ಪಾಯಿಂಟ್, ಪ್ರೋಗ್ರಾಮ್ 0 ಪಾಯಿಂಟ್ ಅಥವಾ ವರ್ಕ್ 0 ಪಾಯಿಂಟ್ ಅಂತ ಇರುತ್ತೆ. ಆ ವರ್ಕ್ 0 ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವರ್ಕ್ 0 ಪಾಯಿಂಟ್ ನೋಡಿ, ನಾರ್ಮಲಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ನಾನು. ವರ್ಕ್ 0 ಪಾಯಿಂಟ್ ಎಲ್ಲಿದೆ ನನಗೆ, ಇಲ್ಲಿ ಇಟ್ ಇಸ್ ದಿ ವರ್ಕ್ 0 ಪಾಯಿಂಟ್. ಅಂದರೆ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಅಂತ, ಮೆಷಿನಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಈ ವರ್ಕ್ 0 ಪಾಯಿಂಟಲ್ಲಿ ನಾವು ನಾರ್ಮಲಿ ಇದೇನು ಹೇಳ್ತೀವಿ, ಇದನ್ನು ಜೆಡ್ ಆಕ್ಸಿಸ್ ಅಂತ ಹೇಳ್ತೀವಲ್ವ ಟರ್ನಿಂಗಲ್ಲಿ.
ಟರ್ನಿಂಗಲ್ಲಿ ದಿಸ್ ಒನ್ ಇಸ್ ಜೆಡ್ ಆಕ್ಸಿಸ್, ಲೆಂತ್ನ ಮೇಂಟೈನ್ ಮಾಡ್ಬೇಕಾದ್ರೆ ಜೆಡ್ ಆಕ್ಸಿಸ್ನಲ್ಲಿ ಫೀಡ್ ಕೊಡ್ತೀವಿ. ಡಯಾಮೀಟ್ರನ್ನ ಮೇಂಟೈನ್ ಮಾಡಬೇಕಾದ್ರೆ ಇದು ಡಯಾಮೀಟ್ರನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಎಕ್ಸ್ ಆಕ್ಸಿಸ್. ಏನು ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಇಟ್ ಇಸ್ ದಿ ಎಕ್ಸ್ ಆಕ್ಸಿಸ್. ಇದೇನಿದು ಸ್ಪಿಂಡಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆಯಲ್ಲ ಇದು ಜೆಡ್ ಆಕ್ಸಿಸ್ಸು. ಇದು ಜೆಡ್ ಆಕ್ಸಿಸ್ಸು, ಇದು ಎಕ್ಸ್ ಆಕ್ಸಿಸ್ಸು, ಇವೆರಡು ಮೀಟ್ ಆಗಿದೆಯಲ್ಲ ಇಟ್ ಇಸ್ ನಮಗೆ ವರ್ಕ್ 0 ಪಾಯಿಂಟ್, ವರ್ಕ್ ಆರಿಜನ್ ಅಂತೇಳಿ ಹೇಳ್ತೀವಿ. ಆ ವರ್ಕ್ ಆರಿಜನ್ ಸೆಟ್ ಮಾಡ್ಕೊಬೇಕು. ವರ್ಕ್ ಆರಿಜನ್ನಲ್ಲಿ ನಾವು ಕೋಆರ್ಡಿನೇಟ್ನ ಕ್ರಿಯೇಟ್ ಮಾಡ್ಕೋಬೇಕು ಕ್ರಿಯೆಯಲ್ಲಿ. ಅಂದರೆ ವರ್ಕ್ ಆರಿಜನ್ ನನಗೆ ಇಲ್ಲಿ ಇರುತ್ತೆ, ಇದ್ರ ಸೆಂಟ್ರ್ನಲ್ಲಿ ಇರುತ್ತೆ ನೋಡಿ, ಈ ಸೆಂಟ್ರಲ್ಲಿ ಇರುತ್ತೆ, ಈ ಸೆಂಟ್ರಲ್ಲಿ ಅದು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದರೆ ನೋಡಿ, ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕಾಣ್ತಾ ಇದೆ. ಇಲ್ಲಿಂದ ನಮಗೆ ಮಿಷನಿಂಗ್ ಆಗಬೇಕು ಅಂತೇಳಿ ಆ ಪಾಯಿಂಟಿಂದ ಕೋಆರ್ಡಿನೇಟ್ ಸಿಸ್ಟಮ್, ಗೋ ಟು ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೋಗ್ಬಿಟ್ಟು ಬಂದು ಈ ಫೇಸ್ ಮೇಲೆ ಜೂಮ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಬಂದಿದೆ. ಬಂದ ಮೇಲೆ ಮಕ್ಕಳ ಅದನ್ನು ನಾವು ಅಲೈನ್ಮೆಂಟ್ ಮಾಡಬೇಕು. ಅಲೈನ್ಮೆಂಟ್ ಮಾಡಬೇಕಂತಂದರೆ ಎರಡು ಆ್ಯಕ್ಸಿಸ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಈ ಪಾಯಿಂಟಲ್ಲಿ ಎರಡು ಆ್ಯಕ್ಸಿಸ್ ಕೋಇನ್ಸಿಡೆಂಟ್ ಆಗಿರುತ್ತೆ. ಇಲ್ಲೊಂದು ಆ್ಯಕ್ಸಿಸು, ಇಲ್ಲೊಂದು ಆ್ಯಕ್ಸಿಸು, ಇಲ್ಲೊಂದು ಪ್ಲೇನ್ ಕೋಇನ್ಸಿಡೆಂಟ್ ಆಗಿರುತ್ತೆ. ಹಂಗಾಗಿ ಎರಡು ಪ್ಲೇನ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ ಇಟ್ಕೋಬೇಕು ನೀವು ಕೀಬೋರ್ಡಲ್ಲಿ. ಕೇರ್ಫುಲಿ ಕೀಬೋರ್ಡಲ್ಲಿ ಕಂಟ್ರೋಲ್ ಇಟ್ಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕಂಟ್ರೋಲ್ ಇಟ್ಕೊಂಡು ಎರಡು ಪ್ಲೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೇನ್ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಎಕ್ಸಾಕ್ಟ್ಲಿ ಸೆಂಟ್ರಿಗೆ ಬಂದಿದೆ. ಎರಡು ಪ್ಲೇನ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಆ ಪ್ಲೇನಿಗೆ ಬಂದಿದೆ. ಓಕೆ, ಈಗ ನಾವು ನೋಡ್ಬೇಕು. ಇಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ, ಇಲ್ಲಿ ಈ ಆಕ್ಸಿಸು ಎಕ್ಸ್ ಅಂತ ತೋರಿಸ್ತಾ ಇದೆ. ಇದು ಆ್ಯಕ್ಚುಲಿ ಟರ್ನಿಂಗಲ್ಲಿ ಎಕ್ಸ್ ಇದು ಅಲ್ಲ. ನಾವು ಲೆಂತ್ ಯಾವುದ್ರಲ್ಲಿ ಹೇಳ್ತೀವಿ, ಟರ್ನಿಂಗಲ್ಲಿ ಜೆಡಲ್ಲಿ ಹೇಳ್ತೀವಿ, ಇದು ಎಕ್ಸಲ್ಲಿ ಹೇಳ್ತೀವಿ. ಬಟ್ ಇಲ್ಲಿ ತೋರಿಸ್ತಾ ಇದೆ ಜೆಡ್ ತೋರಿಸ್ತಾ ಇದೆ. ಜೆಡ್ ಇರೋದು ಎಕ್ಸ್ ತೋರಿಸ್ತಾ ಇದೆ, ಎಕ್ಸ್ ಇರೋದು ಜೆಡ್ ಆಗಬೇಕು ಅಲ್ವಾ. ಲೆಂತ್ ಮೇಂಟೈನ್ ಮಾಡೋದು ಜೆಡ್ ಆಕ್ಸಿಸು, ಇದು ಎಕ್ಸ್ ಆಕ್ಸಿಸ್ ಅಲ್ಲ. ಅದಕ್ಕೆ ನಾವು ಓರಿಯೆಂಟೇಷನ್ ಚೇಂಜ್ ಮಾಡಬೇಕು. ಅದು ಹೆಂಗೆ ಅಂದರೆ ಇಲ್ಲಿ ಓರಿಯೆಂಟೇಷನ್ಗೆ ಹೋಗಬೇಕು. ಇಲ್ಲಿ ಟು ಡಿಟರ್ಮೈನ್ ಅಂತ ಇದೆಯಲ್ಲ, ಇಲ್ಲಿ ಎಕ್ಸ್ ಇರೋದನ್ನು ಜೆಡ್ ಮಾಡಬೇಕು. ದೆನ್ ಓಕೆ ನೋಡಿ, ಎಕ್ಸ್ ಇರೋದು ಜೆಡ್ ಬಂತು. ಈಗ ವರ್ಕ್ ಪೀಸ್ ಸೆಟ್ ಆಯಿತು, ವರ್ಕ್ ಪೀಸ್ ಸೆಟ್ ಆಯಿತು, ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಆಯಿತು. ಇದು ಆದಮೇಲೆ ನೆಕ್ಸ್ಟ್ ನಾವು ಆಪ್ರೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿಂದ ಆಪ್ರೇಷನ್ ಸ್ಟಾರ್ಟ್ ಆಗಬೇಕು ನನಗೆ ಅಂತೇಳಿ. ಆಪ್ರೇಷನ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಾ ಇದು ಆಪ್ರೇಟ್ ಮಾಡಲಿಕ್ಕೆ? ಮಿಲ್ಲಿಂಗ್ ಯೂಸ್ ಮಾಡ್ತಾ ಇದ್ದೀರಾ, ಟರ್ನಿಂಗ್ ಯೂಸ್ ಮಾಡ್ತಾ ಇದ್ದೀರಾ? ಈ ಕಾಂಪೊನೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಾವು ಯಾವ ಮಿಷಿನ್ ಯೂಸ್ ಮಾಡಬೇಕು? ನಾರ್ಮಲಿ ನಿಮಗೆ ಗೊತ್ತಿರುತ್ತೆ, ಟರ್ನಿಂಗ್ ಮಿಷಿನ್, ಲೇತ್ನ ಯೂಸ್ ಮಾಡಬೇಕು ಅಥವಾ ಟರ್ನಿಂಗ್ ಸೆಂಟರ್ನ ಯೂಸ್ ಮಾಡಬೇಕು. ಇದು ಮಿಲ್ಲಿಂಗ್ನೆಲ್ಲ ಆಗಲ್ಲ. ಇದು ನಾವು ಲೇತನ್ನು ಯೂಸ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಮಿಷಿನ್ ಬರ್ತಾ ಇದೆ. ಯಾವ ಮಿಷಿನ್ನು ಇಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಯಾವುದೆಲ್ಲ ಮಿಷಿನ್ ಇದೆ. ವರ್ಕ್ ಸೆಂಟರ್ ನಮಗೆ ಮಿಲ್ಲಿಂಗ್ ಮಿಷಿನ್ ಇದೆ, ಮಿಲ್ ಟರ್ನ್ ಇದೆ, ಲೇತ್ ಇದೆ. ನಾವು ಯೂಸ್ ಮಾಡ್ತಾ ಇರೋದು ಲೇತ್ ಮಿಷಿನ್ನು, CNC ಲೇತ್ ಮಿಷಿನ್. CNC ಲೇತ್ ಮಿಷಿನ್ ಅಂದ್ರೂ ಒಂದೇ, CNC ಟರ್ನಿಂಗ್ ಸೆಂಟರ್ ಅಂದ್ರೂ ಒಂದೇ. ಲೇತ್ ಮಿಷಿನ್ನ ಸೆಲೆಕ್ಟ್ ಮಾಡಿಕೊಂಡೆ. ಲೇತ್ ಮಿಷಿನ್ ಸೆಲೆಕ್ಟ್ ಮಾಡಿಕೊಂಡು ಮಕ್ಕಳ ಜಸ್ಟ್ ಓಕೆ ಕೊಡೋದಷ್ಟೇ. ಈಗ ಲೇತ್ ಮಿಷಿನ್ ಸೆಲೆಕ್ಟ್ ಆಯಿತು, ಬಂದಿದೆ ನೋಡಿ. ನಾವೇನು ವರ್ಕ್ ಮಾಡ್ತಾ ಇದ್ದೀವಿ ಅದೆಲ್ಲ ಇಲ್ಲಿ ವರ್ಕ್ ಬೆಂಚಸ್ಸಲ್ಲಿ ಬರ್ತಾ ಇದೆ. ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ಇಟ್ ಈಸ್ ಎ ಮಾಡೆಲ್ ಟ್ರೀ. ಇದನ್ನು ಮಾಡೆಲ್ ಟ್ರೀ ಅಂತ ಕರಿತೀವಿ. ನೀವು ಸಾಲಿಡ್ ಎಡ್ಜಲ್ಲಿ ಮಾಡಬೇಕಾದ್ರೂ ಬರ್ತಾ ಇರುತ್ತೆ ಈ ಥರ. ನೀವು ಎಡಿಟ್ ಬೇಕಾದ್ರೂ ಮಾಡ್ಬೋದು, ಡಿಲೀಟ್ ಬೇಕಾದ್ರೂ ಮಾಡ್ಬೋದು. ಈ ಮಾಡೆಲ್ ಟ್ರೀನಲ್ಲಿ ನೀವು ಮಾಡಿರೋ ಆಪ್ಷನಲ್ಲಿ ಬರ್ತಾ ಹೋಗುತ್ತೆ. ಈಗ ಇದು ಆದಮೇಲೆ ಮಕ್ಕಳ ಮೆಷಿನ್ ಸೆಲೆಕ್ಟ್ ಆದಮೇಲೆ ಆಪ್ರೇಷನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಆಪ್ರೇಷನ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕಲ್ವ. ವರ್ಕ್ 0 ಪಾಯಿಂಟ್ನ ಸ್ಪೆಸಿಫೈ ಮಾಡಬೇಕು. ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ಸ್ಪೆಸಿಫೈ ಮಾಡಬೇಕಂದ್ರೆ ಇಲ್ಲಿ ಆಪರೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆಪ್ರೇಷನ್ಗೆ ಹೋಗಬೇಕು. ಆಪ್ರೇಷನ್ಗೆ ಹೋಗಿ ಮಕ್ಕಳ ನೆಕ್ಸ್ಟು ಇಲ್ಲಿ ಯಾವುದು ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಕೋಆರ್ಡಿನೇಟ್ ಸಿಸ್ಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈಗ ಸೆಲೆಕ್ಟ್ ಆಯಿತು ಕೋಆರ್ಡಿನೇಟ್ ಸಿಸ್ಟಮ್. ನೀವು ಮಾಡೆಲ್ ಟ್ರೀನ ಸೆಲೆಕ್ಟ್ ಮಾಡಿ. ಮಾಡೆಲ್ ಟ್ರೀನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಗ್ರೀನ್ ಬಂತು. ಈಗ ಓಕೆ ಕೊಡ್ಕೊಬೇಕು. ಓಕೆ, ಈಗ ನಮಗೆ ಆಪ್ರೇಷನ್ನು ಬಂತು ನೋಡಿ. ಆಪ್ರೇಷನ್ ಆಯಿತು, ಲೇತ್ ಮಿಷಿನ್ ಆಯಿತು. ಆಪ್ರೇಷನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಸ್ಪೆಸಿಫೈ ಮಾಡಿದ್ದೀವಿ. ನೆಕ್ಸ್ಟು ಮಕ್ಕಳ ನಾವು ಟರ್ನ್ ನೋಡಿ, ಇಲ್ಲಿ ಆಪ್ರೇಷನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಟರ್ನ್ ಅಂತ ಬಂತು, ಒಂದು ವಿಂಡೋ ಕ್ರಿಯೇಟ್ ಆಯಿತು. ಮೊದಲು ಇರಲಿಲ್ಲ ಇದು ಟರ್ನ್. ಈಗ ಟರ್ನ್ ವಿಂಡೋ ಆನ್ ಆಯಿತು, ಟರ್ನಿಂಗ್ ವಿಂಡೋ ಆನ್ ಆಯಿತು. ಟರ್ನಿಂಗ್ ವಿಂಡೋ ಆನ್ ಆದ ಕೂಡಲೇ ನಾವೇನು ಮಾಡಬೇಕು ಅಂತಂದರೆ ಟರ್ನಿಂಗ್ ಹೋಗಬೇಕು. ಟರ್ನಿಂಗ್ ಹೋಗಿ ನಾವು ಟರ್ನಿಂಗ್ ಮಾಡಬೇಕಾದ್ರೆ ಇಲ್ಲಿ 2 ಟೈಪು ಟರ್ನಿಂಗ್ ಮಾಡಬೇಕು ನಾವು. ಫಸ್ಟು ಈ ಏರಿಯಾ ಟರ್ನಿಂಗ್ ಮಾಡ್ಕೋಬೇಕು. ನಾವಲ್ಲಿ ಏನು ಮಾಡ್ತೀವಿ ಅಂತಂದರೆ CNC ಪ್ರೋಗ್ರಾಮ್ ನೀವು ಪ್ರೀವಿಯಸ್ ಸೆಷನಲ್ಲಿ ನೋಡಿರ್ತೀರಿ.
ಫಸ್ಟು ಯಾವ ಥರ ಮಾಡ್ತೀವಿ, ಒಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡಬೇಕಂದ್ರೆ, ಒಂದು ಕಾಂಪೊನೆಂಟ್ ಟರ್ನ್ ಮಾಡಬೇಕಂದ್ರೆ ಫಸ್ಟು ರಫ್ ಹೊಡ್ಕೊತೀವಿ, ರಫಿಂಗ್ ಸೈಕಲ್ ಹೊಡ್ಕೊತೀವಿ. ರಫಿಂಗ್ ಸೈಕಲ್ನ ನಾವು ಯಾವುದ್ರಲ್ಲಿ ಹೇಳ್ತೀವಿ, ಕ್ಯಾನ್ ಸೈಕಲಲ್ಲಿ G71 ಸೈಕಲಲ್ಲಿ ಹೇಳ್ತೀವಿ ರಫಿಂಗ್ ಸೈಕಲ್. ಈ ರಫಿಂಗ್ ಸೈಕಲ್ನ ನಾವು ಇಲ್ಲಿ ಏರಿಯಾ ಟರ್ನಿಂಗ್ ಅಂತ ಕರಿತೀವಿ. ನೋಡಿ ಇಲ್ಲಿ ಏರಿಯಾ ಟರ್ನಿಂಗ್ ಅಂತ ಇದೆಯಲ್ಲ, ಆ ಏರಿಯಾ ಟರ್ನಿಂಗ್ ಅಂದ್ರೂ ಒಂದೇನೆ, ರಫಿಂಗ್ ಸೈಕಲ್ ಅಂದ್ರೂ ಒಂದೇನೆ. ಅದು G71 ಸೈಕಲ್ ಅಂತೇಳಿ ಹೇಳ್ತೀವಿ ರಫಿಂಗ್ ಸೈಕಲ್ಗೆ. ನೆಕ್ಸ್ಟು ಇನ್ನೊಂದು ಫಿನಿಶಿಂಗ್ ಸೈಕಲ್ ಅಂತ ಮಾಡ್ತೀವಿ. ನೋಡಿ ಸ್ಟಾರ್ಟಿಂಗ್ ರಫಾಗಿ ಹೊಡ್ಕೊಂಡ್ಬಿಡ್ತೀವಿ ಫಾಸ್ಟಾಗಿ, ನೆಕ್ಸ್ಟ್ ಫಿನಿಶ್ ಆಗಬೇಕಲ್ಲ, ಹಂಗಾಗಿ ಫಿನಿಶಿಂಗ್ 1 mm 2 mm ಅಥವಾ 2 mm ನಾವು ಅಲಯನ್ಸ್ ಬಿಟ್ಕೊಂಡಿರ್ತೀವಿ. ಆ ಫಿನಿಶಿಂಗ್ ಸೈಕಲ್ನಲ್ಲಿ ಆ 1 mm ಅಥವಾ 2 mm ರಿಲೀಸ್ ಮಾಡ್ತಾ ಹೋಗ್ತೀವಿ, ತೆಗಿತಾ ಹೋಗ್ತೀವಿ ಮೆಟೀರಿಯಲ್ನ. ಅದು ಫಿನಿಶಿಂಗ್ ಸೈಕಲ್. ಫಿನಿಶಿಂಗ್ ಸೈಕಲ್ G70 ಹೇಳಿರ್ತಾರೆ. G70 ಅಂತೇಳಿ ನಿಮ್ಮ ಆಲ್ರೆಡಿ ಪ್ರೀವಿಯಸ್ ಸೆಷನಲ್ಲಿ ಹೇಳಿರ್ತಾರೆ. G71 ಸೈಕಲ್ ಅಂತಂದರೆ ಅದು ಪ್ರೊಫೈಲ್ ಟರ್ನಿಂಗ್ ಅಂತ ಇದೆ. ಪ್ರೊಫೈಲ್ ಟರ್ನಿಂಗು ಫಿನಿಶಿಂಗ್ ಸೈಕಲ್ಲು, ಏರಿಯಾ ಟರ್ನಿಂಗು ನಿಮಗೆ ರಫಿಂಗ್ ಸೈಕಲ್. ಈಗ ಫಸ್ಟ್ ನಾವು ರಫ್ ಮಾಡ್ಕೋಬೇಕು, ರಫಾಗಿ ಹೊಡ್ಕೋಬೇಕು, ರಫಾಗಿ ಟರ್ನ್ ಮಾಡ್ಕೊಬೇಕು. ಹಾಗಾಗಿ ರಫಿಂಗ್ ಸೈಕಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಏರಿಯಾ ಟರ್ನಿಂಗ್ ಅಂದ್ರೆ ಒಂದೇ, ರಫಿಂಗ್ ಸೈಕಲ್ ಅಂದ್ರೆ ಒಂದೇ. ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಈಗ ಏರಿಯಾ ಟರ್ನಿಂಗ್ ಆದಮೇಲೆ ಮಕ್ಕಳ ಇಲ್ಲಿ ನೋಡಿ ಟೂಲ್ ಬಂದಿರುತ್ತೆ. ಫಸ್ಟ್ ಟೂಲ್ ಸೆಲೆಕ್ಟ್ ಮಾಡ್ಕೋಬೇಕು. ಟೂಲ್ ಯಾವ ಥರ ಸೆಲೆಕ್ಟ್ ಮಾಡ್ಕೋತೀರಿ ನೋಡಿ, ಯಾವ ಟೂಲ್ ಬೇಕು ನಿಮಗೆ ಆ ಟೂಲ್ನ ಎಡಿಟ್ ಮಾಡ್ಕೋಬೇಕು. ಟೂಲ್ ಎಡಿಟ್ ಅಂತ ಬಂತು. ನೀವು ಟೂಲ್ನ ಎಡಿಟ್ ಮಾಡ್ಕೋಬೇಕಂತಂದರೆ ನೋಡಿ, ನಮ್ಮ ವರ್ಕ್ ಪೀಸ್ಗೆ 125 mm ಟೂಲ್ ಇದೆ. ಇಷ್ಟೊಂದು ಲೆಂತ್ ಬೇಡ ನಮಗೆ. ನಮ್ಮ ವರ್ಕ್ ಪೀಸ್ ಇರೋದೇ ಲೆಂತ್ ಮ್ಯಾಕ್ಸಿಮಮ್ ಡಯಾಮೀಟ್ರು 60 ಇದೆ. ಟೂಲೇ ನಮಗೆ ವರ್ಕ್ ಪೀಸ್ಗಿಂತ ದೊಡ್ಡದಾಗಿದೆ. ಹಾಗಾಗಿ ಇಷ್ಟು ಶಾಂಕ್ ಲೆಂತ್ 125 ಇದೆ. ಇದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಕಡಿಮೆ ಯಾವ ಥರ ಮಾಡಬೇಕು ಅಂದರೆ 1:10 ರೇಷಿಯೋನಲ್ಲಿ ಮಾಡಬೇಕು. ಇದು 40 ಇದೆ, ಇದು 40 ಇರೋದನ್ನ 4 ಕೊಟ್ಕೊಳ್ಳಿ. 10 ರೇಷಿಯೋ ಅಂದರೆ 4 ಆಯಿತು. ಇದು 25 ಇದೆ, ಇದರಲ್ಲಿ 10 ಪಾರ್ಟ್ ಡಿವೈಡ್ ಮಾಡಿದ್ರೆ 2.5 ಬಂತು. ಅದೇ ರೀತಿ ಆ್ಯಂಗಲ್ ಎಷ್ಟಿದೆ ಅಷ್ಟೇ ಇರಬೇಕು. ಇದು ಆ್ಯಂಗಲ್ಲು 15 ಮತ್ತು 120 ಆ್ಯಂಗಲ್ಲು ಅದೆಷ್ಟಿದೆ ಅಷ್ಟೇ ಇರಬೇಕು. ನಾವು ಲೆಂತನ್ನು ಮಾತ್ರ ಚೇಂಜ್ ಮಾಡಬೇಕು. ಇಲ್ಲಿ ಇದು 125 ಇದೆ. 125ರಲ್ಲಿ 10 ಪಾರ್ಟ್ ಮಾಡಿದ್ರೆ 12.5 ಇದೆ. ಇದನ್ನು ಮಾತ್ರ ಒಂದು 20 ತಗೊಳ್ಳಿ, ನಮಗೆ ಲೆಂತ್ ಬೇಕಿರುತ್ತೆ, ಫಿನಿಶಿಂಗ್ ಸೈಕಲ್ಗೆ ಯೂಸ್ ಆಗುತ್ತೆ. 20 ತಗೊಂಡ್ಮೇಲೆ ನೆಕ್ಸ್ಟ್ ಮಕ್ಕಳ ಇದು 1.5 ಇದೆ ರೇಡಿಯಸ್, ಟೂಲ್ ನೋಸ್ ರೇಡಿಯಸ್ 1.5 ಇದೆ. 1.5 10 ಪಾರ್ಟ್ ಅಂತಂದರೆ 0.15 ನೋಸ್ ರೇಡಿಯಸ್ಸು. ಇದನ್ನು ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ. 125ದಿಂದ 20 ಮಾಡಿದ್ದೀನಿ. ಲೆಂತ್ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ. ನೆಕ್ಸ್ಟ್ ಅಪ್ಲೈ ಮಾಡ್ಕೊಳ್ಳಿ, ದೆನ್ ಓಕೆ. ಟೂಲ್ ಸೆಲೆಕ್ಟ್ ಆಯಿತು. ಟೂಲ್ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಎಡಿಟ್ ಟೂಲ್ ಆದಮೇಲೆ ನೆಕ್ಸ್ಟು ಟೂಲ್ ಮಾನಿಟರ್ ಅಂತ ಒಂದು ಆಪ್ಷನ್ ಇದೆ. ಟೂಲ್ ಮಾನಿಟ್ರಿಗೆ ಹೋಗಬೇಕು. ಟೂಲ್ ಮಾನಿಟ್ರಿಗೆ ಹೋಗಿ ಟೂಲ್ ಮಾನಿಟರ್ನಲ್ಲಿ ಏರಿಯಾ ಟರ್ನಿಂಗ್ ಕಟ್ ಅಂತ ಆಪ್ಷನ್ ಇದೆ ನೋಡಿ. ಏರಿಯಾ ಟರ್ನಿಂಗ್ ಕಟ್ಟಿಗೆ ಹೋಗ್ತಾ ಇದ್ದೀನಿ. ಏರಿಯಾ ಟರ್ನಿಂಗ್ ಕಟ್ಗೆ ಹೋಗಿ ಮಕ್ಕಳ ಅಲ್ಲಿ ನೀವು ಯಾವ ಪ್ರೊಫೈಲ್ ಬೇಕು, ನಿಮ್ಗೆ ಯಾವ ಪ್ರೊಫೈಲ್ ಕಟ್ ಆಗಬೇಕು, ಯಾವ ಪ್ರೊಫೈಲ್ನಲ್ಲಿ ರಫಿಂಗ್ ಆಗಬೇಕು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಜಿಯೋಮೆಟ್ರಿ ಅಂತ ಒಂದು ಆಪ್ಷನ್ ಇಂಡಿಕೇಟ್ ಆಯ್ತು ನೋಡಿ. ಈಗ ಜಿಯೋಮೆಟ್ರಿಗೆ ಹೋಗಬೇಕು. ಜಿಯೋಮೆಟ್ರಿಗೆ ಹೋಗಿ ಇಲ್ಲಿ ಫಸ್ಟ್ ಆಪ್ಷನ್ನು ಪ್ರೊಫೈಲ್, ಟರ್ನ್ ಪ್ರೊಫೈಲ್. ಯಾವ ಪ್ರೊಫೈಲಲ್ಲಿ ರಫಿಂಗ್ ಸೈಕಲ್ ಆಗಬೇಕು ಆ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಪ್ರೊಫೈಲ್ ನೋಡಿ ಆಟೋಮೆಟಿಕಲಿ ಪ್ರೊಫೈಲ್ ಬಂದಿದೆ ನೋಡಿ. ಈ ಆಟೋಮೆಟಿಕಲಿ ಪ್ರೊಫೈಲ್ ನೀವು ರಫಿಂಗ್ ಸೈಕಲ್ ಪ್ರೊಫೈಲ್ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಆಟೋಮೆಟಿಕಲಿ ಪ್ರೊಫೈಲ್ ಬಂತು. ಆ ಥರ ಆಟೋಮೆಟಿಕಲ್ ಪ್ರೊಫೈಲ್ ಬಂದಿದೆಯಲ್ಲ, ನನಗೆ ಮಿಷಿನಿಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಬಟ್ ಎಂಡ್ ಆಗಬೇಕಿರೋದು ಇಲ್ಲಿಗೆ ಎಂಡ್ ಆಗಬೇಕದು. ನಮ್ಗೆ ಇಲ್ಲಿಗೆ ಎಂಡ್ ಆಗಬೇಕು, ಹೌದಲ್ವಾ? ಈ ಸ್ಟಾಕ್ ಮಾತ್ರ ರಿಮೂವ್ ಆಗಬೇಕು. ಈ ಸ್ಟಾಕ್ ಮಾತ್ರ ರಿಮೂವ್ ಆಗಬೇಕು. ನಮಗೆ ಎಕ್ಸ್ಟ್ರಾ ಸ್ಟಾಕ್ ಇದೆಯಲ್ಲ ಅದು ರಿಮೂವ್ ಆಗೋಂಗಿಲ್ಲ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ನನಗೆ ಟೂಲ್ ಓಡಬಾರ್ದು. ಟೂಲು ನನಗೆ ಇಲ್ಲಿ ಈ ಫೇಸಲ್ಲಿ ಬೇಡ ಮತ್ತು ಈ ಫೇಸಲ್ಲೂ ಬೇಡ. ಹಾಗಾಗಿ ನಾವೇ ಮ್ಯಾನ್ಯುವಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಮ್ಯಾನ್ಯುವಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡಾಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಯೂಸ್ ಸ್ಕೆಚ್, ನೀವು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಸ್ಕೆಚ್ ಮಾಡ್ಕೊಬೇಕು. ಸ್ಕೆಚ್ ಅಲ್ಲಿಗೆ ಹೋಗ್ಬಿಟ್ಟು ಡಾಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಿಫೈನ್ ಇಂಟರ್ನಲ್ ಸ್ಕೆಚ್ನ ಸೆಲೆಕ್ಟ್ ಮಾಡಿಕೊಂಡೆ. ಯಾವ ಪ್ಲೇನಲ್ಲಿ ಸ್ಕೆಚ್ ಬೇಕು ಅಂತೇಳಿ ಕೇಳ್ತಾ ಇದೆ. ನೋಡಿ ಪ್ಲೇನ್ ಬಂತು. ಯಾವ ಪ್ಲೇನ ಸೆಲೆಕ್ಟ್ ಮಾಡ್ಕೋಬೇಕು ಆ ಪ್ಲೇನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಪ್ಲೇನ್ ಇದೆ ನೋಡಿ. ಯಾವ ಪ್ಲೇನಲ್ಲಿ ನಿಮಗೆ ಟರ್ನ್ ಆಗೋ ಪ್ರೊಫೈಲ್ ಬೇಕು ಅಂತೇಳಿ ನೋಡಿ. ಟರ್ನ್ ಆಗೋ ಪ್ರೊಫೈಲ್ ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಈ ಪ್ಲೇನ್ ಸೆಲೆಕ್ಟ್ ಮಾಡ್ಕೋಬೇಕು. ಈ ಪ್ಲೇನ್ ಸೆಲೆಕ್ಟ್ ಆಗಿದೆ ನೋಡಿ.
ಗ್ರೀನ್ ಪ್ಲೇನ್ ಇದೆ ನೋಡಿ, ಈ ಪ್ಲೇನು ಅಥವಾ ಈ ಪ್ಲೇನು ಅಥವಾ ಈ ಪ್ಲೇನು, ಇವೆರಡು ಪ್ಲೇನಲ್ಲಿ ಯಾವ್ದಾದ್ರು ಒಂದು ಪ್ಲೇನ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ಪ್ಲೇನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಪ್ಲೇನ್ ಸೆಲೆಕ್ಟ್ ಮಾಡಿಕೊಂಡೆ. ಈ ಫೇಸ್ ಮತ್ತು ಈ ಫೇಸ್ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಇಲ್ಲಿ ಯಾರು ಪ್ಲೇನ್ ಇದ್ರೆ ಇಲ್ಲೂ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ, ಇಲ್ಲೂ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ನನಗೆ ಈ ಪ್ಲೇನನ್ನು ಸೆಲೆಕ್ಟ್ ಮಾಡಬೇಕು. ಇದು ಅಥವಾ ಇನ್ನೊಂದು ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ ಇನ್ನೊಂದು ಪ್ಲೇನ್ ಇದೆ, ಈ ಪ್ಲೇನು, ಇದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ನಾನು ಈ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕೆಚ್ ಅಂತ ಮಾಡ್ಕೊತೀನಿ. ಸ್ಕೆಚ್ ಅಂತ ಮಾಡಿಕೊಂಡು ಸ್ಕೆಚ್ ಹೋದ ಕೂಡಲೇ ನಿಮ್ಗೆ ಹೇಳಿದ್ದೀನಿ, ಅಲ್ಲಿ ಆ್ಯಕ್ಸಿಸ್ ಅದೇ ತೊಗೊಳುತ್ತೆ, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್. ನೋಡಿ ಇಲ್ಲಿ ಬಂತು ನೋಡಿ, ದಿಸ್ ಒನ್ ಇಸ್ ಜೆಡ್ ಆ್ಯಕ್ಸಿಸ್, ದಿಸ್ ಒನ್ ಇಸ್ ಎಕ್ಸ್ ಆ್ಯಕ್ಸಿಸ್. ಎರಡು ಆ್ಯಕ್ಸಿಸ್ ಬಂತು, ಜೆಡ್ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್. ನೋಡಿ ಈಗ ಇಲ್ಲಿ ನೀವು ಪ್ರೊಫೈಲ್ ಬೇಕು. ಈ ಪ್ರೊಫೈಲ್ದು ಎಲ್ಲೆಲ್ಲಿ ಹೋಗ್ಬೇಕು ಪ್ರೊಫೈಲು, ಈ ತಾನೇ ಪ್ರೊಫೈಲ್ ನಮಗೆ ಇಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು, ಇಲ್ಲಿಂದ ಇಲ್ಲಿ ತನಕ. ಇಟ್ ಈಸ್ ದಿ ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್, ಇಟ್ ಈಸ್ ದಿ ಕಾಂಟೂರ್ ಎಂಡಿಂಗ್ ಪಾಯಿಂಟ್. ಕಾಂಟೂರ್ ಇದರಲ್ಲಿ G71 ಸೈಕಲಲ್ಲಿ ಹೇಳಿರ್ತಾರೆ ನಿಮಗೆ ಕಾಂಟೂರ್, ವಾಟ್ ಈಸ್ ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್, ವಾಟ್ ಈಸ್ ಕಾಂಟೂರ್ ಎಂಡಿಂಗ್ ಪಾಯಿಂಟ್ ಅಂತೇಳಿ. ದಿಸ್ ಒನ್ ಇಸ್ ಕಾಂಟೂರ್ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಒನ್ ಇಸ್ ಕಾಂಟೂರ್ ಎಂಡಿಂಗ್ ಪಾಯಿಂಟ್. ಇಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಪ್ರೊಫೈಲ್ ಕ್ರಿಯೇಟ್ ಮಾಡಲಿಕ್ಕೆ ಲೀನಿಯರ್ ಡೈಮೆನ್ಷನ್ ಇರೋ ಕಡೆ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಲೈನ್ಗೆ ಹೋಗಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸ್ಟ್ರೈಟ್ ಲೈನ್ ಬೇಕು. ನೆಕ್ಸ್ಟ್ ಇಲ್ಲಿ ಕರ್ವ್ ಲೈನ್ ಇದೆಯಲ್ಲ, ಅದನ್ನು ಆಮೇಲೆ ನಂತರ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಬೇಕು. ಸ್ಟ್ರೈಟ್ ಲೈನ್ ಕ್ರಿಯೇಟ್ ಮಾಡಿಕೊಂಡೆ. ನೆಕ್ಸ್ಟು ಟೇಪರ್ದು ಸ್ಟ್ರೈಟ್ ಲೈನ್ ಇದೆ, ಟೇಪರ್ ಸ್ಟ್ರೈಟ್ ಲೈನ್ ಇದೆ, ಸ್ಟ್ರೈಟ್ ಲೈನ್ ಕ್ರಿಯೇಟ್ ಮಾಡಿಕೊಂಡೆ. ನೆಕ್ಸ್ಟ್ ಇದು ಸ್ಟ್ರೈಟ್ ಲೈನ್ ಇದೆ, ಇಲ್ಲಿಂದ ಇದಕ್ಕೆ ಸ್ಟ್ರೈಟ್ ಲೈನ್ ಇದೆ, ಸ್ಟ್ರೈಟ್ ಲೈನ್ ಕ್ರಿಯೇಟ್ ಮಾಡಿಕೊಂಡೆ. ರೇಡಿಯಸ್ ನಂತರ ಕ್ರಿಯೇಟ್ ಮಾಡ್ಕೊಳ್ಳೋಣ. ರೇಡಿಯಸ್ ಅಲ್ವೈದು, ರೇಡಿಯಸ್ ಬೇಡ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಕ್ರಿಯೇಟ್ ಮಾಡಿಕೊಂಡೆ. ಓಕೆ, ಹೌದಾ? ಸ್ಟ್ರೈಟ್ ಲೈನ್ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೇಡಿಯಸ್ ಕ್ರಿಯೇಟ್ ಮಾಡಬೇಕು. ನೋಡಿ ಇಲ್ಲೊಂದು ರೇಡಿಯಸ್ಸು, ಇಲ್ಲೊಂದು ರೇಡಿಯಸ್ಸು. ಓಕೆ, ಈ ರೇಡಿಯಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟು ಇಲ್ಲಿ ಆರ್ಕ್ ಯೂಸ್ ಮಾಡಿ. ಆರ್ಕ್, ದೆನ್ ಇಲ್ಲಿಂದ ಇಲ್ಲಿಗೆ ರಿವರ್ಸ್ ಬರ್ತಾಯಿದೆ ನೋಡಿ, ಇದು ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ ಬಂತು ರೇಡಿಯಸ್ಸು, ಹೌದಲ್ವಾ? ಅದೇ ರೀತಿ ಇಲ್ಲೂ ಈ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಸೇಮ್ ಗೋ ಟು ಆರ್ಕ್, ದೆನ್ ಇಲ್ಲಿಂದ ಇಲ್ಲಿಗೆ ರಿವರ್ಸ್ ಬರ್ತಾಯಿದೆ. ಇದು ರಿವರ್ಸ್ ಬರ್ತಾಯಿದೆ ಅಂದರೆ ಇಲ್ಲಿ ಈ ಕಡೆಯಿಂದ ಹೋಗೋಣ. ಇಲ್ಲಿಂದ ಈಗಲೂ ರಿವರ್ಸ್ ಬರ್ತಾಯಿದೆ. 2 to 3 ಟೈಮ್ಸ್ ಟ್ರೈ ಮಾಡಿ. ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಬಂತೀಗ ನೋಡಿ, ಬಂದಿದೆ ರೇಡಿಯಸ್ಸು ಅಲ್ವಾ? ನೋಡಿ ಪ್ರೊಫೈಲ್ ಬಂತು. ಪ್ರೊಫೈಲ್ ಬಂದಮೇಲೆ ನೆಕ್ಸ್ಟು ಮಕ್ಕಳ ಕಂಪ್ಲೀಟ್ ಪ್ರೊಫೈಲ್ ಆಯಿತು ನೋಡಿ. ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ಪ್ರೊಫೈಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಾವು ಅದನ್ನು ಪ್ರೊಫೈಲ್ನ ಓಕೆ ಮಾಡಬೇಕು. ಪ್ರೊಫೈಲ್ ಬಂದಿದೆ, ಬಟ್ ಏನು ಸಮಸ್ಯೆ ಆಗಿದೆ ನೋಡಿ. ಇಲ್ಲಿ ನಮಗೆ ಯಾವುದೋ ಒಂದು ಪ್ರೊಫೈಲ್ 2 ಪಾಯಿಂಟ್ ಓಪನ್ ಮಾತ್ರ ಇರಬೇಕು. ಇಲ್ಲಿಂದ ಇಲ್ಲಿ ತನಕ ಇರಬೇಕು. ಬಟ್ ಇಲ್ಲಿಂದ ಓಪನ್ ರೆಡ್ ಕಾಣ್ತಿದೆಯಲ್ಲ, ಇಲ್ಲೊಂದು ಓಪನ್ ಆಗಿದೆ ಅಂತೇಳಿ. ಇಲ್ಲಿ ಓಪನ್ ಆಗಿದೆಯಲ್ಲ, ಅದನ್ನು ಕ್ಲೋಸ್ ಮಾಡಬೇಕು. ಅದನ್ನು ಕ್ಲೋಸ್ ಮಾಡಲಿಕ್ಕೆ ಇದನ್ನು ಡಿಲೀಟ್ ಮಾಡಿ ಹೊಸ್ದಾಗಿ ಕ್ರಿಯೇಟ್ ಮಾಡೋಣ. ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನೋಡಿ. ಈಗ ಎಗೇನ್ ಪ್ರೊಫೈಲ್ ಕ್ಲೋಸ್ ಆಗಿ ತೋರಿಸ್ತಾ ಇದೆ. ಪ್ರೊಫೈಲ್ ಇಲ್ಲಿಂದ ಎಂಡ್ ಆಯಿತು. ನೋಡಿ ಪ್ರೊಫೈಲ್ ಈ ಥರ 2 ಎಂಡ್ ಮಾತ್ರ ಇರಬೇಕಷ್ಟೇ ನೋಡಿ. ಇಲ್ಲೊಂದು ಎಂಡ್ ಇದೆ, ಇಲ್ಲೊಂದು ಎಂಡ್ ಇದೆ. 2 ಎಂಡ್ ಮಾತ್ರ ಓಪನ್ ಆಗಿರಬೇಕು, ಮಧ್ಯದಲ್ಲೇ ಓಪನ್ ಆಗಿರಬಾರ್ದು. ಆ ಥರ ಕ್ರಿಯೇಟ್ ಮಾಡಬೇಕು ಪ್ರೊಫೈಲ್ನ ನಾವು. ನೋಡಿ ನಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ನನಗೆ ಕೋಡ್ ಜನ್ರೇಟ್ ಆಗಬೇಕಂದ್ರೆ ಈ ಪ್ರೊಫೈಲ್ ಕಂಪ್ಲೀಟ್ಲಿ 2 ಎಂಡ್ ಮಾತ್ರ ಓಪನ್ ಇರಬೇಕು. ಇಲ್ಲೊಂದು ಎಂಡು, ಇಲ್ಲೊಂದು ಎಂಡು, ಮತ್ತು ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಮಿಷಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತೇಳಿ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಪ್ರೊಫೈಲ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ಓಕೆ ಕೊಡಬೇಕು. ಓಕೆ ಕೊಟ್ಕೊಳ್ಳೆ ನೋಡಿ ಈ ಥರ ಪಾತ್ ಬರುತ್ತೆ. ಪಾತ್ ಬಂತು. ಈಗ ನೆಕ್ಸ್ಟು ಅಗೇನ್ ಓಕೆ ಕೊಡೋಕ್ಕಿಂತ ಮುಂಚೆ ನಾವು ಪ್ಯಾರಾಮೀಟರ್ನ ಸೆಟ್ ಮಾಡಬೇಕು. ಪ್ಯಾರಾಮೀಟರ್ ಸೆಟ್ ಮಾಡಬೇಕು ನೋಡಿ. ಓಕೆ ನೋಡಿ ಪ್ಯಾರಾಮೀಟರ್ ತಗೋತಾ ಇದೆ ನೋಡಿ. ಇಲ್ಲಿ ಪ್ರೊಫೈಲ್ ಬಂದು ಯಾವ ಥರ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಬಂದಿದೆ. ಈ ಪ್ಯಾರಾಮೀಟರ್ನ ಸೆಟ್ ಮಾಡಬೇಕು. ನಾವು ಪ್ಯಾರಾಮೀಟರ್ ಯಾವ ಥರ ಸೆಟ್ ಮಾಡ್ತೀವಿ ಆ ಥರ ಮಿಷಿನಿಂಗ್ ಪ್ರೋಸೆಸ್ ಆಗುತ್ತೆ. ಆ ಪ್ಯಾರಾಮೀಟರ್ನ ಸೆಟ್ ಮಾಡಲಿಕ್ಕೆ ನಾರ್ಮಲಿ ಮಿಷಿನಿಂಗ್ ಪ್ಯಾರಾಮೀಟ್ರು ಎಷ್ಟು ಸ್ಪೀಡ್ ಇರಬೇಕು, ಎಷ್ಟು ಡೆಪ್ತ್ ಆಫ್ ಕಟ್ ಇರಬೇಕು,
ಪರ್ ಪಾಸಲ್ಲಿ ಅಂತೇಳಿ ನಾವು ಪ್ಯಾರಾಮೀಟರ್ನ ಡಿಫೈನ್ ಮಾಡಬೇಕು. ಆ ಪ್ಯಾರಾಮೀಟರ್ ಆಪ್ಷನ್ ಇಲ್ಲೇ ಇದೆ ನೋಡಿ, ಗೋ ಟು ಪ್ಯಾರಾಮೀಟರ್, ಇಲ್ಲಿ ನೀವು ಸೆಟ್ ಮಾಡಬೇಕು. ಕಟ್ ಫೀಡ್ ನಾರ್ಮಲಿ ನಾವು ಟರ್ನಿಂಗಲ್ಲಿ 1 ಕೊಟ್ಕೊತೀವಿ ಅಥವಾ 0.9 ಕೊಟ್ಕೋತೀವಿ, 0.8 ಕೊಟ್ಕೋತೀವಿ. ಈಗ 1 ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಕ್ಕಳ ಕೆಳಗಡೆ ಬಂದು ಸ್ಟೆಪ್ ಡೆಪ್ತ್ ಅಂತಿದೆ. ಇಟ್ ಇಸ್ ದಿ ಡೆಪ್ತ್ ಆಫ್ ಕಟ್. ಒಂದು ಪಾಸ್ಗೆ ಎಷ್ಟು ಮಿಲಿಮೀಟರ್ ಕಟ್ ಆಗಬೇಕಂತೇಳಿ ನಾವು ನಾರ್ಮಲಿ ಅದನ್ನ ಡೆಪ್ತ್ ಆಫ್ ಕಟ್ನ 0.5 mm ಕೊಟ್ಕೊತೀವಿ. ನಾರ್ಮಲಿ 0.5 0.5 mm ಕೊಟ್ಕೊತೀವಿ. 0.5 mm ಒಂದು ಪಾಸ್ಗೆ ಇಷ್ಟು ಕಟ್ ಆಗಬೇಕು, 0.5 mm ಕಟ್ ಆಗಬೇಕು. ನನಗೆ ಮಿಷಿನಿಂಗ್ ಆಗಬೇಕು, 0.5 mm ಮಷಿನಿಂಗ್ ಆಗಬೇಕು. ನೆಕ್ಸ್ಟು ಸ್ಪಿಂಡಲ್ ಸ್ಪೀಡ್ ಅಂತಿದೆಯಲ್ಲ, ಇದನ್ನು ಡಿಫೈನ್ ಮಾಡಬೇಕು. ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗಬೇಕು? 200 RPM ಅಲ್ಲಿ ರೊಟೇಟ್ ಆಗಲಿ ಸ್ಪೀಡು. ನೀವು ಈ ಪ್ಯಾರಾಮೀಟ್ರು 3 ಪ್ಯಾರಾಮೀಟ್ರನ್ನು ಮಾತ್ರ ಚೇಂಜ್ ಮಾಡಬೇಕಿರೋದು. ಒಂದು ಕಟ್ ಸ್ಪೀಡು 1, ನೆಕ್ಸ್ಟು ಡೆಪ್ತ್ ಆಫ್ ಕಟ್ಟು 0.5 ಕೊಡ್ತೀವಿ ಟರ್ನಿಂಗಲ್ಲಿ. ನೆಕ್ಸ್ಟು ಸ್ಪೀಡ್ ಬಂದು 200 ಅಥವಾ 300 RPM ಕೊಟ್ಟರು ನಡೆಯುತ್ತೆ ಇದು. ಈಗ ನಾನು 200 RPM ಕೊಟ್ಟಿದ್ದೀನಿ. ಈಗ ಓಕೆ ಕೊಡ್ತೀನಿ. ಓಕೆ ನೋಡಿ, ಚೇಂಜ್ ಆಯ್ತು ನೋಡಿ. ರಫ್ ಸೈಕಲ್ ಓಡ್ತಾ ಇದೆ ನೋಡಿ. ರಫ್ ಸೈಕಲ್ ಪ್ರೊಫೈಲ್ ತನಕ ಓಡುತ್ತೆ. ಅಲ್ಲಿ 1 mm ಅಥವಾ 2 mm ಗ್ಯಾಪ್ ಇಟ್ಕೊಂಡಿರುತ್ತೆ ಫಿನಿಶಿಂಗ್ ಸೈಕಲ್ಗೆ. ಅಲ್ಲಿ ನಾವು ಪ್ರೊಫೈಲ್ ಟರ್ನ್ ಮಾಡಬೇಕು. ಈಗ ನಾವು ಮಾಡ್ತಾ ಇರೋದು ಏರಿಯಾ ಟರ್ನ್ ಅಂತಂದರೆ ರಫ್ ಸೈಕಲ್ಲು, G71 ಸೈಕಲ್ಲು. G71 ಸೈಕಲ್ ನೋಡಿ, ಕಟಿಂಗ್ ಪ್ಯಾರಾಮೀಟ್ರ್ ಇದು ಬಂದಿದೆ. ಕಟಿಂಗ್ ಪ್ಯಾರಾಮೀಟ್ರ್ ಯಾವ ಥರ ಬಂದಿದೆ ನೋಡಿ. ಕಟಿಂಗ್ ಟೂಲು ಈ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಕಟಿಂಗ್ ಟೂಲ್ ಯಾವ ಥರ ಓಡುತ್ತೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟು ಇದಕ್ಕೆ ಇಲ್ಲಿ ಪ್ರಿವ್ಯೂ ಮಾಡೋಣ ಯಾವ ಥರ ಕಟಿಂಗ್ ಟೂಲ್ ಓಡುತ್ತೆ ನೋಡಿ. ಈಗ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಪ್ರೊಫೈಲ್ ಕ್ರಿಯೇಟ್ ಆದ ಕೂಡಲೇ ನಮಗೆ ಕಟಿಂಗ್ ಟೂಲು ಈಗ ಯಾವ ಥರ ಓಡುತ್ತೆ, ಯಾವ ಥರ ಕಟಿಂಗ್ ಟೂಲ್ ಮೂವ್ಮೆಂಟ್ ಆಗುತ್ತೆ ವರ್ಕ್ ಪೀಸ್ ಮೇಲೆ ಅಂತೇಳಿ ಇಲ್ಲಿ ಹೋಗಿ ಟೂಲ್ ಪಾತ್ ಹೋಗೋಣ. ಟೂಲ್ ಪಾತ್ ಪ್ರಿವ್ಯೂ ಓಕೆ. ದೆನ್ ಓಕೆ. ಈಗ ಇದು ಆದ ನಂತರ ಮತ್ತು ಟೂಲ್ ಪಾತು ಯಾವ ಥರ ರನ್ ಆಗ್ತಾಯಿದೆ ಅದೊಂದು ಸತಿ ನೋಡೋಣ. ಅದನ್ನು ನೋಡಲಿಕ್ಕೆ ಮತ್ತೆ ಎಡಿಟಿಗೆ ಹೋಗಬೇಕು ನೋಡಿ. ಏನು ತೋರಿಸ್ತೀನಿ, ಏರಿಯಾ ಟರ್ನಿಂಗ್ ಅಂತ ಇದೆಯಲ್ಲ, ನಾವು ಏರಿಯಾ ಟರ್ನಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋಗಬೇಕು. ಅಲ್ಲಿ ನಮಗೆ ಯಾವ ಥರ ಟೂಲ್ ಮೂಮೆಂಟ್ ಆಗ್ತಾಯಿದೆ ನೋಡಲಿಕ್ಕೆ ಟೂಲ್ ಮಾನಿಟರಲ್ಲಿ ಏರಿಯಾ ಟರ್ನಿಂಗ್ ಕಟ್ ದೆನ್ ಪ್ರಿವ್ಯೂ. ಆ ಥರ ನೋಡೋರಾಗುತ್ತೆ. ಅಥವಾ ಇನ್ನೂ ಒಂದು ಬೆಸ್ಟ್ ಮೆಥಡ್ ಅಂತಂದರೆ ಇದಕ್ಕೆ ಇಲ್ಲೇ ಏರಿಯಾ ಟರ್ನಿಂಗ್ ಇಲ್ಲಿ ಬಂದಿರುತ್ತೆ ನೋಡಿ. ಇಲ್ಲಿ ಒಂದು ಆಪ್ಷನ್ ಇದೆ, ಟೂಲ್ ಪಾತ್ ಇದೆ ನೋಡಿ. ಸೆಲೆಕ್ಟ್ ಟೂಲ್ ಪಾತ್ ವ್ಯಾಲಿಡೇಷನ್ ಮೆಥಡ್ ಅಂತಿದೆಯಲ್ಲ, ಅಲ್ಲಿಗೋರು ಬರುತ್ತೆ. ಟೂಲ್ ಪಾತ್ ಅಲ್ಲಿ ಫಸ್ಟ್ ಒನ್ ಟೂಲ್ ಪಾತ್, ಸೆಲೆಕ್ಟ್ ಟೂಲ್ ಪಾತ್ ಯಾವ ಥರ ಟೂಲ್ ಮೂಮೆಂಟ್ ಆಗುತ್ತೆ ನೋಡಿ. ಟೂಲ್ ಪಾತ್ ಬಂದಿದೆ, ಟೂಲ್ ಬಂದಿದೆ. ಟೂಲ್ ಯಾವ ಥರ ಮೂಮೆಂಟ್ ಆಗುತ್ತೆ ಈಗ ವರ್ಕ್ ಪೀಸ್ ಮೇಲೆ ಟೂಲ್ ಬಂದಿದೆ. ನಾವು ಸೆಲೆಕ್ಟ್ ಮಾಡಿರೋ ಟೂಲ್ ಬಂದಿದೆ. ನೆಕ್ಸ್ಟು ಅದು ಯಾವ ಥರ ಪಾತಲ್ಲಿ ಹೋಗುತ್ತೆ. ಈಗ ಇಲ್ಲಿ ನಾವು ಗೊತ್ತಾಗಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ಓಡಿಸ್ಬೇಕು. ಅದನ್ನು ಸ್ಲೋ ಇಟ್ಟಿದ್ದೀನಿ. ದೆನ್ ಇದನ್ನು ಪ್ಲೇ ಫಾರ್ವರ್ಡ್ ಅಂತ ಇದೆ ನೋಡಿ. ಪ್ಲೇ ಫಾರ್ವರ್ಡ್ ನೋಡಿ, ಮೂಮೆಂಟ್ ಆಗ್ತಾ ಇದೆ ಟೂಲು. ತುಂಬ ಸ್ಲೋ ಆಯಿತು ಅಂದರೆ ಸ್ವಲ್ಪ ಫಾಸ್ಟ್ ಮಾಡಿ ನೋಡಿ. ಸ್ವಲ್ಪ ಫಾಸ್ಟ್ ಮಾಡಿದೆ ನೋಡಿ, ಫಾಸ್ಟಾಗಿ ಮೂಮೆಂಟ್ ಆಗ್ತಿದೆ ನೋಡಿ. ಯಾವ ಥರ ಕಟ್ ಆಗ್ತಾ ಇದೆ. ನೋಡಿ, ನೀಟಾಗಿ ಗೊತ್ತಾಗ್ತಾಯಿದೆ ಟೂಲ್ ಯಾವ ಥರ ಮೂಮೆಂಟ್ ಆಗ್ತಾಯಿದೆ, ಯಾವ ಥರ ರನ್ ಆಗ್ತಾಯಿದೆ ಟೂಲು ಅಂತೇಳಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ಇಲ್ಲಿ 2 mm 0.5 mm ಕೊಟ್ಟಿದ್ದೀವಿ. 0.5 mm ಕಟ್ ಆಗ್ತಿದೆ ನೋಡಿ, ಬರ್ತಾ ಇದೆ. ಮತ್ತು 2 mm ರಿಟ್ರ್ಯಾಕ್ಟ್ ಆಗ್ತಾಯಿದೆ. ರಿಟ್ರ್ಯಾಕ್ಟ್ ಅಂದರೆ ವಾಪಸ್ ಹೋಗೋದು. G71 ಸೈಕಲಲ್ಲಿ R ಅಂತ ಮೆನ್ಷನ್ ಮಾಡ್ತಿರಲ್ಲ, ಅದು ದಟ್ ಈಸ್ ಎ ರಿಟ್ರ್ಯಾಕ್ಟ್ ನೋಡಿ. ಈ ಟೂಲ್ ಕಟ್ ಆಗ್ತಾ ಇರೋದು, ಇದು ಟೂಲ್ ಕಟ್ ಆಗ್ತಿದೆ ನೋಡಿ. ಇದು ಟೂಲ್ ಕಟ್ ಆಗ್ತಿದೆ. ಇದು ಬ್ಲೂ ಲೈನು.
ಕಲರ್ ಚೇಂಜ್ ಆಗುತ್ತೆ ನೋಡಿ. ಇದು ರಿಟ್ರಾಕ್ಟಬಲ್, ಹಿಂದೆ ಹೋಗ್ತಿದ್ದಿಲ್ಲ, ಇದು ರಿಟ್ರಾಕ್ಟಬಲ್, ಹಿಂದೆ ಬರ್ತಾ ಇದೆ. ಅಲ್ಲಿ ಕಟ್ಟಾಗಿರುತ್ತೆ, ಟೂಲ್ ಹಿಂದೆ ಹೋಗ್ತಾ ಇದೆ ಅದೇ ಪಾತ್ನಲ್ಲಿ, ಆಟೋ ಓಡ್ತಾ ಇದೆ ಟೂಲು. ಮತ್ತು ಎಗೇನ್ ಇಲ್ಲಿ ಬಂದು ಮತ್ತೆ ಈಗ 0.5 mm ಜಾಸ್ತಿ ತಗೊಳುತ್ತೆ ನೋಡಿ. 0.5 mm ಜಾಸ್ತಿ ಮತ್ತೆ ತಗೊಂತು. ಈಗ ಟೂಲ್ ಕಟ್ ಆಗ್ತಾ ಇದೆ, ಕಟಿಂಗ್ ಓಡ್ತಾ ಇದೆ. ನೆಕ್ಸ್ಟ್ ನೋಡಿ 0.5 mm ಹಿಂದೆ ಹೋಗಿ ವಾಪಸ್ ಬರ್ತಾ ಇದೆ ಟೂಲು. ಮತ್ತೆ ಈಗ ಇಲ್ಲಿ ಈ ಪಾಯಿಂಟಲ್ಲಿ ನೋಡಿ 0.5 mm ಕೆಳಗಡೆ ತಗೊಳುತ್ತೆ ನೋಡಿ, ಕೆಳಗಡೆ ಬರುತ್ತೆ 0.5 mm ನೋಡಿ, 0.5 mm ಕೆಳಗಡೆ ಬಂತು. ಇದೇ ರೀತಿ ಅಪ್ ಟು ಇಲ್ಲಿ ತನಕ ಅದೇ ಇದೆ. ಏನು ಕೊಟ್ಟಿದ್ದೀವಿ ಪಾತು, ಅದೇ ಪಾತ್ನಲ್ಲಿ ಟೂಲು ರನ್ ಆಗುತ್ತೆ. ಅದು ನಿಮಗೆ ಟೈಮ್ ಆಗುತ್ತೆ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನೋಡಿ. ನೋಡಿ ಟೂಲ್ ಫಾಸ್ಟ್ ಆಗ್ತದೆ, ಟೂಲ್ ಮೋಷನ್ ನೋಡಿ ಫಾಸ್ಟ್ ಆಯಿತು. ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನೋಡಿ, ಫಾಸ್ಟಾಗಿ ಓಡ್ತಾ ಇದೆ ಟೂಲು. ಕಂಪ್ಲೀಟು 0.5 mm ಡೆಪ್ತ್ ತಗೊಳ್ಳುತ್ತೆ, ಡೆಪ್ತ್ ಬಿಟ್ಟು ಮತ್ತೆ 0.5 mm ರಿವರ್ಸ್ ಹೋಗಿ ರಿಟ್ರಾಕ್ಟ್ ಹೋಗಿ 1 mm ರಿಟ್ರಾಕ್ಟ್ ಹೋಗಿ ವಾಪಸ್ ಬರ್ತಾ ಇದೆ ಟೂಲು ನೋಡಿ. ಕಂಪ್ಲೀಟ್ ಪ್ರೊಫೈಲ್ ನೋಡಿ. ಈಗ ಇಲ್ಲಿ ರೇಡಿಯಸ್ ತಗೊಳುತ್ತೆ ನೋಡಿ. ಈಗ ರೇಡಿಯಸ್ ಟರ್ನಿಂಗ್ ನೋಡಿ, ರೇಡಿಯಸ್ ತಗೊಳ್ತಾ ಇದೆ ನೋಡಿ. ಇಲ್ಲಿ ನೋಡಿ ಕಂಪ್ಲೀಟ್ ಕಟ್ ಆಗ್ತಾ ಇಲ್ಲ, ಸ್ಟ್ರೈಟ್ ಆದರೆ ಇದಕ್ಕೆ ಬರಬೇಕಿತ್ತು, ರೇಡಿಯಸ್ ತಗೊಳ್ತಾ ಇದೆ, ಅದೇ ತಗೊಳ್ತಾ ಆಟೋ ತಗೊಳ್ತಾ ಇದೆ ನೋಡಿ. ನಾನು ಪ್ರೋಗ್ರಾಮ್ ಸೆಟ್ ಮಾಡಿದ್ದೀನಲ್ವ ನೋಡಿ, ಇಲ್ಲಿ ಗ್ಯಾಪ್ ಬಿಡ್ತಾ ಇದೆ. ಈ ಗ್ಯಾಪ್ ಬಿಡೋದು ನಮಗೆ ರಫಿಂಗ್ ಸೈಕಲ್ ಹೇಳಿದ್ದೀನಿ ನಾನು. ನನಗೆ ಫಿನಿಶಿಂಗ್ ಮಾಡಬೇಕು, ಫಿನಿಶಿಂಗ್ ಪ್ರೋಗ್ರಾಮ್ ಮಾಡಬೇಕು. ರಫಿಂಗ್ ಸೈಕಲ್ ಓಡಿಸಿದ್ದೀನಿ ನಾನೀಗ. ಫಿನಿಶಿಂಗ್ ಸೈಕಲ್ಲು ಪ್ರೊಫೈಲ್ ಟರ್ನಿಂಗು. ರಫಿಂಗ್ ಸೈಕಲ್ ಅಂದರೆ ಏರಿಯಾ ಟರ್ನಿಂಗ್, ನಾವೀಗ ಆಗ್ತಾ ಇರೋದು ಏರಿಯಾ ಟರ್ನಿಂಗು. ಫಿನಿಶಿಂಗ್ ಸೈಕಲ್ ಎಗೇನ್ ನಾವು ಮಾಡಬೇಕು. ಮಾಡಾದಮೇಲೆ ಎರಡಕ್ಕೂ ನಾವು G ಕೋಡ್ M ಕೋಡ್ನ ಜನ್ರೇಟ್ ಮಾಡ್ಕೋಬೇಕು, ನಮ್ಮ ಮಿಷಿನ್ ಯಾವುದು ನೋಡಿಕೊಂಡು. ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಬೇಗ ಆಗಲಿ. ನೋಡಿ ಕಂಪ್ಲೀಟು ಮಿಷಿನಿಂಗ್ ಆಯಿತು. ಇಟ್ ಇಸ್ ಮಿಷಿನಿಂಗ್ ಯಾವ ಥರ ಮೂಮೆಂಟ್ ಆಗುತ್ತೆ. ಓಕೆ, ಟೂಲ್ ಪಾತ್ ಮೂಮೆಂಟ್ ನೋಡಿದ್ವು ನಾವು. ಈಗ ನೆಕ್ಸ್ಟ್ ಇದು ಓಕೆ ಕೊಡ್ಕೊತೀನಿ. ಈ ಥರ ಟೂಲ್ ಮೂಮೆಂಟ್ ಆಗ್ತಾಯಿದೆ. ಇದು ಆದಮೇಲೆ ಮಿಷಿನಿಂಗ್ ಯಾವ ಥರ ಆಗುತ್ತೆ, ಆ್ಯಕ್ಚುಯಲ್ ಮಿಷಿನಿಂಗ್ ಯಾವ ಥರ ಆಗುತ್ತೆ ಕ್ರಿಯೋದಲ್ಲಿ ಇಲ್ಲಿ ನೋಡಿ. ಇದ್ರ ಮೇಲೆ ನೀವು ಇಲ್ಲಿ ಮಾಡೆಲ್ ಟ್ರೀನಲ್ಲಿ ಏರಿಯಾ ಟರ್ನಿಂಗ್ ಮಾಡಿದ್ರಲ್ಲ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಇದೆ ನೋಡಿ. ಇಲ್ಲಿ ಆಪ್ಷನ್ ಬಂದು ಮೆಟೀರಿಯಲ್ ರಿಮೂವಲ್ ಸಿಮ್ಯುಲೇಷನ್. ಯಾವ ಥರ ಮೆಟೀರಿಯಲ್ ರಿಮೂವಲ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಮಗೆ ಯಾವ ಥರ ಮೆಟೀರಿಯಲ್ಲು ರಫಿಂಗ್ ಸೈಕಲಲ್ಲಿ ರಿಮೂವ್ ಆಗುತ್ತೆ ನೋಡಿ. ರಾ ಮೆಟೀರಿಯಲ್ ಬಂತಿದ್ದು ಇಟ್ ಇಸ್ ದಿ ಸ್ಟಾಕ್ ಅಥವಾ ರಾ ಮೆಟೀರಿಯಲು. ಇಲ್ಲಿ ಯಾವ ಥರ ರಿಮೂವ್ ಆಗುತ್ತೆ, ಮತ್ತು ಅದಕ್ಕೆ ಹೋಗಬೇಕು ಸಿಮ್ಯುಲೇಷನ್, ಸ್ಟಾರ್ಟ್ ಸಿಮ್ಯುಲೇಷನ್. ದೆನ್ ಇಲ್ಲಿ ಸ್ಪೀಡನ್ನು ಇಲ್ಲೂ ಸ್ಲೋ ಮಾಡ್ತೀನಿ. ದೆನ್ ಪ್ಲೇ ಮಾಡಿ ನೋಡಿ, ಟೂಲ್ ಬಂತು, ಟೂಲ್ ಓಡ್ತಾ ಇದೆ ನೋಡಿ. ಆ್ಯಕ್ಚುಯಲ್ ಮಿಷಿನಿಂಗ್ ಆಗ್ತಾಯಿದೆ ನೋಡಿ. ಆಗಲೇ ನಾವು ಪಾತ್ ನೋಡಿದ್ವು, ಈಗ ಆ್ಯಕ್ಚುಯಲ್ ಮಿಷಿನಿಂಗ್ ಆಗ್ತಾಯಿದೆ ನೋಡಿ. ಸ್ಲೋ ಮಾಡ್ತೀನಿ, ಸ್ಲೋ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಆ್ಯಕ್ಚುಯಲ್ ಮಿಷಿನಿಂಗ್ ಆಗ್ತಾಯಿದೆ ನೋಡಿ. ಆಗಲೇ ಪಾತ್ ತೋರಿಸಿದ್ದೀನಿ ನಾನು ನಿಮಗೆ. ಈಗ ಆ್ಯಕ್ಚುಯಲ್ ಮಿಷಿನು ಕ್ಲಿಯರ್ನಲ್ಲಿ ಆಗ್ತಾಯಿದೆ. ಇದೇ ರೀತಿ ನಿಮಗೆ ರಿಯಲ್ ಮಿಷಿನಲ್ಲೂ ಇದೇ ಥರ ಟರ್ನಿಂಗ್ ಓಡುತ್ತೆ ನೋಡಿ. ರೇಡಿಯಸ್ ತಗೊಂತು, ಇಲ್ಲಿ ಟೇಪರ್ ತಗೊಂತು, ನೆಕ್ಸ್ಟಿಗೆ ಇನ್ನೊಂದು ರೇಡಿಯಸ್ ತಗೊಳುತ್ತೆ ನೋಡಿ. ರೇಡಿಯಸ್ ತಗೊಂತು ನೋಡಿ, ಮಿಷಿನಿಂಗ್ ಕಂಪ್ಲೀಟ್ ಆಯಿತು. ಇಟ್ ಇಸ್ ದಿ ಮಷಿನಿಂಗ್ ಪ್ರೋಸೆಸ್ ಇನ್ ಕ್ರಿಯೋ. ನಾವೀಗ ಪ್ರೊಫೈಲ್ ಟರ್ನ್ ಮಾಡಿದ್ದೀವಿ, ಏರಿಯಾ ಟರ್ನ್ ಮಾಡಿದ್ದೀವಿ, ರಫ್ ಸೈಕಲ್ ಓಡಿಸಿದ್ವಿ. ಮತ್ತು ಈಗ ಫಿನಿಶ್ ಸೈಕಲ್ ಓಡಿಸ್ಬೇಕು. ಫಿನಿಶ್ ಸೈಕಲ್ ಯಾವ ಥರ ಓಡಿಸ್ತೀವಿ, ರಫಿಂಗ್ ಸೈಕಲ್ ಮಾಡಿದ್ವು. ಈಗ ಫಿನಿಶಿಂಗ್ ಸೈಕಲ್ ಮಾಡೋಣ. ಆ ಫಿನಿಶಿಂಗ್ ಸೈಕಲು G70 ಅಂತ ಹೇಳಿರ್ತಾರೆ ನಿಮಗೆ ಇದರಲ್ಲಿ ಸಿಮ್ಯುಲೇಟರ್ನಲ್ಲಿ ಕೋಡ್ ಬರೀಬೇಕಾದ್ರೆ ಇದೇ ಥರ ಪ್ರೊಫೈಲಿಗೆ. ಈಗ ಅದನ್ನು ಯಾವ ಥರ ಮಾಡೋದು ಫಿನಿಶಿಂಗ್ ಸೈಕಲ್ಲು ಅದನ್ನು ನೋಡೋದಾದರೆ ಇಲ್ಲಿ ಪ್ರೊಫೈಲ್ ಟರ್ನಿಂಗ್ ಅಂತ ಇಲ್ಲ, ಇಟ್ ಇಸ್ ದಿ ಫಿನಿಶಿಂಗ್ ಸೈಕಲ್ ಅಂತ ಹೇಳಿದೆ. ಗೋ ಟು ಪ್ರೊಫೈಲ್ ಟರ್ನಿಂಗ್ ಹೋಗಿ ಅಲ್ಲಿ ನೀವು ಪ್ರೊಫೈಲ್ ಟರ್ನಿಂಗಲ್ಲಿ ಟೂಲು ಈಗ ಏನು ಹಾಕಿದ್ರಿ ಅದೇ ಟೂಲಲ್ಲಿ ಓಡಲಿ, ಟೂಲ್ ಏನು ಚೇಂಜ್ ಮಾಡೋದು ಬೇಡ. ಇಲ್ಲೂ ಅಷ್ಟೇ ಟೂಲ್ ಮಾನಿಟರ್ ಇದೆಯಲ್ಲ ಅದರಲ್ಲಿ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಟೂಲ್ ಮಾನಿಟರ್ನಲ್ಲಿ ಪ್ರೊಫೈಲ್ ಟರ್ನಿಂಗ್ ಕಟ್. ದೆನ್ ಪ್ರೊಫೈಲ್ ಟರ್ನಿಂಗ್ ಕಟ್ಟು ಯಾವ ಪ್ರೊಫೈಲು ನೋಡಿ, ಸೆಲೆಕ್ಟ್ ಪ್ರೊಫೈಲ್ ಅಂತಿದೆ. ನಾವು ಇದೇ ಆಲ್ರೆಡಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಅದೇ ಪ್ರೊಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದೇ ಪ್ರೊಫೈಲ್ ತಾನೇ ಕಟ್ ಆಗಬೇಕು, ಅದೇ ಪ್ರೊಫೈಲ್ ಕಟ್ ಆಗಬೇಕು. ಎಷ್ಟು mm ಗ್ಯಾಪ್ ಬಿಟ್ಕೊಂಡಿದೆ, 1 mm ಅಥವಾ 2 mm ಗ್ಯಾಪ್ ಬಿಟ್ಕೊಂಡಿದೆ, ಅದು ಫಿನಿಶ್ ಆಗಬೇಕು ಫಿನಿಶಿಂಗ್ ಸೈಕಲಲ್ಲಿ. ಅದನ್ನು ನಾವೇ ಆಟೋ ಸೆಲೆಕ್ಟ್ ಆಗಿದೆ, ಪ್ರೊಫೈಲ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಪ್ರೊಫೈಲ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಕ್ರಿಯೇಟ್ ಮಾಡಿರೋದ್ರಿಂದ. ಇಲ್ಲಿ ಮತ್ತೆ ಪ್ಯಾರಾಮೀಟರ್ ಚೇಂಜ್ ಮಾಡಬೇಕು. ಗೋ ಟು ಪ್ಯಾರಾಮೀಟರ್ ಅಂದರೆ ಹೇಳಿದ್ದೀನಿ ಕಟ್ ಫೀಡು.
ಫೀಡ್ ಎಷ್ಟು ಕೊಡಬೇಕು ನಾವಲ್ಲಿ, ನಮಗೆ ಫೀಡು 1 ಕೊಡ್ತೀವಿ ಅಂತ ಹೇಳ್ತೀವಿ, 1 ಕೊಡ್ತೀವಿ ಮಿಲಿಮೀಟರ್ ಪರ್ ರೆವಲ್ಯೂಷನ್ ಅಂತೇಳಿ, 1 ಮಿಲಿಮೀಟರ್ ಪರ್ ರೆವಲ್ಯೂಷನ್ನು. ನೆಕ್ಸ್ಟು ಡೆಪ್ತ್ ಆಫ್ ಕಟ್ಟು ಅದೇ ತೊಗೊಳುತ್ತೆ, ಡೆಪ್ತ್ ಆಫ್ ಕಟ್ಟು ಅದೇ ತೊಗೊಂಡಿರುತ್ತೆ, ಆಟೋ ತೊಗೊಂಡಿರುತ್ತೆ ಫಿನಿಶಿಂಗ್ ಸೈಕಲ್ಗೆ. ನೆಕ್ಸ್ಟು ಇಲ್ಲಿ ಸ್ಪೀಡನ್ನು ಚೇಂಜ್ ಮಾಡಬೇಕು. ಸ್ಪಿಂಡಲ್ ಸ್ಪೀಡು ಒಂದು ಅಲ್ಲಿ 200 ಕೊಟ್ಟಿದೆ, ಇಲ್ಲಿ 200 ಕೊಡಿ. 200 ಕೊಡಬೇಕಂತೇನಿಲ್ಲ, 300 ಕೊಟ್ಟರು ನಡೆಯುತ್ತೆ, 300 RPM ಆ ಥರ ಕೊಟ್ಟರು ನಡೆಯುತ್ತೆ. ದೆನ್ ಓಕೆ. ಈಗ ನೋಡಿ ಪ್ರಿವ್ಯೂ, ನೆಕ್ಸ್ಟ್ ಇದು ಓಕೆ ಕೊಟ್ಟ ಮೇಲೆ ನಂತರ ಇಲ್ಲಿ ನೋಡಿ ಸಿಮ್ಯುಲೇಷನ್ ಬಂತು ನೋಡಿ. ಡಿಸ್ಪ್ಲೇ ದಿ ಟೂಲ್ ಪಾತು ಯಾವ ಥರ ಬರುತ್ತೆ, ಇಲ್ಲೂ ಅಷ್ಟೇ ಟೂಲ್ ಬಂದಿದೆ ನೋಡಿ. ಟೂಲ್ ಬಂದು ಇಲ್ಲಿ ರೆಸ್ಟ್ ಆಗಿದೆ, ಆಗಲೇ ಟೂಲ್ ಇಲ್ಲಿ ಬಂದು ನಿಂತಿತ್ತು ಪೆರಿಫೆರಿಲಿ, ಈಗ ವರ್ಕ್ 0 ಪಾಯಿಂಟಲ್ಲಿ ಬಂದು ನಿಂತಿದೆ. ಯಾಕೆ ಫಿನಿಶ್ ಆಗಬೇಕಲ್ಲ ನಮಗೆ, ಆಗ ರಫಿಂಗ್ ಸೈಕಲ್ ಇಲ್ಲಿದೆ ಓಡಬೇಕಿತ್ತು, ಪೆರಿಫೆರಿದೆ ಓಡಬೇಕಿತ್ತು. ಈಗ ಫಿನಿಶಿಂಗ್ ಸೈಕಲ್ ನಮಗೆ ಆ್ಯಕ್ಚುಲಿ ವರ್ಕ್ 0 ಪಾಯಿಂಟಿಂದ ವರ್ಕ್ ಆರಿಜಿನಿಂದ ಓಡಬೇಕು, ವರ್ಕ್ ಆರಿಜಿನಿಂದ ಫಿನಿಶಿಂಗ್ ಸೈಕಲ್ ಆಗಬೇಕು. ಈಗ ಫಿನಿಶಿಂಗ್ ಸೈಕಲ್ ಆಗಬೇಕಂತಂದರೆ ನೆಕ್ಸ್ಟ್ ನೋಡಿ ಇಲ್ಲಿ ಸ್ಪೀಡನ್ನು ತುಂಬ ಕಡಿಮೆ ಕೊಟ್ಕೊಳ್ಳಿ. ಫಿನಿಶಿಂಗ್ ಸೈಕಲ್ 2 ಸೈಕಲ್ ಅದು ನೋಡಿ ಆಗ್ತಾಯಿದೆ ನೋಡಿ, ಫಿನಿಶಿಂಗ್ ಸೈಕಲ್ ಆಗ್ತಾಯಿದೆ. ಫಿನಿಶಿಂಗ್ ಸೈಕಲ್ಲು ಆ್ಯಕ್ಚುಲಿ ಫಿನಿಶಿಂಗ್ ಸೈಕಲ್ ಅಲ್ಲ, ಅಂದರೆ ಇದು ಟೂಲ್ ಯಾವ ಥರ ರನ್ ಆಗುತ್ತೆ ಅಂತೇಳಿ. ಟೂಲ್ ಪಾತ್ ರೇಸ್ ಸ್ವಲ್ಪ ಫಾಸ್ಟ್ ಕೊಡ್ತೀನಿ ನೋಡಿ, ಈ ಥರ ಟೂಲು ಮೂಮೆಂಟ್ ಆಗ್ತಾಯಿದೆ. ಓಕೆ, 1 ಸೈಕಲಲ್ಲಿ ಫಿನಿಶ್ ಆಯಿತು. ಓಕೆ, ಇದರ ಆ್ಯಕ್ಚುಲಿ ಮಿಷಿನಿಂಗ್ ನೋಡಬೇಕಂತಂದರೆ ಈಗ ಓಕೆ ಕೊಡಿ. ಓಕೆ ಕೊಟ್ಟು ಇಲ್ಲಿ ಅಗೇನ್ ಗೋ ಟು ಪ್ರೊಫೈಲ್ ಟರ್ನಿಂಗ್, ರೈಟ್ ಕ್ಲಿಕ್, ಇಲ್ಲಿ ಹೋಗ್ಬಿಟ್ಟು ಸಿಮ್ಯುಲೇಷನ್ ನೋಡಿ, ಮೆಟೀರಿಯಲ್ ರಿಮೂವಲ್ ಸಿಮ್ಯುಲೇಷನ್ ಅಂತಿದ್ದಿಲ್ಲ, ಗೋ ಟು ಮೆಟೀರಿಯಲ್ ರಿಮೂವಲ್ ಸಿಮ್ಯುಲೇಷನ್. ಈಗ ಫಿನಿಶಿಂಗ್ ಸೈಕಲ್ ಯಾವ ಥರ ಆಗುತ್ತೆ ಅಂತೇಳಿ ಗೋ ಟು ಸಿಮ್ಯುಲೇಷನ್. ದೆನ್ ಇಲ್ಲಿ ಸ್ಪೀಡನ್ನು ಕಡಿಮೆ ಮಾಡಿ, ಸ್ಪೀಡ್ ಒಂದೇ ಪಾತ್ರಲ್ಲಿ ಓಡೋದ್ರಿಂದ ತುಂಬ ಕಡಿಮೆ ಇಡಿ. ದೆನ್ ಪ್ಲೇ ಮಾಡಿ ನೋಡಿ, ಫಿನಿಶ್ ಆಗ್ತು. ಇದೆಲ್ಲ ಪ್ರೊಫೈಲ್ ಬೇಕಿದ್ದು ನಮಗೆ ನೋಡಿ, ಫಿನಿಶಿಂಗ್ ಸೈಕಲ್ ಕಂಪ್ಲೀಟ್ ಆಗಿದೆ. ಈಗ ಕ್ಲೋಸ್ ಮಾಡಿ. ಈಗ ನೋಡಿ ನಮಗೆ ರಫಿಂಗ್ ಸೈಕಲ್ ಆಯಿತು, ಫಿನಿಶಿಂಗ್ ಸೈಕಲ್ಲು ಆಯಿತು, ಏರೇ ಟರ್ನ್ ಆಯಿತು, ಪ್ರೊಫೈಲ್ ಟರ್ನ್ ಆಯಿತು. ದೆನ್ ಇದನ್ನು ಕ್ಯಾನ್ಸಲ್ ಮಾಡಿ. ಈಗ ನಮಗೆ ಬೇಕಿರೋದು ಕೋಡ್ಗಳು ಬೇಕು. ನಾವು ಕೋಡ್ ತಾನೇ ಜನ್ರೇಟ್ ಮಾಡ್ತಾ ಇರೋದು. ನಾವೀಗ ಪ್ರೊಫೈಲ್ ಕಟ್ ಮಾಡಿದ್ವಲ್ಲ, ಏರಿಯಾ ಕಟ್ ಮಾಡ್ದೋ ಮತ್ತು ಪ್ರೊಫೈಲ್ ಕಟ್ ಮಾಡ್ದೋ, ಫಿನಿಶಿಂಗ್ ಸೈಕಲು ರಫಿಂಗ್ ಸೈಕಲ್ ಎರಡರದ್ದು G ಕೋಡ್ M ಕೋಡ್ ಬೇಕು. G ಕೋಡ್ M ಕೋಡ್ನ ನಾವು ಈಗ ಜನ್ರೇಟ್ ಮಾಡಬೇಕು. G ಕೋಡ್ M ಕೋಡ್ ಜನ್ರೇಟ್ ಮಾಡಬೇಕಂದ್ರೆ ನೋಡಿ ಮಕ್ಕಳ, ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ನಾನು ಆಗಲೇ ಟರ್ನಿಂಗ್ ಫೋಲ್ಡರ್ನಲ್ಲಿ ಯಾವುದು ಕೋಡ್ ಇಲ್ಲ ನಮಗೆ. ಟರ್ನಿಂಗ್ ಫೋಲ್ಡ್ರಲ್ಲಿ ನಾನು ತೋರಿಸ್ದೆ ನೋಡಿ, ಓನ್ಲಿ ಕೋಡ್ಗಳಿಲ್ಲ ಇಲ್ಲಿ. ಕೋಡ್ಗಳಂತಂದರೆ ನಮಗೆ ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ಬಂದಿರುತ್ತೆ, ನೋಟ್ ಪ್ಯಾಡ್ ಫಾರ್ಮೆಟಲ್ಲಿ ಬಂದಿರುತ್ತೆ ಕೋಡ್ ಜನ್ರೇಟ್ ಆಗಿರೋದು. ಇಲ್ಲಿ ಯಾವುದೂ ಇನ್ನೂ ಕೋಡ್ ಜನ್ರೇಟ್ ಆಗಿಲ್ಲ. ಕೋಡ್ ಜನ್ರೇಟ್ ಮಾಡ್ಕೋಬೇಕು. ಕೋಡ್ ಜನ್ರೇಟ್ ಮಾಡ್ಕೋಬೇಕಂತಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಗೋ ಟು ಮ್ಯಾನುಫ್ಯಾಕ್ಚರಿಂಗ್. ನಾವೀಗೇನು ಇದನ್ನು ಡ್ರಾ ಮಾಡಿದ್ವು, ಏನು ಪ್ರೊಸೀಜರ್ ಫಾಲೋ ಮಾಡೋದು ಆ ರೀತಿ ಪ್ರೋಗ್ರಾಮು ಜನ್ರೇಟ್ ಆಗಿರುತ್ತೆ ನನಗೆ ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಹೋಗ್ಬಿಟ್ಟು ಸೇವ್ CL ಫೈಲ್ ಅಂತಿದೆ ನೋಡಿ, ಸೇವ್ ಎ CL ಫೈಲ್. ಓಕೆ, ಸೇವ್ ಎ CL ಫೈಲ್ಗೆ ಹೋಗಬೇಕು. ಇಲ್ಲಿ ಹೋಗ್ಬಿಟ್ಟು NC ಸೀಕ್ವೆನ್ಸ್ನ ಮಾಡೋದು, ನ್ಯೂಮರಿಕಲಿ ಕಂಟ್ರೋಲ್ ಸೀಕ್ವೆನ್ಸ್. ಯಾವ್ಯಾವ ಸೀಕ್ವೆನ್ಸು? 2 ಆಪ್ರೇಷನ್ ಮಾಡಿದ್ದೀವಿ, ಒಂದು ಏರಿಯಾ ಟರ್ನಿಂಗ್ ಮಾಡಿದ್ದೀವಿ, ಒಂದು ಪ್ರೊಫೈಲ್ ಟರ್ನಿಂಗ್ ಮಾಡಿದ್ದೀವಿ. ಈಗ ಫಸ್ಟು ಏರಿಯಾ ಟರ್ನಿಂಗ್ದು ನಾವು G ಕೋಡ್ M ಕೋಡ್ ಜನ್ರೇಟ್ ಮಾಡ್ಕೊಳ್ಳೋಣ. ಏರಿಯಾ ಟರ್ನಿಂಗ್ ಸೆಲೆಕ್ಟ್ ಮಾಡಿಕೊಂಡೆ, ಇಲ್ಲೋಗಿ ಅದು ಫೈಲ್ ಫಾರ್ಮೆಟಲ್ಲಿ ಬರಬೇಕು, ಸೆಲೆಕ್ಟ್ ಫೈಲ್. ದೆನ್ ಇಲ್ಲಿ ಹೋಗ್ಬಿಟ್ಟು MCD ಫೈಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಡನ್ ಕೊಡಬೇಕು. ಈಗ ನೋಡಿ ಎಲ್ಲಿಗೆ ಸೇವ್ ಆಗಬೇಕು ಅಂತ ಕೇಳ್ತಾ ಇದ್ದೀವಿ ನೋಡಿ. ನಾವು ಆಲ್ರೆಡಿ ವರ್ಕಿಂಗ್ ಡೈರೆಕ್ಟರಿ ಸೆಟ್ ಮಾಡಿದ್ವು ಅಲ್ವಾ, ಟರ್ನಿಂಗ್ ಫೋಲ್ಡರ್ಗೆ ಡೆಸ್ಕ್ಟಾಪಲ್ಲಿ, ಅಲ್ಲಿಗೆ ಸೇವ್ ಆಗಬೇಕಾ ಅಂತ ಕೇಳ್ತಿದ್ದೆ. ಎಸ್, ಅಲ್ಲಿಗೆ ತಾನೇ ಸೇವ್ ಆಗಬೇಕಿರೋದು. ಓಕೆ, ಈಗ ನೋಡಿ ಮಕ್ಕಳ ಅಗೇನ್ ಡನ್ ಕೊಡಿ. ಈಗ ನೋಡಿ ಇಲ್ಲಿ ಏನು ಬಂದಿದೆ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ ನಮಗೆ ಒಂದು CNC ಮಿಷಿನ್ ಅಂದರೆ ಎಲ್ಲ CNC ಮಿಷನ್ನೇ, ಬಟ್ ಆ CNC ಮಿಷಿನ್ ವರ್ಕ್ ಆಗೋದು ಡಿಪೆಂಡ್ಸ್ ಆನ್ ಕಂಟ್ರೋಲರ್. ಪ್ರತಿ CNC ಮಿಷನ್ಗೆ ಅದರದ್ದೇ ಆದ ಕಂಟ್ರೋಲರ್ ಇರುತ್ತೆ. ಕಂಟ್ರೋಲರ್ ಯಾವ ಥರ ಇರುತ್ತೆ ಅಂದರೆ, ಸಮ್ ಸಿನಿಮರಿಕ್ ಕಂಟ್ರೋಲ್ ಇರುತ್ತೆ, ಸಮ್ ಮಿಷಿನ್ಗಳು ಫನು ಕಂಟ್ರೋಲ್ ಇರುತ್ತೆ, ಸಮ್ ಮಿಷಿನ್ಗಳು ಇನುಮರಿಕ್ ಕಂಟ್ರೋಲ್ ಇರುತ್ತೆ. ಸಿಮಾನ್ಸ್ ಅವರೆಲ್ಲ ಸಿನಿಮರಿಕ್ ಕಂಟ್ರೋಲ್ ಯೂಸ್ ಮಾಡ್ತಾರೆ. ಮಾಮೂಲಿ
ನಾರ್ಮಲಿ ಫನುಕ್ ಕಂಟ್ರೋಲ್ನ ಯೂಸ್ ಮಾಡ್ತೀವಿ ನಾವು. ಇಂಡಸ್ಟ್ರಿನಲ್ಲೆಲ್ಲ ಸಿನಿಮಾರಿಕ್ ಯೂಸ್ ಮಾಡ್ತಾರೆ, ನಾವು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಫನುಕ್ ಕಂಟ್ರೋಲ್ನ ಯೂಸ್ ಮಾಡ್ತೀವಿ. ನಾವು ಇದರಲ್ಲಿ CNC ಸ್ವಾನ್ ಸಾಫ್ಟ್ ಇದೆಯಲ್ಲ, ಅಲ್ಲೆಲ್ಲ ಫನುಕ್ ಕಂಟ್ರೋಲಲ್ಲಿ ಪ್ರೋಗ್ರಾಮ್ ಬರೆಯೋದು, ಅಥವಾ ಡೆನ್ಫೋರ್ಡ್ ಫನುಕ್ ಅಂತ ಹೇಳಿದ್ರಲ್ಲ, ಅಲ್ಲೂ ನಾವು ಫನುಕ್ ಕಂಟ್ರೋಲಲ್ಲಿ ಪ್ರೋಗ್ರಾಮ್ ಬರೆಯೋದು. ನನಗೆ ಇದಕ್ಕೆ ಫನುಕ್ ಕಂಟ್ರೋಲಲ್ಲಿ CNC ಸ್ವಾನ್ ಸಾಫ್ಟ್ ನಾನು ಯೂಸ್ ಮಾಡ್ತಾ ಇರೋದು. ಹಾಗಾಗಿ CNC ಸ್ವಾನ್ ಸಾಫ್ಟ್ಗೆ ಪ್ರೋಗ್ರಾಮ್ನ ಜನ್ರೇಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಎಲ್ಲ ಟೈಪ್ ಮಿಷಿನ್ಗಳಲ್ಲೂ ಪ್ರೋಗ್ರಾಮ್ ಜನ್ರೇಟ್ ಆಗಿದೆ. ನೀವು CNC ಸ್ವಾನ್ ಸಾಫ್ಟ್ ಇರ್ಬೋದು, ಡೆನ್ಫೋರ್ಡ್ ಫನುಕ್ ಇರ್ಬೋದು, ಎಲ್ಲ ಕಂಟ್ರೋಲರ್ಗೂ ಇಲ್ಲಿ ಬೇರೆ ಬೇರೆ ನಂಬರ್ಸ್ಗಳಿರುತ್ತೆ. ಇಲ್ಲಿ ನಮ್ಮದು CNC ಸ್ವಾನ್ ಸಾಫ್ಟ್ದಕ್ಕೆ CNC ಸ್ವಾನ್ ಸಾಫ್ಟಲ್ಲಿ ಫನುಕ್ ಕಂಟ್ರೋಲ್ಗೆ P12 ಅಂತ ಇದೆಯಲ್ಲ, ಅದು ನಮಗೆ ಪ್ರೋಗ್ರಾಮು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಹೋದರೆ ಎಲ್ಲ ಕಂಟ್ರೋಲರ್ಗೂ ಪ್ರೋಗ್ರಾಮ್ ಜನ್ರೇಟ್ ಆಗಿರುತ್ತೆ. ಕ್ರಿಯೋ ನೋಡಿ, ಕ್ರಿಯೋದು ಅದೇ ಅಡ್ವಾಂಟೇಜು. ಇಂಡಸ್ಟ್ರಿಗಳಲ್ಲಿ ಕ್ರಿಯೋ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈ ಒಂದು ಮಿಷಿನಿಂಗ್ ಒನ್ ಟೈಮ್ ನಾವು ಮಿಷಿನಿಂಗ್ ಮಾಡಿದ್ರೆ ಎಲ್ಲ ಮಿಷಿನ್ಗೂ ಎಲ್ಲ ಕಂಟ್ರೋಲರ್ಗೂ ನಾವು ಪ್ರೋಗ್ರಾಮು ಸಿಂಗಲ್ ಟೈಮ್ ಜನ್ರೇಟ್ ಮಾಡ್ಕೋಬೋದು. ಬಟ್ ಎಡ್ ಸ್ಕ್ಯಾಮು ಮತ್ತು ಎಡ್ ಸ್ಕ್ಯಾಮು ಹೇಳಿದ್ವಲ್ವ, ಎಡ್ ಸ್ಕ್ಯಾಮನ್ನು ಯೂಸ್ ಮಾಡಿದ್ರೆ ಅಥವಾ ಯೂನಿಗ್ರಾಫಿಕ್ಸ್ ಯೂಸ್ ಮಾಡಿದ್ರೆ ಎಲ್ಲ ಕಂಟ್ರೋಲರ್ಗೂ ಪ್ರೋಗ್ರಾಮ್ನ ಜನ್ರೇಟ್ ಮಾಡೋಕ್ಕಾಗಲ್ಲ. ಅದು ಒಂದು ಮೇಜರ್ ಡ್ರಾಬ್ಯಾಕು. ಕ್ರಿಯೋದಲ್ಲಿ ಆಗಲ್ಲ. ನೀವು ಯಾವುದೇ ಕಂಟ್ರೋಲರಲ್ಲಿ ನಾವು ಪ್ರೋಗ್ರಾಮು ಆಟೋಮೆಟಿಕಲಿ ಒಂದೇ ಪ್ರೊಫೈಲಲ್ಲಿ ಜನ್ರೇಟ್ ಆಗುತ್ತೆ. ನೋಡಿ, P12 ಅಂತಿದೆಯಲ್ಲ, P12 ಸೆಲೆಕ್ಟ್ ಮಾಡ್ಕೊತೀನಿ. ಅದು ನಾನು ಯೂಸ್ ಮಾಡ್ತಾ ಇರೋದು P12. ಈಗ P12 ಅಂತ ಬಂತು. ದೆನ್ ಕ್ಲೋಸ್ ಅಂತ ಕೊಡಿ. ಇಲ್ಲಿ ಹೋಗ್ಬಿಟ್ಟು ಡನ್ ಔಟ್ಪುಟ್ ಅಂತ ಕೊಡಿ ಮಕ್ಕಳ. ಡನ್ ಔಟ್ಪುಟ್ ಅಂತ ಕೊಟ್ಟಮೇಲೆ ಈಗ ಅಲ್ಲಿ ಹೋಗಿ ಸೇವ್ ನೋಡಿ, ಟರ್ನಿಂಗ್ ಫೋಲ್ಡ್ರಿಗೆ ಹೋಗಿ ನೋಡಿ. ಡೆಸ್ಕ್ಟಾಪಲ್ಲಿ ಟರ್ನಿಂಗ್ ಫೋಲ್ಡ್ರಿಗೆ ಹೋದೆ ನಾನೀಗ. ಡೆಸ್ಕ್ಟಾಪಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ಟರ್ನಿಂಗ್ ಫೋಲ್ಡ್ರ್ ಇದೆ, ಇಲ್ಲೋಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ಬೇರೆ ಬೇರೆ ಫೈಲ್ಸ್ ಬಂತು. ಈ ಬೇರೆ ಬೇರೆ ಫೈಲ್ ಬಂದಿದ್ದಿಲ್ಲ, ನಾವೀಗ ಮಾಡಿದ್ದು ಏರಿಯಾ ಟರ್ನಿಂಗ್ ಅಲ್ವಾ, ಅದ್ರ ಪ್ರೋಗ್ರಾಮ್ ನೋಡಿ ಇಲ್ಲಿ ಬಂದಿರುತ್ತೆ. ಏರಿಯಾ ಟರ್ನಿಂಗ್ ಫಾರ್ 1 ಅಂತ ಬಂದಿದೆ. 1 ಅಂದರೆ ಫಾರ್ ಕಾಂಪೊನೆಂಟ್ 1. ನಾವು ಕೊಟ್ಟಿದ್ದು ಕಾಂಪೊನೆಂಟ್ ನೇಮು 1, ಅದರದ್ದು ಏರಿಯಾ ಟರ್ನಿಂಗ್ ಪ್ರೋಗ್ರಾಮ್ ಬಂದಿದೆ ನೋಡಿ. ಇದನ್ನು ಡಬಲ್ ಕ್ಲಿಕ್ ಮಾಡಿ ನೋಡಿ, G ಕೋಡ್ M ಕೋಡ್ ಜನ್ರೇಟ್ ಆಗಿದೆ. ನಮ್ಗೆ ಇದೇ ತಾನೇ ಬೇಕಿತ್ತು, G ಕೋಡ್ M ಕೋಡ್ ಫಾರ್ ಟರ್ನಿಂಗ್ ದೀಸ್ ಪ್ರೊಫೈಲ್. ಈ ಪ್ರೊಫೈಲ್ ನಾವೇನು ಇದು ಮಾಡಿದ್ವು, ಈ ಪ್ರೊಫೈಲ್ಗೆ ಫನುಕ್ ಕಂಟ್ರೋಲಲ್ಲಿ G ಕೋಡ್ M ಕೋಡ್ ಜನ್ರೇಟ್ ಆಗಿದೆ ನೋಡಿ. G ಕೋಡ್ M ಕೋಡು ಎಲ್ಲ ಜನ್ರೇಟ್ ಆಗಿದೆ. ಇದು N ಅಂದರೆ ಸೀಕ್ವೆನ್ಸ್ ನಂಬರ್ ಅಂತ ಹೇಳಿರ್ತಾರೆ. G71 ಸೈಕಲ್ ಹೇಳಿದೆ ಅಲ್ವ ನಾನು. ಏರಿಯಾ ಟರ್ನಿಂಗು G71 ಸೈಕಲ್ಲು ನೋಡಿ. G71 ಸೈಕಲಲ್ಲಿ ನೋಡಿ ಪ್ರೋಗ್ರಾಮು ಜನ್ರೇಟ್ ಆಗಿದೆ. ಇಟ್ ಈಸ್ ದಿ ರಿಕ್ವೈರ್ಡ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ನ ನಾವು ಯಾವುದಾದ್ರು ಮೆಷಿನ್ಗೆ ಇನ್ಪುಟ್ ಮಾಡಿದ್ರೆ, ಫನುಕ್ ಕಂಟ್ರೋಲ್ ಮೆಷಿನ್ಗೆ ಇನ್ಪುಟ್ ಮಾಡಿದ್ರೆ ಸ್ವಾನ್ ಸಾಫ್ಟಲ್ಲಿ ನಮಗೆ ಎಂಟೈರ್ ಪ್ರೊಫೈಲು ಕ್ರಿಯೇಟ್ ಆಗುತ್ತೆ. ಇದು ನಮಗೆ ಬೇಕಿದ್ದು. ಈ ಥರ ನೀವು ಪ್ರೋಗ್ರಾಮ್ನ ಜನ್ರೇಟ್ ಮಾಡಬೇಕು. ಇದು ನಿಮಗೆ ಈಗ ನಾನು ಒಂದು ಪ್ರೊಫೈಲ್ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಬೇರೆ ಬೇರೆ ಸ್ಕೆಚ್ ಹಾಕ್ಕೊಂಡು ನೀವೇ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನೀವು ಈ ಥರ G ಕೋಡ್ M ಕೋಡ್ G ಕೋಡ್ನ ಜನ್ರೇಟ್ ಮಾಡಬೇಕು. ಈಗ ನಾವು ಮಾಡಿದ್ದು G71 ಸೈಕಲ್, ರಫಿಂಗ್ ಸೈಕಲ್ಲು, ಏರಿಯಾ ಟರ್ನಿಂಗು. ನೆಕ್ಸ್ಟ್ ಈಗ ಪ್ರೊಫೈಲ್ ಟರ್ನಿಂಗ್ಗೆ ಜನ್ರೇಟ್ ಮಾಡ್ಕೋಬೇಕಂದ್ರೆ ಎಗೇನ್ ಗೋ ಟು ಕ್ರಿಯೋ, ದೆನ್ ಇಲ್ಲಿ ಸೇವ್ ಎ ಫೈಲ್, ಇಲ್ಲಿ NC ಸೀಕ್ವೆನ್ಸ್, ಮತ್ತು ಇಲ್ಲಿ ನಾವಾಗಲೇ ಏರಿಯಾ ಟರ್ನಿಂಗ್ ಮಾಡ್ಕೊಂಡಿದ್ವು. ಈಗ ಬೇಕಿರೋದು ಯಾವುದಕ್ಕೆ, ಫಿನಿಶಿಂಗ್ ಸೈಕಲ್ ಅಂತ ಹೇಳಿದೆ ಅಲ್ವಾ, ಪ್ರೊಫೈಲ್ ಸೈಕಲ್ಲು. ಆ ಪ್ರೊಫೈಲ್ ಸೈಕಲ್ಗೆ ಬೇಕು. ಪ್ರೊಫೈಲ್ ಸೈಕಲ್ಗೆ ಹೋಗಿ ನೆಕ್ಸ್ಟು ಅಗೈನ್ ಫೈಲ್, ದೆನ್ CMD ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ದೆನ್ ಓಕೆ. ಈಗ ಎಲ್ಲಿ ಸೇವ್ ಆಗಬೇಕು, ಅದು ನಮಗೆ ಟರ್ನಿಂಗ್ ಫೋಲ್ಡರಲ್ಲೇ ಸೇವ್ ಆಗಬೇಕಂತ ಕೇಳ್ತಿದೆ. ದೆನ್ ಓಕೆ ಕೊಟ್ಕೊಳ್ಳಿ. ದೆನ್ ಈಗ ಡನ್ ಅಂತ ಕೊಟ್ಕೊಂಡ್ರೆ ಸಾಕು. ನೋಡಿ, ಇಲ್ಲೂ ಬಂತು ನೋಡಿ, ಡನ್ ಅಂತ ಕೊಟ್ಕೊಡ್ಲೆ ಯಾವ ಮಿಷಿನ್ಗೆ ಅಂತ ಕೇಳ್ತಾ ಇದೆ ನಮಗೆ. P12 ಅಂತಂದರೆ ಸ್ವಾನ್ ಸಾಫ್ಟ್ ಫನುಕ್ ಕಂಟ್ರೋಲ್. ದೆನ್ ಓಕೆ, ಕ್ಲೋಸ್. ಈಗ ಹೋಗಿ ನೋಡಿ, ಟರ್ನಿಂಗ್ ಫೋಲ್ಡ್ರಿಗೆ ಹೋಗಿ ನೋಡಿ, ಅದ್ರದ್ದು ಕೋಡ್ ಬಂದಿರುತ್ತೆ. ಈ ಪ್ರೊಫೈಲ್ಗೆ ಫಿನಿಶಿಂಗ್ ಸೈಕಲ್ ಫೈನಲ್ ಆಯ್ತಲ್ಲ, ಅದ್ರದ್ದು ಕೋಡ್ ಬಂದಿದೆ ನೋಡಿ. G ಕೋಡ್ M ಕೋಡು ಜನ್ರೇಟ್ ಆಗಿದೆ. ಆ G ಕೋಡ್ M ಕೋಡು ನೋಡಿ, ಇಲ್ಲಿ ಪ್ರೊಫೈಲ್ ಟರ್ನಿಂಗ್ ಅಂತ ಇದೆ. ಪ್ರೊಫೈಲ್ ಟರ್ನಿಂಗ್ 1 ಫಸ್ಟ್ ಕಾಂಪೊನೆಂಟ್ಗೆ ಪ್ರೊಫೈಲ್ ಟರ್ನಿಂಗ್ ಅಂದರೆ ಫಿನಿಶಿಂಗ್ ಸೈಕಲಲ್ಲಿ ಬಂದಿದೆ ನೋಡಿ. ಪ್ರೋಗ್ರಾಮು ಜನ್ರೇಟ್ ಆಗಿದೆ. ಇಟ್ ಈಸ್ ದಿ ಪ್ರೋಗ್ರಾಮ್ ಫಾರ್ ಫಿನಿಶಿಂಗ್ ಸೈಕಲ್. ಓಕೆನಾ? ಇಟ್ ಈಸ್ ದಿ ಪ್ರೊಸೀಜರ್ ಫಾರ್ ಜನರೇಟಿಂಗ್, ಹೌ ಟು ಜನರೇಟ್ CNC part program for the given component by using
ಕ್ಯಾಮ್ ಸಾಫ್ಟ್ವೇರ್. ಯಾವ ಕ್ಯಾಮ್ ಸಾಫ್ಟ್ವೇರ್ ಯೂಸ್ ಮಾಡಿದ್ದೀವಿ? ಕ್ರಿಯೋ ಯೂಸ್ ಮಾಡಿದ್ದೀವಿ. ನೀವು ಕ್ರಿಯೋ ಬದಲು ಬೇಕಾದ್ರೆ ಎಡ್ಸ್ ಕ್ಯಾಮ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಯೂನಿಗ್ರಾಫಿಕ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಮಾಸ್ಟರ್ ಕ್ಯಾಮ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.